ಫ್ಲೋರಿಂಗಿಗೆ ಯಾವ ಟೈಲ್ಸ್ ಎಷ್ಟಾಗಿದೆ ಸರ್ ಪಾರ್ಕಿಂಗ್ ಟೈಲ್ಸ್ ಇದನ್ನು ನಮಗೆ ಒಂದು 60 ರೂಪೀಸ್ ಮೇಲ್ಗಡೆ ಇದೆ ಸರ್. 60 ರೂಪಾಯಿನಾ? ಹೌದು ಸರ್. ಸೊ ಇಲ್ಲಿ ಕಾಂಬಿನೇಷನಲ್ಲಿ ವೈಟ್ ಮತ್ತು ಡಾರ್ಕ್ ಗ್ರಾನೈಟ್ನ ಮತ್ತೆ ವಿ ಗ್ರೂಪ್ ಮಾಡಿಬಿಟ್ಟು ಪ್ಲಾನ್ ಮಾಡ್ಕೊಂಡು ಹೋಗಿದ್ದೀವಿ. ಇಂಟರ್ ಲಿವಿಂಗ್ ಇದೆ. ಲಿವಿಂಗಲ್ಲಿ ಇಂಟೀರಿಯರ್ಸ್ ನೋಡ್ಬೋದು ಸರ್. ಇಂಟೀರಿಯರ್ಸು ಆಲ್ಮೋಸ್ಟ್ ಈ ಕಡೆ ಸಿಟ್ಟಿಂಗ್ ಏರಿಯಾ ಅಂತ ಪ್ಲಾನ್ ಮಾಡಿದ್ದೀವಿ. ಇದಕ್ಕೆ ಆಪೋಸಿಟ್ ಆಗಿ ಅದಕ್ಕೆ ಕಾಂಬಿನೇಷನ್ ಬರಲಿ ಅಂತ ಹೇಳ್ಬಿಟ್ಟು ಇದೊಂದು ಕಾರ್ನರ್ನ ಪ್ಯಾನಲಿಂಗ್ ಮಾಡಿದ್ದೀವಿ ಸರ್. ಎಲ್ಲ ನೋಡ್ಬೋದು ಸರ್, ಎರಡೇ ಕಲರೆಲ್ಲ ಮಾಡಿದ್ದೀವಿ. ಗೊತ್ತಾಯ್ತು ಸರ್. ಇದು ಬಾಟಮ್ ಒಂದು ಮೇಲ್ಗಡೆ ಒಂದು ಕಲರ್ನ ಚಾಯ್ಸ್ ಮಾಡಿದ್ದೀವಿ ಸರ್. ಕ್ಯಾಪಚಿನೋ ಅದರಲ್ಲೇ ಡಾರ್ಕ್ ಗ್ರೇ ಮಾಡಿದ್ದೀರಾ? ಹೌದು ಸರ್. ಓಕೆ, ನೋಡಿ ವೀಕ್ಷಕರೇ, ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಕನ್ಸಿಡರ್ ಮಾಡ್ಬೋದು. ಸೀಲಿಂಗ್ ಅಲ್ಲಿ ಕೆಳಗಡೆ ಎಲ್ಲ ಗ್ರ್ಯಾಂಡ್ ಆಗಿ ಮಾಡ್ಕೊಂಡಿಲ್ಲ. ಇಲ್ಲಿಗೆಲ್ಲ ಸ್ವಲ್ಪ ಫಾಲ್ ಸೀಲಿಂಗ್ ಗ್ರ್ಯಾಂಡ್ ಆಗಿದೆ. ಫಾಲ್ ಸೀಲಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಪ್ರೊಪೈಲ್ ಲೈಟ್ ಎಲ್ಲ ಹಾಕ್ಬಿಟ್ಟು ಇದು ಕಲರ್ ಚೆನ್ನಾಗಿದೆ ಸರ್, ಕ್ಯಾಪಚಿನೋ ಕಲರ್. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ. ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ದೀರಾ. ಹೌದು ವೀಕ್ಷಕರೇ, ಬರೋಬ್ಬರಿ 1.5 ಕೋಟಿಯ ಮನೆಯನ್ನು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಹಿಂದ್ಗಡೆ ಇರುವಂಥ ಮನೆ 1.5 ಕೋಟಿ. ಸೊ ನಮ್ಮ RCC ಅವರು ಈ ಮನೆ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ಮುಂಚೆ ಎಲ್ಲ RCC ಅವ್ರದ್ದು ಫುಲ್ ಬಜೆಟ್ ಮನೆಗಳೇ ತೋರಿಸ್ತಾ ಇದ್ದೆ, ಮೀಡಿಯಂ ಮನೆಗಳು ಬರ್ತಾಯಿತ್ತು. ಫೈನಲಿ ಕೋಟಿಯ ಮನೆಯೂ ಕೂಡ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಮೀಡಿಯಮ್ ಇರಲಿ, ಬಜೆಟ್ ಇರಲಿ, ಪ್ರೀಮಿಯಮ್ ಇರಲಿ, ಎಲ್ಲವೂ ಕೂಡ ಬೆಸ್ಟ್ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿ ಬೇಕು, ಅದು ಕೂಡ ಕ್ವಿಕ್ ವರ್ಕ್ ಆಗಬೇಕಂತಂದರೆ ಡೆಫಿನೆಟ್ಲಿ ನೀವು RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ವೀಕ್ಷಕರೇ. ಆ್ಯಂಡ್ ಇನ್ನೊಂದು ವಿಚಾರ, ಉದ್ದಕ್ಕೆ ಕಾಣಿಸ್ತಾ ಇದೆ, ಅಕ್ಕಪಕ್ಕದಲ್ಲೆಲ್ಲ ಗ್ಯಾಪ್ ಇದೆ ಅಂತಂದರೆ ವೀಕ್ಷಕರೇ, ಈ ಮನೆ ಕವರ್ ಮಾಡೋಕ್ಕೆ ಲ್ಯಾಂಡ್ಸ್ಕೇಪ್ ನಮ್ಮ ಕೈಲಿ ಆಗ್ತಾನೇ ಇರಲಿಲ್ಲ. ಸೊ ಇಡೀ ಮನೆ ತೋರಿಸ್ಬೇಕು, ಫ್ರಂಟ್ ಎಲಿವೇಷನ್ ಯಾವ ಥರ ಬಂದಿದೆ ಅನ್ನೋದು ತೋರಿಸೋದಕ್ಕೋಸ್ಕರ ಉದ್ದವಾಗಿ ನಾನು ಇವತ್ತು ಶೂಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಹನುಮಂತ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್ನ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ಚೆನ್ನಾಗಿದ್ದೀರಾ? ಸರ್ ಚೆನ್ನಾಗಿದೆ. ಹತ್ರನೇ ನಿಂತ್ಕೊಳ್ಳಿ, ನಮ್ಮ ವೀಕ್ಷಕರ ಫುಲ್ ಕಾಣ್ಬೇಕು ನೀವು. ಸರ್ ಇವಾಗ ಮೊದಲೇದಾಗಿ ಸರ್ ಅಲ್ಟ್ರಾ ಪ್ರೀಮಿಯಂ ಮನೆ 1.5 ಕೋಟಿದು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಕಮ್ಮಿ ಅಂತ ಅನ್ಕೊಬಹುದು. 1 ಕೋಟಿ ಮೇಲೆ ನಾವು ತೋರಿಸಿರೋದೇ ಕಮ್ಮಿ. ಸೊ ಈ ಮನೆಯ ಪ್ರೀಮಿಯಂನೆಸ್ ಬಗ್ಗೆ ಹೇಳಿ, ಎಷ್ಟು ಪ್ರೀಮಿಯಂ ಆಗಿದೆ ಮನೆ ಇದು? ಸರ್ ಇದು ಒಂಥರ ನಮಗೆ ಒಂದು ಲಕ್ಸುರಿನೆಸ್ ಅಂತ ಅನ್ನೋದು ತುಂಬಾ ಗ್ರ್ಯಾಂಡ್ ಆಗಿದೆ ಸರ್. ಅಂದ್ರೆ ತುಂಬಾ ಅಂದ್ರೆ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಏನೇನು ಟ್ರೆಂಡಿಂಗ್ ಮೆಟೀರಿಯಲ್ಸ್ ಇದೆ ಎಲ್ಲಾನು ಯೂಸ್ ಮಾಡಿದ್ದೀವಿ. ಎಲ್ಲ ಬಂದಿದೆ ಇದರಲ್ಲಿ, ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡಿದ್ದೀವಿ. ಅದನ್ನು ಕೂಡ ರೆಂಟ್ ಮನೆಗೆ ಯೂಸ್ ಮಾಡಿದ್ದೀವಿ ಸರ್. ಓಕೆ, ಇದು ರೆಂಟ್ಗೂ ಅದನ್ನು ಹಾಕಿದ್ದೀರಾ? ಹೌದು ಸರ್, ರೆಂಟ್ ಅಲ್ಲೂ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದೀವಿ. ಆಮೇಲೆ ಎಲಿವೇಶನ್ಸ್ ನೋಡಬಹುದು. ಇಷ್ಟು ದಿನದ ಎಲ್ಲಾದ್ರೂ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ಜಸ್ಟ್ ನಾವು ಪ್ಲಾಸ್ಟಿಂಗ್ ಅಲ್ಲೇ ಔಟ್ಲುಕ್ ಕೊಡ್ತಾ ಇದೀವಿ, ಪ್ಲಾಸ್ಟಿಂಗ್ ಅಲ್ಲೇ ಡಿಸೈನ್ಸ್ ಮಾಡ್ತಾ ಇದ್ವಿ. ಇವಾಗೆಲ್ಲ ಆಲ್ಮೋಸ್ಟ್ ಎಲ್ಲ ಫಂಡರ್ ಮ್ಯಾಕ್ ಶೀಟ್ಸ್ ಮತ್ತೆ ಗೇಟ್ಸ್ ನೋಡ್ಬೋದು, ಎಲ್ಲಾನು ಡಿಫ್ರೆಂಟ್ ಡಿಸೈನ್ಸ್ ಇದೆ. ಸೊ ಎಲ್ಲ ತರದ ಒಂದು ಲಕ್ಸುರಿನೆಸ್, ಲಕ್ಸುರಿ ಪ್ಯಾಕೇಜ್ ಇದರಲ್ಲಿ ಅಡಾಪ್ಟ್ ಮಾಡಿದ್ದೀರಾ. ಸರ್ ಇವಾಗ ಯಾರಾದರೂ ಲೈಕ್ ನಮ್ಮ ಹತ್ರ ಇಷ್ಟು 1.5 ಕೋಟಿ ಬಜೆಟ್ ಇಲ್ಲ, ಬಟ್ ಥೀಮ್ ಇದೇ ಥರ ಬರ್ಬೇಕು ಸರ್, ಆಲ್ಮೋಸ್ಟ್ ಇದೇ ಥರ ಮನೆ ಬರಬೇಕು, 50-60 ಲಕ್ಷ ಇದೆ, ಎಕ್ಸಿಕ್ಯೂಟ್ ಮಾಡಕ್ಕೆ ಕೊಡೋಕ್ಕಾಗತ್ತೆ ಅಂದ್ರೆ ಆಗುತ್ತೆ ಸರ್? ಅಂದರೆ ಸರ್ ಮಾಡ್ಬೋದು. ಅಂದರೆ ಬೇಸ್ಡ್ ಆನ್ ಇವಾಗ ಮೆಟೀರಿಯಲ್ಸ್ ಸರ್, ಇವಾಗ ನಮ್ಗೆ ಏನಂತಂದ್ರೆ ಮೆಟೀರಿಯಲ್ ಹೈ ಆ್ಯಂಡ್ ಯೂಸ್ ಮಾಡಿದಾಗ ನಮ್ಗೆ ಏನಾಗುತ್ತೆ,
ಸ್ವಲ್ಪ ಕಾಸ್ಟ್ ಜಾಸ್ತಿ ಹೋಗುತ್ತೆ. ಅದೇ ಎಲಿವೇಶನ್ಗೆ ನೋಡಿ, ಎಲಿವೇಶನ್ ನಾವು ಒಂದು 3-4 ಲಕ್ಷ ಖರ್ಚು ಮಾಡಿದ್ದೀವಿ ಈ ಬಿಲ್ಡಿಂಗಿಗೆ. ಸೊ ಈ ಎಲಿವೇಶನ್ ಆಫ್ ಅಂಡರ್ ಮ್ಯಾಕ್ಸ್ ಬದಲಾಗಿ ಅದನ್ನ ಬರಿ ಪೇಂಟ್ ಅಲ್ಲಿ ಮಾಡೋಣ ಅಂತಂದ್ರೆ ಪೇಂಟ್ ಸಿವಿಲ್ ಅಲ್ಲೇ ಮಾಡಿ ಮುಗಿಸ್ಬಿಡಬಹುದು, ಔಟ್ಪುಟ್ ಬೇರೆ ಟೆಕ್ಸ್ಚರ್ ಪೇಂಟ್ ಅಲ್ಲೇ ಮಾಡಿ ಮುಗಿಸ್ಬಿಡಬಹುದು. ಓಕೆ ಓಕೆ. ಬಟ್ ಅದೇ ನಾವು ಒಂದು ಪ್ರೀಮಿಯಂ ಕಾಣಬೇಕು ಅಂತ ಮಾಡಿದಾಗ ಸ್ವಲ್ಪ ಕಾಸ್ಟ್ ಹೋಗುತ್ತೆ. ಬಟ್ ಅದನ್ನ ನಾವು ಆಸ್ ಇಟ್ ಈಸ್ ಕಾಪಿ ಕೂಡ ಮಾಡಬಹುದು, ಬಜೆಟ್ ಅಲ್ಲೂ ಕಾಪಿ ಮಾಡ್ಕೋಬಹುದು. ನಾನು ನಿಮ್ಗೆ ಅದೇ ಹೇಳುವಂಥದ್ದು, ನೀವು 1.5 ಕೋಟಿದೆ ಮನೆ ಕಟ್ಸ್ಬೇಕಂತಿಲ್ಲ, 50-60 ಲಕ್ಷ ಇದೆಯಾ, ಸೇಮ್ ಆಸ್ ಇಟ್ ಈಸ್ ಥೀಮ್ ಅನ್ನ ಕಾಪಿ ಮಾಡ್ಕೋಬಹುದು. ಕೆಲವೊಂದು ಜಾಗದಲ್ಲಿ ಫಂಡರ್ ಮ್ಯಾಕ್ಸ್ ಯೂಸ್ ಮಾಡಬಹುದು, ಟೈಲ್ಸ್ ಯೂಸ್ ಮಾಡಬಹುದು, ಟೆಕ್ಸ್ಚರ್ ಪೇಂಟ್ ಯೂಸ್ ಮಾಡಿ ಎಂಡ್ ಆಫ್ ದ ಡೇ ನೀವು ಇದನ್ನ ಎಕ್ಸಿಕ್ಯೂಷನ್ ಮಾಡಬಹುದು. ವೀಕ್ಷಕರೇ, ಸರ್ ಎಲ್ಲಿದ್ದೀವಿ ಸರ್, ಯಾವ ಏರಿಯಾದಲ್ಲಿ? ಎಕ್ಸಾಕ್ಟ್ಲಿ ಇದು 8th ಮೈಲ್ ಅಲ್ಲಿ ಇದೀವಿ. ಈ ಬಿಲ್ಡಿಂಗ್ ನಾವು ಆಲ್ಮೋಸ್ಟ್ ಲಾಂಗ್ ಬ್ಯಾಕ್ ಶೂಟ್ ಮಾಡಬೇಕಾಗಿತ್ತು. ಏನಂದ್ರೆ ಸ್ವಲ್ಪ ಗುರುಪ್ರಶಿಕ್ ಡೇಟ್ ಸಿಕ್ಕಿಲ್ಲ ಓನರ್ಗಳು ಅಂತ ಹೇಳಿ ಇನ್ನು ಓಪನಿಂಗ್ ಆಗಿಲ್ಲ. 2 ಮಂತ್ಸ್ ಮುಂಚೆಯಿಂದ ವೈಟಿಂಗ್ ಅಲ್ಲೇ ಇದೀವಿ. ನವೆಂಬರ್ ಅಲ್ಲೇ ಹ್ಯಾಂಡ್ ಓವರ್ ಕೊಡೋಣ ಅಂತ ರೆಡಿ ಆಗಿದ್ದು. ಆಮೇಲೆ ಡಿಸೆಂಬರ್ ಹೋಯ್ತು, ಆಮೇಲೆ ಜನವರಿ ಫೆಬ್ರವರಿ 7ನೇ ತಾರೀಕಿಗೆ ಫಿಕ್ಸ್ ಆಗಿದೆ. ಬಟ್ ನಮ್ಮ ಕ್ಲೈಂಟ್ ಇದು ಇನ್ನೊಂದು ಬಿಲ್ಡಿಂಗ್ ಓಪನ್ ಆಗ್ತಾ ಇದೆ. ಸೊ ಅದು ಕಮರ್ಷಿಯಲ್ ಅವರೇ ಮಾಡಿಸ್ತಾ ಇದ್ದಾರೆ, ಏನು ಬೇರೆ ಕಡೆಯಿಂದ ಅಂತ ಹೇಳ್ಬಿಟ್ಟು. ಸೊ ಅದು ಇದೆರಡು ಒಂದೇ ದಿನ ಗುರುಪ್ರಶ್ ಇಟ್ಕೊಂಡಿದ್ದಾರೆ, ಅದಕ್ಕೆ ಅವ್ರ ಇವತ್ತು ಅವೈಲಬಿಲಿಟಿ ಇಲ್ಲ ಸರ್. ಓಕೆ. ಸೊ ಗುರುಪ್ರಶ್ ಇರೋದ್ರಿಂದ ಅವ್ರು ಅವೈಲೇಬಲ್ ಇಲ್ಲ. ಬಟ್ ಅವರಿಂದ ಬೈಟ್ ಸಿಕ್ಕಿದ್ರೆ ಡೆಫಿನೆಟ್ಲಿ ನಾನು ಹಾಕ್ತೀನಿ ಮಧ್ಯದಲ್ಲಿ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಮನೆ ಕಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಒಂದರ ವಿಚಾರ ಅವ್ರು ಕೊಡಲೇಬೇಕು. ಗುರುಪ್ರಶ್ ಕೊಡ್ತೀವಿ ಸರ್. ಕೊಡ್ತೀರಲ್ವಾ? ಸೂಪರ್ ಆಗಿದೆ. ಆಮೇಲೆ ಇವಾಗ ಅವ್ರ ಹೆಸರು ತಿಳ್ಕೊಬಹುದು ಸರ್? ಅವ್ರ ಹೆಸರು ಬಂದ್ಬಿಟ್ಟು ಸಿದ್ದೇಶ್ ಅಂತ. ಸಿದ್ದೇಶ್ ಸರ್ ಅವ್ರದ್ದು. ಓಕೆ ಸರ್, ಇದು ಸೈಟಲ್ ಏರಿಯಾ ಏನಿದೆ ಸರ್? ಸೈಟಲ್ ಏರಿಯಾ ಬಂದು 30-40 ಇದೆ ಸರ್. 30-40. ಇನ್ನೊಂದು ವಿಚಾರ ಸರ್, ಇಲ್ಲಿ ಮೇನ್ ರೋಡ್ ಇದೆ ಆಕ್ಚುಲಿ, ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಗಾಡಿಗಳು ಇಷ್ಟೊಂದು ಓಡಾಡ್ತಾ ಇದೆ. ಸೊ ಇಲ್ಲಿ ಚಾಲೆಂಜಸ್ ಏನು ನಿಮ್ದು ಈ ತರ? ನಮ್ಗೆ ಚಾಲೆಂಜಸ್ ಅಂದ್ರೆ ಅದೇ ಸರ್, ಮೈನ್ ರೋಡ್ ಅಲ್ಲಿ ಇದ್ದಾಗ ನಮ್ಗೆ ಮೆಟೀರಿಯಲ್ ಹಾಕೊಳ್ಳೋದು ಮತ್ತೆ ಓಡಾಡೋದು ಅದೇ ತಲೆನೋವಾಗುತ್ತೆ. ಅಂಡ್ ಅದ್ರ ಜೊತೆನಲ್ಲಿ ಸ್ವಲ್ಪ ಆ ಕಡೆ ಎಲ್ಲ ಕೆಲಸ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಬಟ್ ಏನಂದ್ರೆ ನಮ್ಗೆ ಆಪರ್ಚುನಿಟಿ ಅಂದ್ರೆ ಪಕ್ಕದಲ್ಲಿ ಒಂದು ಸೈಡ್ ಖಾಲಿ ಇದೆ ಎದುರುಗಡೆ. ಅದೊಂದು ನಮ್ಗೆ ಅಡ್ವಾಂಟೇಜ್ ಆಯ್ತು. ಅವ್ರ ಹತ್ರ ಮಾತಾಡ್ಕೊಂಡಿದ್ರು, ಅಲ್ಲಿ ಓನರ್ ಕಡೆಯಿಂದಾನೆ ಮಾತಾಡ್ಸಿದ್ವಿ. ಅಲ್ಲಿ ಇಲ್ಲಿ ಎದುರುಗಡೆ ಇಲ್ಲಿ ಶೆಡ್ ಎಲ್ಲ ಇಲ್ಲ ಹಾಕೊಂಡಿದ್ದು. ಸೊ ಇವಾಗ ಇಲ್ಲಿ ಶೆಡ್ ಎಲ್ಲ ತೆಗೆದು ಬರೀ ಟಾಯ್ಲೆಟ್ಸ್ ಮಾತ್ರ ಹಂಗೆ ಬಿಟ್ಟಿದೀವಿ ಬೇಕು ಅಂತ ಹೇಳಿ. ಸೊ ಇಲ್ಲಿ ಸ್ವಲ್ಪ ಮೆಟೀರಿಯಲ್ ಹಾಕೊಂಡ್ ಮಾಡೋದ್ರಿಂದ ನಮ್ಗೆ ತುಂಬಾ ಕಷ್ಟ ಅಂತ ಅನ್ಸಿಲ್ಲ. ಬಟ್ ಸ್ವಲ್ಪ ಮೈನ್ ರೋಡ್ ಅಲ್ಲಿ ಇದ್ರಿಂದ ಸ್ವಲ್ಪ ಓಡಾಡ್ಕೊಂಡೆ ನೋಡ್ಕೊಂಡೆ ತಗೊಂಡೋಗ್ಬೇಕಾಯ್ತು, ನೋಡ್ಕೊಂಡೆ ತಗೊಂಡ್ಬರೋದು. ಅಲ್ಲೇ ಸ್ವಲ್ಪ ಕಾಂಕ್ರೀಟಿಂಗ್ ಟೈಮಲ್ಲೆಲ್ಲ ಸ್ವಲ್ಪ ರೋಡ್ ಬ್ಲಾಕ್ ಆಗೋದು, ಇದೆಲ್ಲ ಸ್ವಲ್ಪ ಚಾಲೆಂಜಸ್ ಇದ್ದೇ ಇದೆ. ಅದು ನೋಡ್ಕೊಂಡು ಮಾಡ್ಕೊಬೇಕು. ಸರ್ ಇವಾಗ ಇದರ ಎಕ್ಸಾಕ್ಟ್ ಬಜೆಟ್ 1.5 ಆಯ್ತಾ ಅಥವಾ ಸ್ವಲ್ಪ ಜಾಸ್ತಿ ಆಯ್ತಾ, ಕಮ್ಮಿ ಆಯ್ತಾ? 1.5 ಬಜೆಟ್ ನಮ್ದಾಗಿದೆ. 5 ಲಕ್ಷ ಸೇಫ್ಟಿ ಗ್ರಿಲ್ಸ್ ಅದು ಅಂತ ಹೇಳ್ಬಿಟ್ಟು ಅಡಿಷನ್ ಫ್ಯಾಬ್ರಿಕೇಶನ್. ಇದರಲ್ಲಿ ಇಂಟೀರಿಯರ್ ಸೇರ್ಕೊಂತ ಎಕ್ಸಿಕ್ಯೂಟ್ ಎಲ್ಲ ಸರ್, ಎಂಟೈರ್ ಎಲ್ಲ ಬಂತು, ಎಲಿವೇಶನ್ ಎಲ್ಲ ಸೇರಿ ಆಲ್ಮೋಸ್ಟ್ ನಮಗೆ 1.5 CR ಬಂದಿದೆ ಸರ್. RCC ಅವ್ರದ್ದು ಇಂಟೀರಿಯರ್ ಎಲ್ಲ ಕಂಪ್ಲೀಟ್ ನಮ್ದೇ. ಎಷ್ಟು ಚದರ ಕಟ್ಟಿದ್ದೀರಾ ಸರ್ ಇಲ್ಲಿ? ಸರ್ ಇದು ನಮಗೆ ಟೋಟಲ್ ಬಿಲ್ಡಿಂಗ್ ಬಂದ್ಬಿಟ್ಟು 61 ಚದರ ಇದೆ ಸರ್. ಟೋಟಲ್ ಬಿಲ್ಡಿಂಗ್ 61 ಚದರ ಇದೆ. ಆಮೇಲೆ ಇಂಟೀರಿಯರ್ ಏನಂದ್ರೆ ಬಾಡಿಗೆ ಮನೆಗೆ ಸ್ವಲ್ಪ ಜಾಸ್ತಿ ಮಾಡಿಸ್ದು. ಅಂದ್ರೆ ಫಾರ್ ಎಕ್ಸಾಂಪಲ್ ಎಲ್ಲ ಬಾಡಿಗೆ ಮನೆಯಲ್ಲಿ ಸ್ವಲ್ಪ ಕಡಿಮೆನೆ ಮಾಡ್ತಾ ಇದ್ವಿ. ಇಲ್ಲಿ ಅಂದ್ರೆ 2 ರೂಮ್ಗೂ ಇಂಟೀರಿಯರ್ ಮತ್ತೆ ನೀವು ನೋಡಬಹುದು ಒಳಗಡೆ ನೋಡ್ಕೊಂಡ್ ಬಂದ್ಬಿಡೋಣ. ಸೊ ಗ್ರ್ಯಾಂಡ್ ಆಗಿರೋದ್ರಿಂದ ಸ್ವಲ್ಪ ಬಜೆಟ್ ಜಾಸ್ತಿ. ಫ್ಲೋರ್ ವೈಸ್ ಹೇಳ್ಬಿಡಿ ಏನೇನ್ ಮಾಡಿದೀರಾ ಅಂತ. ಗ್ರೌಂಡ್ ಫ್ಲೋರ್ ಫುಲ್ ಪಾರ್ಕಿಂಗ್ ಇದೆ. ಫುಲ್ ಪಾರ್ಕಿಂಗ್ ಮನೆಗೆ ಎಲ್ಲ ಏನಿಲ್ಲ. ಓಕೆ. ಆಮೇಲೆ ಫಸ್ಟ್ ಸೆಕೆಂಡ್ ಥರ್ಡ್ 3 2 BHK ಮನೆಗಳು ಸರ್ ಬಾಡಿಗೆಗೆ. ಓಕೆ. ಯಾಕಂದ್ರೆ ಇಲ್ಲಿ ನಾವು ಕಾನ್ಸೆಪ್ಟ್ ಮಾಡಿರೋದೇ ಒಂದು ಪ್ರೀಮಿಯಂ ಕಸ್ಟಮರ್ಸ್ಗೆ ಅಂತ, ರೆಂಟ್ಗೂ ಅಷ್ಟೇ. ಇವಾಗ ಫಾರ್ ಎಕ್ಸಾಂಪಲ್ ಇದು ಇವಾಗ ನಾವು ಮಾಡಿರೋ ಕಾನ್ಸೆಪ್ಟ್ ಏನಂದ್ರೆ ಒಂದು 20,000 ಬಾಡಿಗೆ ಬರುತ್ತೆ ಅಂತ ಇಟ್ಕೊಳ್ಳಿ. ಈ ಏರಿಯಾದಲ್ಲಿ ಬರುತ್ತೆ ಬಿಡಿ ಸರ್, 20,000 ಇದೆ ಅಂದ್ರೆ. ಸೊ ಈ ಮನೆಗೆ ಬರೋರು ಒಂದು 10,000 ಎಕ್ಸ್ಟ್ರಾ ಕೊಡೋ ತರ ಆಗ್ಬೇಕು. ಅಂದ್ರೆ ಅಟ್ಲೀಸ್ಟ್ ಒಂದು 30,000 ಕೊಡ ಬಾಡಿಗೆ ಬರುತ್ತೆ ಸರ್. 30,000 ಆಲ್ರೆಡಿ ಬುಕ್ ಆಗಿದಾವೆ ಸರ್ ಎಲ್ಲಾನು ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲೇ. ಇಲ್ಲಿ ಕಾಲೇಜ್ ಅವರನ್ನೇ ಲೆಕ್ಚರರ್ಸ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅಡ್ವಾನ್ಸ್ ಪೇ ಮಾಡಿ ಇಟ್ಬಿಟ್ಟಿದ್ದಾರೆ. ಒಂದೊಂದು ಮನೆಗೆ 30,000 ಆಲ್ಮೋಸ್ಟ್ 1 ಲಕ್ಷದ ಹತ್ರ ಬಾಡಿಗೆ ಬಂದ್ಬಿಡುತ್ತೆ ಸರ್. ಅದ್ರ ಮೇಲ್ಗಡೆ ಕ್ಲೈಂಟ್ ಇಲ್ಲೇ ಇನ್ನೊಂದು ಓನ್ ಹೌಸ್ ಇದೆ. ಬಟ್ ಅವ್ರಿಗೆ ಇನ್ನೊಂದು ಇಲ್ಲೇ ಇರ್ತಾರೆ, ಬಟ್ ಮೇಲ್ಗಡೆ ಒಂದು ಇರಕ್ಕೆ ಅಂತ ಹೇಳಿ ಒಂದು ಫ್ಲೋರು ಮತ್ತೆ ಅದ್ರ ಮೇಲ್ಗಡೆ ಒಂದು ಅವ್ರ ಮಗಳಿಗೆ ಓದಕ್ಕೆ ಅಂತ ಹೇಳಿ ಒಂದು ಏರಿಯಾ ಪೆಂಟ್ ಹೌಸ್ ಮಾಡಿದ್ದಾರೆ. ಕರೆಕ್ಟ್ ಸರ್ ಇದು. ಸೊ ಒಂದು ಒಳ್ಳೆ ಪ್ರೀಮಿಯಂ ಅಂತ ಹೇಳ್ಬೋದು. ಓನರ್ಗೂ ಹೋದು, ರೆಂಟ್ಗೂ ಹೋದು. ಸೊ ಯಾವ ರೀತಿ ಕಟ್ಟಬಹುದು, 1.5 ಕೋಟಿ ಮನೆ ಯಾವ ತರ ಇರುತ್ತೆ ಅನ್ನೋದನ್ನ ನೋಡ್ಕೊಂಬೋಣ. ಇಡೀ ಮನೆ ಕಟ್ಟೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ಸರ್ ನೀವು? ಸರ್ ಆಲ್ಮೋಸ್ಟ್ ನಮ್ಗೆ 1 year ಮೇಲೆ ಆಗಿದೆ ಸರ್. ಇದು ಮೇಲೆ ಅಂದ್ರೆ 1 year ಮೇಲೆ 1 year ಮೇಲೆ 2 months ಆಗಿದೆ ಸರ್. 1 year ಮೇಲೆ 2 months ಬೇಕಾಗೇ ಆಗುತ್ತೆ. ಬಟ್ 1 year ಅಲ್ಲೇ ಮುಗಿತಾ ಇತ್ತು. ಸ್ವಲ್ಪ ಇಂಟೀರಿಯರ್ ಒಂದ್ ಸ್ವಲ್ಪ ಹೇಳ್ಕೊಂಡೋಯ್ತು. ಅದಾದ್ಮೇಲೆ ಇನ್ನೊಂದೇನಾಯ್ತು ಅಂತಂದ್ರೆ ಅದೇ ಇವಾಗ ಗುರುಪ್ರಶಿಕ್ ರೆಡಿ ಆಗೇನೆ 2 ತಿಂಗಳಾಯ್ತು. ಬಿಲ್ಡಿಂಗ್ ರೆಡಿ ಮಾಡಿ ಇಟ್ಟಿಟ್ಟಿದ್ದೀರಾ ಹಂಗೆ, ಇವತ್ತು ರೆಡಿ ನಾಳೆ ರೆಡಿ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ನಮ್ಗೆ ಡೀಪ್ ಕ್ಲೀನಿಂಗ್ ಆಗಿನೇ ಒಂದು 20 ದಿನದ ಮೇಲೆ. ಸರ್ ಇದು ಯಾವ ಸೆಗ್ಮೆಂಟ್ ಅಲ್ಲಿ ಬರುತ್ತೆ, ಯಾವ ಪ್ಯಾಕೇಜಸ್ ಅಲ್ಲಿ ಬರುತ್ತೆ? ಸರ್ ನಮ್ದ್ರಲ್ಲಿ ಇರೋದ್ರಲ್ಲಿ ಒಂದು 2,500 ರೂಪಾಯಿ ಮೇಲೆ ಇರೋ ಪ್ಯಾಕೇಜಸ್ ಬರುತ್ತೆ. ಸೊ ಅಲ್ಟ್ರಾ ಪ್ರೀಮಿಯಂ. ಓಕೆ, ಸೂಪರ್ ಆಗಿ ಹೇಳಿದ್ರೆ. ಮನೆ ನೋಡ್ಕೊಂಡ್ ಬಂದ್ಬಿಡೋಣ ಹಾಗಾದ್ರೆ. ಒಂದು ರಿವ್ಯೂ ಆಮೇಲೆ ತಗೊಳ್ಳೋಣ. ಬನ್ನಿ ವೀಕ್ಷಕರೇ, ನೋಡ್ಕೊಂಡ್ ಬರೋಣ. ಸರ್ ಫಸ್ಟ್ ಎಲಿವೇಶನ್ ಯಾವ ಫೇಸಿಂಗ್ ಸರ್ ಇದೆ ಆಕ್ಚುಲಿ? ಸರ್ ಇದು ಬಂದ್ಬಿಟ್ಟು ವೆಸ್ಟ್ ಫೇಸಿಂಗ್ ಸೈಟ್ ಸರ್. ಓಕೆ, ವೆಸ್ಟ್ ಫೇಸಿಂಗ್ ಸೈಟ್. ಬಟ್ ಎಲಿವೇಶನ್ ನೋಡ್ಬೋದು
ನಮಗೆ ಎಲ್ಲದರಲ್ಲೂ ಪೇಂಟ್ ಜಾಸ್ತಿ ಇರ್ತಾ ಇತ್ತು, ಇದರಲ್ಲಿ ಎಲ್ಲ ಫುಲ್ ಕ್ಲಾಡಿಂಗ್ ಅಲ್ಲೇ ತುಂಬಿಟ್ಟಿದ್ದೀವಿ ಸರ್. ನನಗೆ ಟಾಪ್ ಇಂದ ಹೇಳ್ತಾ ಬನ್ನಿ. ಟಾಪ್ ಇಂದ ಹೇಳೋದಾದ್ರೆ ಮೇಲ್ಗಡೆ ಅಲ್ಲೊಂದು ಬಾಲ್ಕನಿ ತರ ಒಂದು ಕೊಟ್ಕೊಂಡಿದ್ದೀವಿ. ಓಕೆ. ಓಪನ್ ಒಂದು ಬ್ಯಾಂಡ್ ತರ ಕಾಣಿಸ್ತಾ ಇದೆಯಲ್ಲ ಅದು. ಅಂಡ್ ಆಮೇಲೆ ನಮ್ಗೆ ಏನು ಚಾಲೆಂಜಸ್ ಏನಂದ್ರೆ ಸರ್, ಇದು ಮೈನ್ ರೋಡಲ್ಲೇ ಇರೋದ್ರಿಂದ ನಮಗೆ ಜಾಸ್ತಿ ಅಪ್ ಡೌನ್ ಮಾಡೋಕ್ಕಾಗಿಲ್ಲ ಬಿಲ್ಡಿಂಗ್, ಯಾಕಂದ್ರೆ ಒಂದೇ ಫ್ಲಾಟ್ ಅಲ್ಲೇ ತಗೊಂಡೋಗಿದ್ವಿ. ಕರೆಕ್ಟ್. ಆಮೇಲೆ ಅಲ್ಲಿ ಕೆಳಗಡೆ ಬಂದ್ವಿ ಅಂತಂದ್ರೆ ಸರ್, ಅದ್ರ ಕೆಳಗಡೆ ಫುಲ್ ಪೂರ್ತಿ ಫಂಡರ್ ಮ್ಯಾಕ್ಸ್ ಸರ್, ಅದೆಲ್ಲ ಫಂಡರ್ ಮ್ಯಾಕ್ಸ್ ಎಲ್ಲ ಮಾಡಿದೀವಿ. ಸರಿ. ಅಲ್ಲಿ ಫಂಡರ್ ಮ್ಯಾಕ್ಸ್ ನೋಡ್ಬೋದು ನಾವು 2 feet by 2 feet ತಗೊಂಡಿದ್ದೀವಿ ಸರ್. ಗ್ರೂಸ್ ನೋಡ್ಬೋದು, ಬರೀ ಸ್ಟ್ರೈಟ್ ಚಿಕ್ಕ ಗ್ರೂ, ಒಂದು 4-5 ಗ್ರೂ ಮಾತ್ರ ಕಾಣಿಸ್ತಾ ಇದೆ. ಅದು ಬೇಕಾದ್ರೆ 6 inchಗೂ ಕಟ್ ಮಾಡಾಕ್ಬೋದು, 1 ಅಡಿಗೂ ಕಟ್ ಮಾಡಾಕ್ಬೋದು. ಬಟ್ ಇದರ ಲಾರ್ಜ್ ಏರಿಯಾದಲ್ಲಿ ಹಾಕಿದಾಗ ನಮಗೆ ದೊಡ್ಡದಾಗಿ ಕಟ್ ಮಾಡಾಕಿದ್ರೆ ಅದು ಗ್ರ್ಯಾಂಡ್ ಆಗಿ ಬರುತ್ತೆ ಸರ್. ಓಕೆ. ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದೀವಿ. ಆಮೇಲೆ ಈ ಕಡೆ ಆ ಪಕ್ಕದಲ್ಲಿ ಸ್ಟೇರ್ ಕೇಸ್ ಏರಿಯಾ ಸರ್, CNC ಡಿಸೈನ್ಸ್ ಎಲ್ಲ ಹಾಕೊಂಡ್ ಬಂದಿದೀವಲ್ಲ, ಅದು ಅದ್ರ ಪಕ್ಕದಲ್ಲಿ ಇರೋದೆಲ್ಲ ನ್ಯಾಚುರಲ್ ಸ್ಟೋನ್ಸ್ ಸರ್. ಅವೆಲ್ಲ ನ್ಯಾಚುರಲ್ ಸ್ಟೋನ್ಸ್, ಬ್ರಿಕ್ಸ್ ತರ ಕಾಣ್ತಾ ಇದೆ, ಕಾಣಿಸ್ತಾ ಇದೆಯಲ್ಲ, ಅದೆಲ್ಲನೂ ಕಂಪ್ಲೀಟ್ಲಿ ನ್ಯಾಚುರಲ್ ಸ್ಟೋನ್, ಅಲ್ಲಿಂದ ಇಲ್ಲಿವರೆಗೂ ಹಾಕಿದೀವಿ. ಆಮೇಲೆ ಅಲ್ಲಿ ಅದ್ರ ಪಕ್ಕದಲ್ಲಿ ಬಂದ್ವಿ ಅಂತಂದ್ರೆ ಎರಡು ಓಪನ್ ವಿಂಡೋ ಕಾಣಿಸ್ತಾ ಇದೆಯಲ್ಲ ಸರ್, ಅದು ಮೇಲ್ಗಡೆ 2 ಟಾಯ್ಲೆಟ್, ಕೆಳಗಡೆ ಎಲ್ಲ ಟಾಯ್ಲೆಟ್ಸ್ಗಳು ಸರ್, ಅದು ಟಾಯ್ಲೆಟ್ ವಿಂಡೋಸ್. ಆಮೇಲೆ ಮಧ್ಯದಲ್ಲಿ ಸ್ಟೋನ್ ಕ್ಲೈಡಿಂಗ್ ಪ್ಲಾನ್ ಮಾಡಿದೀವಿ, ಮತ್ತೆ ಫಂಡರ್ ಮ್ಯಾಕ್ಸ್ ಯೂಸ್ ಮಾಡಿದೀವಿ. ಫಂಡರ್ ಮ್ಯಾಕ್ಸ್ ಸ್ಟೋನ್ ಕ್ಲೈಡಿಂಗ್ ಕಂಪ್ಲೀಟ್ ಒಂದು C ಶೇಪ್ ಅಲ್ಲಿ ಫಂಡರ್ ಮ್ಯಾಕ್ಸ್ ನ ಯೂಸ್ ಮಾಡಿದೀವಿ ಇಲ್ಲಿ. ಹೌದು. ಆಮೇಲೆ ಇದೊಂದೇ ಒಂದು ಏರಿಯಾ ಮಾತ್ರ ವೈಟ್ ಕಲರ್ ಮತ್ತೆ ಡಾರ್ಕ್ ಬ್ಲೂ ಕಲರ್ ಇದೆಯಲ್ಲ, ಅದು ಮಾತ್ರನೇ ನಮಗೆ ಏನ್ ಕಾಣಿಸ್ತಾ ಇದೆ ಅಂತಂದ್ರೆ ಪೇಂಟಿಂಗ್ ಅಲ್ಲಿ ಸರ್, ಅದು ಮಾತ್ರ ಟೆಕ್ಸ್ಚರ್ ಪೇಂಟ್ ಅಲ್ಲಿ ಮಾಡಿದೀವಿ. ಆಮೇಲೆ ಡಿಸೈನ್ಸ್ ಎಲ್ಲ ನಾವು ಪ್ಲಾಸ್ಟಿಂಗ್ ಅಲ್ಲಿ ಮಾಡಿಬಿಟ್ಟು ಹೈಲೈಟ್ ಮಾಡಿದೀವಿ. ಕಂಪ್ಲೀಟ್ ಆಗಿ ಬಿಟ್ರೆ ಕಂಪ್ಲೀಟ್ ಬಿಲ್ಡಿಂಗ್ ಗೆ ಟೆಕ್ಸ್ಚರ್ ಪೇಂಟ್ಸ್ ಮಾಡ್ಕೊಂಡು ಹೋಗಿದೀವಿ ಸರ್. ಇಡೀ ಟೆಕ್ಸ್ಚರ್ ಪೇಂಟ್ ಅಲ್ವಾ? ಟೆಕ್ಸ್ಚರ್ ಪೇಂಟ್ ಸರ್. ಕೆಳಗಡೆ ಮತ್ತೆ ಫಂಡರ್ ಮ್ಯಾಕ್ಸ್, ಮತ್ತೆ ಕಂಪ್ಲೀಟ್ ಫಂಡರ್ ಮ್ಯಾಕ್ಸ್ ಯೂಸ್ ಮಾಡ್ಕೊಂಡಿದೀವಿ. ನಮ್ಗೆ ಇಲ್ಲಿ ಬಜೆಟ್ ತುಂಬಾ ಹೇಳ್ಕೊಂಡು ಹೋಗಿರೋ ರೀಸನ್ ಇದೆ ಸರ್, ಜಾಸ್ತಿ ಅಮ್ಯುನಿಟೀಸ್ ಯೂಸ್ ಮಾಡಿದ್ವಲ್ಲ, ಟೈಲ್ಸ್ ಆಗ್ಬೋದು ಮತ್ತೆ ನ್ಯಾಚುರಲ್ ಕ್ಲೈಡಿಂಗ್ ಆಗ್ಬೋದು, ಕಂಪ್ಲೀಟ್ ಬಿಲ್ಡಿಂಗ್ ಪೂರ್ತಿ ಯೂಸ್ ಮಾಡಿದೀವಿ ಸರ್. ಆಮೇಲೆ ಒಳಗಡೆ ಒಂದು ವೆಸ್ಟ್ ಫೇಸಿಂಗ್ ಇರೋದ್ರಿಂದ ಅಲ್ಲಿ ಸ್ವಲ್ಪ ಪ್ಲಂಬಿಂಗ್ ಲೈನ್ಸ್ ಕೂಡ ಬಂದಿತ್ತು. ಇಲ್ಲಿ ಕೆಳಗಡೆ ಒಂದೇ ಒಂದು ಕಾಣಿಸುತ್ತೆ ನೋಡಿ, ಒಂದೇ ಒಂದು ಪೀಸ್ ಕಾಣ್ತಾ ಇದೆ, ಅದು ಒಳಗಡೆ ಅದು ಪೂರ್ತಿ ಪ್ಯಾಕ್ ಮಾಡಿ ಇಟ್ಟಿದೀವಿ ಸರ್. ಒಂದು ಬಾಕ್ಸ್ ತರ ಬಂದಿದೆ, ಗೊತ್ತೇ ಆಗೋದಿಲ್ಲ, ಅದು ಪೂರ್ತಿ ಪ್ಯಾಕ್ ಮಾಡಿ ಇಟ್ಟಿದೀವಿ. ಗೇಟ್ ಹೇಳಿ, ಗೇಟ್ ಬಗ್ಗೆ. ಗೇಟ್ ಬಗ್ಗೆ ಹೇಳೋದಾದ್ರೆ ಆಲ್ಮೋಸ್ಟ್ ನಮಗೆ SS ಮತ್ತು CNC ಡಿಸೈನ್ಸ್ ಜೊತೆಗೆ ಫಂಡರ್ ಮ್ಯಾಕ್ಸ್ ಯೂಸ್ ಮಾಡಿದ್ದೀವಿ. ಆಮೇಲೆ 2 ಕಂಪ್ಲೀಟ್ ಪಾರ್ಕಿಂಗ್ ಇರೋದ್ರಿಂದ 2 ಕಡೆಯಿಂದ ಆಕ್ಸೆಸ್ ಇರಲಿ ಅಂತ ಹೇಳಿ ಪ್ಲಾನ್ ಮಾಡಿದ್ದೀವಿ. ಅಂಡ್ ನಮ್ಮ ಪ್ಯಾಕೇಜ್ ಒಳಗಡೆ 5 ಅಡಿ ಗಂಟೆ ಕೊಡ್ತಾ ಇದ್ವಿ. ಇಲ್ಲಿ ಕಂಪ್ಲೀಟ್ ಫುಲ್ ಲೈಟಿಗೆ ತಗೊಂಡಿರೋದ್ರಿಂದ ಹತ್ತತ್ರ ನಮಗೆ ಬರೀ ಗೇಟ್ ಬಜೆಟ್ 1 ಲಕ್ಷ ಬಂದಿದೆ ಸರ್. ಗೇಟ್ 1 ಲಕ್ಷ ರೂಪಾಯಿ, ಗೇಟೇ 1 ಲಕ್ಷ ಆಗೋಗ್ಬಿಟ್ಟಿದೆ. ಬನ್ನಿ, ಇದಕ್ಕೆ ಸೈಡ್ ಎಲಿವೇಶನ್ ಇದೆ ಸರ್. ಹೌದು ಸರ್. ಸರ್, ಈ ಸೈಡ್ ಇಂದನೂ ಕೂಡ ನಾವು ಒಂಚೂರು ನೋಡ್ಬೋದು. ಹೌದು ಸರ್, ಈ ಕಡೆಯಿಂದನೂ ಕಂಪ್ಲೀಟಾಗಿ ನೋಡ್ಬೋದು. ಇದು ಬರೀ ಎಕ್ಸ್ಟರ್ನಲ್ ಸ್ಟೇರ್ಕೇಸ್ ಆದ್ರೂ ಇದಕ್ಕೆಲ್ಲನೂ ನಮಗೆ ಫೋಲ್ಡೆಡ್ ಸ್ಟೆಪ್ಸ್ ಕೊಟ್ಕೊಂಡು ಹೋಗಿದ್ದೀವಿ. ಫೋಲ್ಡೆಡ್ ಸ್ಟೆಪ್ಸ್ ಕೊಟ್ಟಿದ್ದೀವಿ. ಆಮೇಲೆ ಎಲ್ಲನೂ ನಾರ್ತ್ ಈಸ್ಟ್ ಕಾರ್ನರ್ಲಿ ಎಂಟ್ರಿ, ಮೇನ್ ಡೋರ್ ಇಟ್ಕೊಂಡಿದ್ದೀವಿ. ಆಮೇಲೆ ಪ್ರತಿಯೊಂದು ಮನೆಗೂ ಕೂಡ ಇಂಡಿವಿಜುವಲಿ SS ಅಲ್ಲಿ ಕಂಪ್ಲೀಟ್ ಆಗಿ ಸೇಫ್ಟಿ ಗ್ರಿಲ್ಸ್ ಮಾಡಿಬಿಟ್ಟಿದ್ದೀವಿ ಸರ್. ಕಂಪ್ಲೀಟ್ ಸೇಫ್ಟಿ ಗ್ರಿಲ್ ನೋಡ್ಬೋದು. ಹೋಲ್ ಮೇಂಟೆನೆನ್ಸ್ ಫ್ರೀ ಇದು ಕಂಪ್ಲೀಟ್ಲಿ. ಅಂದ್ರೆ ಸರ್ ಒಂದು ಪ್ರೀಮಿಯಂ ಲಕ್ಸುರಿ ಪ್ಯಾಕ್ಡ್ ಹೌಸ್ ಅಂತ ಹೇಳ್ಬೋದು ಸರ್. ಓನರ್ ಮತ್ತೆ ಇದ್ರ ಮೇಲ್ಗಡೆ ಮತ್ತೇನು ಸ್ಪೆಂಡ್ ಮಾಡೋಷ್ಟೇ ಇಲ್ಲ, ಆ ಲೆವೆಲ್ಗೆಲ್ಲ ಕಂಪ್ಲೀಟ್ ಆಗಿ ಪ್ಯಾಕ್ ಮಾಡಿದ್ದೀವಿ. ಚೆನ್ನಾಗಿ ಮಾಡ್ಕೊಟ್ಬಿಟ್ಟಿದ್ದೀವಿ ಸರ್. ಅಂಡ್ ಕೆಳಗಡೆ ಬಂದರೆ ಕಂಪ್ಲೀಟಾಗಿ ಪಾರ್ಕಿಂಗ್ ಇದೆ. ಪಾರ್ಕಿಂಗಲ್ಲಿ ಮಾತ್ರ MS ಅಲ್ಲಿ ಕವರ್ ಮಾಡಿಟ್ಟಿದ್ದೀವಿ. ಅಂಡ್ ಪಾರ್ಕಿಂಗು ಕೂಡ ಫುಲ್ ಸ್ಪೇಷಿಯಸ್ ಆಗಿದೆ ಸರ್. ಹೊರಗಡೆ ತೋರಿಸ್ಬೋದು. ಅಂಡ್ ಫಿನಿಶಿಂಗು ನೋಡ್ಬೋದು ಸರ್. ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ ಸರ್, ಕ್ಲೀನಾಗಿ ರಾಯಲ್ ಆಗಿ ಬಂದಿದೆ ಬಿಡಿ ಸರ್. ಖಂಡಿತ ಸರ್, ಬನ್ನಿ ಒಳಗಡೆ ಹೋಗ್ಬಿಡಿ ಸರ್. ಬನ್ನಿ ಸರ್. ರೋಡಿಂದ ಎಷ್ಟು ಹೈಟ್ ಇದೆ ಇದು? ಸರ್, ರೋಡಿಂದ ನೋಡ್ಬೋದು ನಾವು 2.5 feet ಹೈಟ್ ಇದ್ದೀವಿ ಸರ್. 2.5 ಅಡಿ ಹೈಟ್ ಇದ್ದೀವಿ. ರೆಗ್ಯುಲರ್ 1.5 ಅಡಿ ನಾವು ಕೊಡ್ತೀವಿ. 1 ಅಡಿಗೆ ಅಡಿಷನಲ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿರ್ತೀವಿ. ಆಮೇಲೆ ಒಂದಷ್ಟು ಜಾಗ ಉಳಿದಿರೋದಕ್ಕೆ ಎಲ್ಲ ಸ್ವಲ್ಪ ಪ್ಲಾಂಟರ್ ಬಾಕ್ಸ್ ಇದೆಲ್ಲ ಪ್ಲಾನ್ ಮಾಡ್ಕೊಟ್ಟಿದ್ದೀವಿ. ಆಮೇಲೆ ಒಂದು ಪೈಪ್ ಕಾಣಿಸ್ತಾ ಇದೆಯಲ್ಲ ಸರ್, ಅದು ಪೈಪಲ್ಲಿ ಏನಂತಂದ್ರೆ ನಮಗೆ ಟ್ಯಾಂಕಿಗೆ ನೀರು ಲೋಡ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಮಾಡಿಟ್ಟಿದ್ದೀವಿ ಸರ್. ಒಳಗಡೆ ಸಂಪಿಗೆ. ಹೌದು ಸರ್. ಇದು ನ್ಯಾಚುರಲ್ ಸ್ಟೋನ್. ಇದು ನೋಡಿ ಸರ್, ಅಲ್ಲಿ ದೂರದಿಂದ ಆಲ್ಮೋಸ್ಟ್ ಇದು ಕಾಣಿಸ್ತಾ ಇತ್ತು. ನೋಡ್ಬೋದು ಎಲ್ಲ ಕಂಪ್ಲೀಟ್ ಆಗಿ ಎಷ್ಟು ಕ್ಲಿಯರ್ ಆಗಿದೆ ಅಂತ ಹೇಳಿ. ಚೆನ್ನಾಗಿದೆ ಸರ್, ಇದು ನ್ಯಾಚುರಲ್ ಸ್ಟೋನ್. ಆಮೇಲೆ ಇದೇ ಪೈಪ್ ಅಲ್ವಾ ನೀವು ಹೇಳಿದ್ದು? ಇದೇ ಪೈಪ್. ಮೇಲ್ಗಡೆ ಅದು CNC ಕಾಣಿಸ್ತಾ ಇದೆ, ಗೊತ್ತೇ ಆಗಲ್ಲ ನೋಡಿ, ಅದರೊಳಗಡೆ ಹೊರಟೋಗಿದೆ. ಚೆನ್ನಾಗಿದೆ. ಈ ಗೇಟ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ, ತುಂಬಾ ಚೆನ್ನಾಗಿದೆ ಇದು. ಗೇಟ್ ಇದೆ ಸರ್, ಆಲ್ಮೋಸ್ಟ್ CNC ಡಿಸೈನ್ಸ್ ತಗೊಂಡ್ವಿ. ಅದಾದ್ಮೇಲೆ ಇದೆಲ್ಲ ಫಂಡರ್ ಮ್ಯಾಕ್ಸ್ ಶೀಟ್ಸ್ ಅಲ್ಲಿ ಪ್ಲಾನ್ ಮಾಡಿದ್ವಿ. ಬಟ್ ಫುಲ್ ಲೈಟ್ ಮಾಡ್ಕೊಂಡಿರೋದಕ್ಕೆ ಸ್ವಲ್ಪ ಕಾಸ್ಟ್ಲಿ ಬಂತು ಸರ್. ಕಾಸ್ಟ್ಲಿ ಬಂತು ಅಂತನಾ? ಬನ್ನಿ ಸರ್, ಒಳಗಡೆ ಹೋಗ್ಬಿಡೋಣ ಇವಾಗ. ಒಳಗಡೆ ಹೋಗ್ಬಿಡೋಣ. ಇಲ್ಲಿ ಇದು ಕಾಲಮ್ ಇದೆಯಾ ಸರ್? ಇಲ್ಲಿ ಮಧ್ಯದಲ್ಲಿ ಕಾಲಮ್ ಕೊಟ್ಟಿದ್ದೀವಿ. ಸೆಂಟರ್ ಕಾಲಮ್ ಬರುತ್ತೆ ಇಲ್ಲಿ. ಔಟರ್ ಅಲ್ವಾ ಇದು? ಹೌದು. ಓಕೆ ಸರ್, ಎಂಟೈರ್ ಪಾರ್ಕಿಂಗ್ ಕೆಳಗಡೆ ಎಂಟೈರ್ ಪಾರ್ಕಿಂಗ್ ಸರ್ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಆಮೇಲೆ ಕಂಪ್ಲೀಟ್ ಸ್ಪೇಷಿಯಸ್ ಆಗಿದೆ ಸರ್. ಆಲ್ಮೋಸ್ಟ್ ಇದರಿಂದನೇ 1 by 1 ಒಂದರಿಂದ ಒಂದಂದ್ರೆ ಇಲ್ಲೇ 3 ಕಾರ್ ಇಡ್ಬೋದು ಸರ್. ಇಲ್ಲೇ ಈ ಏರಿಯಾದಲ್ಲೇ 3 ಕಾರ್ ಇಡ್ಬೋದು. ಇಲ್ಲೊಂದು ಕಾರ್ ಇಟ್ಕೋಬೋದು. ಮತ್ತೆ ಇಲ್ಲ ನಮ್ಗೆ ಇನ್ನೂ ಕಾರ್ ಜಾಸ್ತಿ ಇದೆ ಅಂತಂದ್ರೆ ಬೇಕಾದ್ರೆ
ಇದ್ರ ಒಳಗಡೆನೂ ಒಂದು ಇಟ್ಕೋಬಹುದು. ಹೌದು ಸರ್, ಒಂದು 30,000 ಬಾಡಿಗೆ ಕೊಡ್ತಾರಂದ್ರೆ ಪಾರ್ಕಿಂಗ್ ಕೊಡ್ಲೇಬೇಕು. ಪಾರ್ಕಿಂಗ್ ಕೊಡ್ಲೇಬೇಕಲ್ಲ ಸರ್, ಅದಕ್ಕೇನೆ ಕೆಳಗಡೆ ರೂಮ್ ಗಿಮ್ ಎಲ್ಲ ಏನು ಪ್ಯಾಕ್ ಮಾಡಲಿಲ್ಲ, ಓಕೆ. ಕಂಪ್ಲೀಟ್ ಆಗಿ ಪಾರ್ಕಿಂಗ್ ಅಂತಾನೆ ಪ್ಲಾನ್ ಮಾಡೋದು. ಆಮೇಲೆ ಎಲ್ಲ ಕಾಲಮ್ಗಳು ನೋಡ್ಬೋದು ಸರ್, ಸ್ವಲ್ಪ ಈ ಪ್ರೀಮಿಯಂ ಹೌಸ್ ಆಗಿರೋದ್ರಿಂದ ಎಲ್ಲ ಪ್ರೀಮಿಯಂನೆಸ್ನು ಕೂಡ ಎಲ್ಲದರಲ್ಲೂ ಇಂಟಿಗ್ರೇಟ್ ಮಾಡಿಬಿಟ್ಟಿದ್ದೀರಾ ಸರ್. ಇದಕ್ಕಾಗ್ಬೋದು, ಲಿಫ್ಟ್ ರೂಮ್ಗೂ ಆಗ್ಬೋದು, ಕ್ಲಾಡಿಂಗ್ ಮಾಡಿದೀವಿ. ಅಲ್ಲೂ ಕೂಡ ಗ್ರಾನೈಟಲ್ಲಿ ಕ್ಲಾಡಿಂಗ್ ಮಾಡಿದೀವಿ. ಒಂದು ಕಡೆಯಿಂದ ತೋರಿಸ್ಕೊಂಡ್ ಬರ್ತೀನಿ ರೀ ಸರ್. ಒಂದು ಕಡೆಯಿಂದ ತೋರಿಸಿ ಸರ್. ಸೊ ಈ ಕಡೆ ಇಲ್ಲಿ ಪ್ಲಂಬಿಂಗ್ ಲೈನ್ ಇಲ್ಲಿ ಹೋಗಿದೆ ಅಲ್ವಾ? ಹೌದು ಸರ್, ಅಲ್ಲಿಂದ ಬಂದಿದ್ದು ಆಚೆ ತಗೊಂಡಿದ್ದೀವಿ ನೋಡಿ. ಇದು ಯಾವ ಗ್ರಾನೈಟ್ ಸರ್? ಇದು ಎಷ್ಟಾಗುತ್ತೆ ಕಾಸ್ಟ್? ಸರ್ ಇದು ಆಲ್ಮೋಸ್ಟ್ ನಮ್ಗೆ ಹತ್ತಿರ ನಮಗೆ ಒಂದು 150 ರುಪೀಸ್ ಗಂಟೆ ಆಗಿದೆ ಸರ್. ಪಿಚ್ ಬ್ಲ್ಯಾಕ್ ಅಂತ ಕರೀತಾರೆ ಇದು. ಹೌದು ಸರ್, ನಾನು ತುಂಬಾ ಕಡೆ ಮಾಡಿದ್ದೀನಿ. ಸರ್ ಪಿಚ್ ಬ್ಲ್ಯಾಕ್ ಅಂತ ಕರೀತಾರೆ, ಚೆನ್ನಾಗಿರುತ್ತೆ. ಅದನ್ನೆಲ್ಲ ವಿ ಗ್ರೂ ಮಾಡಿಬಿಟ್ಟು ಸರಿ ಸರಿ ಸರಿ. ಫ್ಲೋರಿಂಗಿಗೆ ಯಾವ ಟೈಲ್ಸ್ ಎಷ್ಟಾಗಿದೆ ಸರ್? ಪಾರ್ಕಿಂಗ್ ಟೈಲ್ಸ್ ಇದನ್ನು ನಮಗೆ ಒಂದು 60 ರುಪೀಸ್ ಮೇಲ್ಗಡೆ ಇದೆ ಸರ್. 60 ರೂಪಾಯಿನಾ? ಹೌದು ಸರ್. ಸೊ ಇಲ್ಲಿ ಕಾಂಬಿನೇಷನಲ್ಲಿ ವೈಟ್ ಮತ್ತು ಡಾರ್ಕ್ ಗ್ರಾನೈಟ್ನ ಮತ್ತೆ ವಿ ಗ್ರೂ ಮಾಡಿಬಿಟ್ಟು ಪ್ಲಾನ್ ಮಾಡ್ಕೊಂಡು ಹೋಗಿದ್ದೀವಿ. ಆ್ಯಂಡ್ ಇಲ್ಲಿ ಲಿಫ್ಟ್ಗೂ ನೋಡ್ಬೋದು ಸರ್, ಅದೇ ಥರ ಸೇಮ್ ಕಾನ್ಸೆಪ್ಟಲ್ಲೇ. ಲಿಫ್ಟ್ ರೂಮ್ ಸೈಜ್ ಏನಿದೆ ಲಿಫ್ಟ್ ರೂಮ್ ಸರ್? ಲಿಫ್ಟ್ ರೂಮ್ ಸೈಜು ಒಂದು 4.5 by 4.5 ಇದೆ. 4.5 ಇದೆ ಸರ್. ಆಮೇಲೆ ಎಂಟೈರ್ ಆಗಿ ಸೇಫ್ಟಿ ಗ್ರಿಲ್ ಎಲ್ಲ ಕಂಪ್ಲೀಟಾಗಿ ಸೇಫ್ಟಿ ಗ್ರಿಲ್. ನೀವು ಹೇಳಿದ್ರಲ್ಲ 5 ಲಕ್ಷ ಎಕ್ಸ್ಟ್ರಾ ಬಂದಿರೋದು ಇದಕ್ಕೇನಾ? ಹೌದು ಸರ್, ಇದು ಆಮೇಲೆ SS ಮಾಡ್ಕೊಂಡ್ರು ಸರ್. ಇದೆಲ್ಲ ನಾವು ಪ್ಯಾಕೇಜ್ ಒಳಗಡೆ ಮಾಡ್ಕೊಟ್ಬಿಟ್ಟಿದ್ದೀವಿ. ಮೇಲೆ SS ಅಡಿಷನಲ್ ಆಗಿ ಮತ್ತೆ ಮಾಡಿದ್ದೀವಿ ಸರ್. ಅದೇ ಅಡಿಷನಲ್ ಮಾಡಿದ್ದೀವಿ. ಸಂಪ್ ಎಷ್ಟು ಕೊಟ್ಟಿದ್ರಿ ಇಲ್ಲಿ? ದೊಡ್ಡ ಮನೆ? ಸಂಪು ಹೌದು ಸರ್, ದೊಡ್ಡದಾಗಿದೆ. ಒಂದು 12,000 ಲೀಟರ್ ಸಂಪ್ ಇದೆ. ಅಂಡ್ ಆಮೇಲೆ ಒಂದು ಒಂದು ಬೋರ್ ಕೂಡ ಇದೆ. ಬೋರ್ವೆಲ್ ಇದೆ. ಬೋರ್ವೆಲ್ ಇದೆ. ಹೌದು ಸರ್. ಓಕೆ 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 ಸರ್. ಈ ಕಡೆ ಬಂದರೆ ಇಲ್ಲಿ ಬಂದ್ವಿ ಅಂದ್ರೆ ಸರ್ ಎಂಟ್ರಿ ತೋರಿಸ್ಬೋದು. ಲಿಫ್ಟ್ಗೆಲ್ಲನೂ ಕೂಡ ಡೋರ್ಸ್ ಎಲ್ಲ ಯಾವ ಥರ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ. ಲಿಫ್ಟ್ಗೂ ಕೂಡ ಸೇಫ್ಟಿ ಗ್ರಿಲ್ ಇದೆ. ಸೇಫ್ಟಿ ಗ್ರಿಲ್ಸ್ ಇದೆ. ಹೌದು ಸರ್. ಓಕೆ ಓಕೆ ಓಕೆ. ಅದೇ ಸ್ವಲ್ಪ ಏನಂದ್ರೆ ಸರ್, ಇದು 30-40 ಆಗಿರೋದ್ರಿಂದ ಲಿಫ್ಟ್ ಸ್ವಲ್ಪ ದೊಡ್ಡದಾಗಿ ತೊಗೊಳಕ್ಕಾಗಲಿಲ್ಲ. ಒಂದು 5x5 ಕೊಟ್ಟಿದ್ರೆ ಇನ್ನೂ ದೊಡ್ಡದಾಗಿ ಬರ್ತಾ ಇತ್ತು. ಬಟ್ 4x4 ಒಳಗಡೆ ಸಿಕ್ಕಿದೆ. ಸ್ವಲ್ಪ ಕಸ್ಟಮೈಸ್ ಲಿಫ್ಟ್ ಬಂದಿದೆ. ಅಂದ್ರೆ ಅಟ್ ಎ ಟೈಮ್ ಒಂದು ಇಬ್ರು ಓಡಾಡ್ಬೋದು ಸರ್. ಇಬ್ಬರು 3 ಜನ ಹೋಗ್ಬೋದು ಆ ಥರ. ಓಕೆ ಸರ್. ಈ ಕಡೆ ಬಂದರೆ ಇಲ್ಲಿ ಸ್ಟೆಪ್ಸ್ ಇಲ್ಲಿಂದ ಸರ್, ಇಲ್ಲಿಂದ ಮನೆ ಸ್ಟಾರ್ಟ್ ಆಗೋಗುತ್ತೆ. ಸೈಜ್ ಹೇಳಿ ಸ್ಟೆಪ್ಸ್ ಇದು ಸರ್. ಸ್ಟೆಪ್ಸ್ ಬಂದ್ಬಿಟ್ಟು 3 ಅಡಿ ಅಗಲ ಇಟ್ಕೊಂಡಿದ್ದೀವಿ. ಆಮೇಲೆ ಕಂಪ್ಲೀಟ್ ಫುಲ್ಗೆ ಕ್ಲಾಡಿಂಗ್ ಹಾಕೊಂಡಿದ್ದೀವಿ. ಕ್ಲಾಡಿಂಗ್ ಟೈಲ್ಸ್ ಎಷ್ಟಾಯ್ತು ಸರ್ ಇದು? ಕ್ಲಾಡಿಂಗ್ ಟೈಲ್ಸ್ ಇದು ಒಂದು 70 ರುಪೀಸ್ ಗಂಟೆ ಇದೆ ಸರ್. 70 ರೂಪಾಯಿನ ಇದು? 70 ರೂಪಾಯಿ ಇದೆ. ಹೌದು ಸರ್. ಸರ್ ಇಲ್ಲಿ ಇದೇನು ಮಾಡಿರೋದು ಇದು? ಸರ್ ಇಲ್ಲಿ ಬಂದ್ವಿ ಅಂತಂದ್ರೆ ಸ್ವಲ್ಪ ನಂಬರ್ ಆಫ್ ಯೂನಿಟ್ಸ್ ಜಾಸ್ತಿ ಇರೋದ್ರಿಂದ ಗ್ಯಾಸ್ಗೆ ಇಲ್ಲೇ ಪ್ರಾವಿಷನ್ ಕೊಟ್ಟಿದ್ದೀವಿ. ನೋಡ್ಬೋದು, ಒಂದೊಂದು ಮನೆಗೂ ಸಪ್ರೇಟ್ ಕನೆಕ್ಷನ್ಸ್ ಬಂದಿದೆ. ಆಮೇಲೆ ಸಪ್ರೇಟ್ ಆಗಿ ಇಡೋದಕ್ಕೂ ಕೂಡ ವ್ಯವಸ್ಥೆನೂ ಕೂಡ ಮಾಡಿಬಿಟ್ಟಿದ್ದೀವಿ. ಆಮೇಲೆ ಇಲ್ಲೊಂದು ಪಾರ್ಕಿಂಗಲ್ಲಿ ಒಂದು ಟ್ಯಾಪ್ ಕೊಟ್ಟಿದ್ದೀವಿ ಸರ್. ಒಂದು ಟ್ಯಾಪು ಪೈಪು ಎಲ್ಲ ಕ್ಲೀನಿಂಗ್, ಗಾಡಿ ವಾಶ್ ಮಾಡೋದಿದ್ರೆ ಇಲ್ಲೇ ಮಾಡ್ಕೊಂಡ್ಬಿಡ್ಲಿ ಎಲ್ಲದು ಕೂಡ. ಹೌದು ಸರ್. ಓಕೆ. ಎಲ್ಲನೂ ಕ್ಲೀನಿಂಗ್ ಮಾಡ್ಕೊಳ್ಳೋಕೆ ಈಸಿ ಆಗಲಿ ಅಂತ ಕೊಟ್ಟಿದ್ದೀವಿ. ಸೂಪರ್. ಆಮೇಲೆ ಸರ್ ಇದರಲ್ಲಿ MS ಮಾಡಿದಾಗ ಇದೊಂದು ಪ್ರಿಕಾಷನ್ಸ್ ಒಂದು ಅಡಿಷನಲ್ ಆಗಿ ತೊಗೊಂಡಿದ್ದೀವಿ. ಏನಂದರೆ ಕಂಪ್ಲೀಟಾಗಿ ಇದನ್ನು ಇದ್ರ ಮೇಲ್ಗಡೆ ಇಟ್ಬಿಟ್ಟು ಟಚ್ ಮಾಡಿ ಮಾಡಿದ್ವಿ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಸರ್, ನೀರು ಸ್ಟಾಗ್ನೆಂಟ್ ಆಗ್ಬಿಟ್ಟು ಇದೆಲ್ಲ ರಸ್ಟ್ ಬಂದ್ಬಿಡುತ್ತೆ. ಹಂಗಾಗಿ ಈ ಥರದ ಲೆಗ್ಸ್ ಯೂಸ್ ಮಾಡಿದ್ದೀವಿ. ಕೆಳಗಡೆ ಗ್ಯಾಪ್ ಕೊಟ್ಬಿಟ್ಟು ಏನಾದ್ರೆ ನಮ್ಗೆ ಆಮೇಲೆ ಪೇಂಟ್ ಹೊಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ, ಮತ್ತು ಕ್ಲೀನಿಂಗು ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಮೆಥಡ್ ಮಾಡಿದ್ದೀವಿ. ಸ್ವಲ್ಪ ಲೈಫ್ ಸ್ಪ್ಯಾನ್ ಜಾಸ್ತಿ. ಒಳ್ಳೆ ಐಡಿಯಾ ಇದೆ. ಬನ್ನಿ ಮೇಲೆ ಹೋಗ್ಬಿಡೋಣ. ಎಸ್ ಸರ್. ಸರ್ ಮೇಲೆ ಹೋಗ್ಬಿಡೋಣ ಇವಾಗ? ಎಸ್ ಸರ್, ಮೇಲೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೇಳಿ, ಎಕ್ಸ್ಪ್ಲೇನ್ ಮಾಡಿ. ಇಲ್ಲಿಂದ ಬಂದ್ವಿ ಅಂದ್ರೆ ನೀವು ಅದು ಆಲ್ಮೋಸ್ಟ್ ನಾವು ಲಪೋತರ ಯೂಸ್ ಮಾಡಿದೀವಿ ಗ್ರಾನೈಟ್. ಆಮೇಲೆ ಇದರಲ್ಲಿ ಕಾಂಬಿನೇಷನ್ ಏನು ಮಾಡಿಲ್ಲ ಸರ್. ಸೇಮ್ ಲಪೋತ್ರನೇ ಇದು ಮಾಡಿರೋದು. ರೈಸರ್ ಮತ್ತೆ ಥ್ರೆಡ್ ಕೂಡ ಎರಡನ್ನೂ ಕೂಡ ಅದನ್ನೇ ಯೂಸ್ ಮಾಡಿದೀವಿ. ಓಕೆ. ಆಮೇಲೆ ಫುಲ್ ಲೈಟ್ಗೆ ಟೈಲ್ಸ್ ಹಾಕಿದೀವಿ ಸರ್, ಯಾಕಂದ್ರೆ ಮೈಂಟೆನೆನ್ಸ್ ಈಸಿ ಇರಲಿ ಅಂತ ಹೇಳಿ, ಆಮೇಲೆ ಒಂದು ಲಕ್ಸುರಿನೆಸ್ ಬರಲಿ ಅಂತ ಹೇಳಿ. ಕರೆಕ್ಟ್. ಕಂಪ್ಲೀಟ್ ಆಗಿ ಫುಲ್ ಲೈಟ್ಗೆ ಟೈಲ್ಸ್ ಹಾಕೊಂಡು ಹೋಗಿದ್ದೀವಿ. ಫುಲ್ ಲೈಟ್ ಟೈಲ್ಸ್ ಹಾಕೊಂಡು ಹೋಗಿ ಆಮೇಲೆ ಇಲ್ಲಿ ನಮ್ಗೆ ಎಲಿವೇಶನ್ ನೋಡೋದಲ್ಲ ಸರ್, ಹೌದೌದು, CNC ಡಿಸೈನ್. ಇದಕ್ಕೂ ಕೂಡ ಕಂಪ್ಲೀಟ್ ಆಗಿ ಒಂದು ಗ್ರಾನೈಟ್ ಬೀಡಿಂಗ್ ಮಾಡಿಬಿಟ್ಟು ಕಂಪ್ಲೀಟ್ ಗ್ರಾನೈಟ್ ಫುಲ್ ಆಚೆಗಡೆ ಗಂಟೆ ಎಕ್ಸ್ಪೋಸ್ ಮಾಡಾಕಿ ಅದ್ರ ಮೇಲ್ಗಡೆ ಒಂದು CNC ಡಿಸೈನ್ಸ್ ನ ಪ್ಲಾನ್ ಮಾಡಿದೀವಿ ಸರ್. ಅದು SS ಅಲ್ಲಿ? ಹೌದು ಸರ್, SS ಅಲ್ಲಿ. SS ಪ್ಲೇಟ್ ಅಲ್ವಾ ಅದು? SS ಪ್ಲೇಟ್. ಹೌದು ಸರ್. ಸೊ MS ಸವಾಸನೆ ಬೇಡ ಅಂತ? MS ಆಲ್ಮೋಸ್ಟ್ ಬರೀ ಪಾರ್ಕಿಂಗ್ ಮಾತ್ರ ಯೂಸ್ ಮಾಡಿರೋದು ಅಷ್ಟೇ. ಸರ್. ಸೊ ಓಕೆ, ಮೇಲೆ ಬಂದ್ಬಿಡೋಣ. ಇಲ್ಲಿ ಎಷ್ಟು 2 BHK ಅಂದ್ರಲ್ಲ ಸರ್? ಇಲ್ಲಿ 2 BHK ಸರ್. ಪ್ರತಿ ಮನೆಯೂ ಇಲ್ಲಿ 2 BHK ಇದೆ. 2 BHK. ಹೌದು ಸರ್. ಇದೆಲ್ಲ ನೋಡ್ಬೋದು ಸರ್, ಈಗ ಕಂಪ್ಲೀಟ್ ಆಗಿ ಎಲ್ಲ ಕಡೆನೂ ಟೈಲ್ಸ್ ಹಾಕ್ಬಿಟ್ಟಿದ್ದೀವಿ. ನಾವು ಲಾಸ್ಟ್ ಆ ಕಡೆಯಿಂದ ನೋಡಿದ್ವಲ್ಲ ನಿಂತ್ಕೊಂಡು. ಹೌದು ಸರ್. ಸರ್ ಇಲ್ಲಿ ಸೇಫ್ಟಿ ಗ್ರಿಲ್? ಸರ್ ಇಲ್ಲಿಂದ ಬರೋದಾದ್ರೆ ಇಲ್ಲಿಂದ ಲಿಫ್ಟ್ ಎಂಟರ್ ಆಗ್ತೀವಿ. ಸೊ ಲಿಫ್ಟ್ ಎಂಟರ್ ಆಗೋದು ಇಲ್ಲ ಮೇಲಕ್ಕೆ ಹೋಗೋರಿದ್ರೆ ಹಿಂಗೆ ಹೋಗ್ಬೋದು ಅಂತ ಹೇಳಿ ಇಲ್ಲಿಂದ ಒಂದು ಡೋರ್ ಕೊಟ್ಟಿದ್ದೀವಿ. ಓಕೆ. ಡೋರ್ ಕೊಟ್ಟಿದ್ದೀವಿ. ಇದಿಷ್ಟು ಕಂಪ್ಲೀಟ್ ಆಗಿ ಪ್ರೈವೇಟ್ ಹೌಸು ಸರ್. ಪ್ರೈವೇಟ್ ಹೌಸು. ಆಮೇಲೆ ಎಲ್ಲ ಲಪೋತ್ರನೇ ಎಂಟ್ರಿ ಅಲ್ಲ? ಕಂಪ್ಲೀಟ್ ಆಗಿ ಲಪೋತ್ರ. ಆಲ್ಮೋಸ್ಟ್ ಬ್ಲ್ಯಾಕ್ ಆ್ಯಂಡ್ ಈ ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ. ಎರಡು ಚೆನ್ನಾಗಿ ಬಂದಿದೆ ಸರ್, ತುಂಬ ಗ್ರ್ಯಾಂಡ್ ಆಗಿ ಬಂದಿದೆ. ಫುಲ್ ಟೈಲ್ಸ್ ಅಷ್ಟೇ ಫುಲ್ ಲೈಟ್ ತೊಗೊಂಡಿದ್ದೀವಿ. ಅಂದ್ರೆ ಈ ಟೈಲ್ಸ್ ಓನರ್ ಸಜೆಷನ್ ನೀವು ಸಜೆಸ್ಟ್ ಮಾಡಿರೋದ ಓನರ್ಗೆ? ಯಾವುದು? ಈ ಕಲರ್ ಟೈಲ್ ಇಲ್ಲ ಸರ್, ಇಬ್ರು ಸೇರ್ಕೊಂಡೆ ಸೆಲೆಕ್ಟ್ ಮಾಡಿದ್ರು. ನಮ್ಮ ಇಂಜಿನಿಯರ್ಸ್ ಸೆಲೆಕ್ಷನ್ಗೆ ಹೋಗಿದ್ರು. ಆಮೇಲೆ ಜಾಸ್ತಿ ಕಲರ್ಸ್ ಬೇಡ ಅಂತೇಳಿ ನಾವು ಸಜೆಸ್ಟ್ ಮಾಡಿದ್ವು. ಯಾಕಂದ್ರೆ ತುಂಬಾ ಟೈಲ್ಸ್ ಬರ್ತಾ ಇದೆ ಸರ್, ಎರಡನ್ನೂ ತುಂಬಾ ವೈಟ್ ಅಲ್ಲಿ ಹೋಗೋದು ಬೇಡ, ಡಾರ್ಕ್ ಅಲ್ಲಿ ಹೋಗೋದು ಬೇಡ ಅಂತೇಳಿ ಆಲ್ಮೋಸ್ಟ್ ಗ್ರಾನೈಟ್ ಫಿಕ್ಸ್ ಆಗ್ಬಿಟ್ಟಿತ್ತು. ನಾವು ಬ್ಲ್ಯಾಕ್ ಅಲ್ಲೇ ಹೋಗೋದು ಅಂತೇಳಿ ಇದಕ್ಕೆ ಮ್ಯಾಚ್ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದು ಒಂದು
ಆಫ್ ವೈಟ್ ಕಲರಲ್ಲಿ ಇದನ್ನು ಪ್ಲಾನ್ ಮಾಡಿ. ಓಕೆ, ಈ ವುಡ್ ಯಾವ್ದು ಸರ್ ಇದು? ಇದೆಲ್ಲ ಫುಲ್ ಒಂದೇ ಸರ್, ಒಂದೇನಾ? ಒಂದೇ ಮರ. ಹೌದು, ಪೇಂಟ್ ಮಾಡಿಬಿಟ್ಟಿದ್ದೀರಾ? ಪೇಂಟ್ ಮಾಡಿದ್ದೀವಿ ಸರ್. ಓಕೆ. ಆಮೇಲೆ ಇದು ಕಂಪ್ಲೀಟಾಗಿ ಇಲ್ಲಿ ಕಂಪ್ಲೀಟಾಗಿ ಎಸ್ ಮಾಡಲಿಲ್ಲ ಸರ್, ಯಾಕಂದರೆ ಸ್ವಲ್ಪ ಗೋಡೆ ಕಟ್ಟಿ ಆಮೇಲೆ ಮಧ್ಯದಲ್ಲಿ ಎಸ್ ಮಾಡಿ ಆ ಕಡೆ ಮತ್ತೆ ಇದೆಲ್ಲ ಪ್ಲಾನ್ ಮಾಡಿದ್ವಿ, ಕಾಂಬಿನೇಷನ್ ಮಾಡಿದ್ವಿ. ಅಲ್ಲಿ ಇದು ಮಾಡ್ಬೇಕಾದ್ರೆ ಒಂದು ಚಾಲೆಂಜ್ ಆಗಿತ್ತು ಸರ್. ಏನಂತಂದ್ರೆ ಇದು 4 ಇಂಚ್ ಗೋಡೆ ಕಟ್ಟಿದೀವಿ, ಬಿಕಾಸ್ ಈ ಸ್ಪೇಸ್ ಕ್ವೀಸ್ ಆಗುತ್ತೆ ಅಂತ ಹೇಳಿ. ಹೌದು. ಅಲ್ಲಿ ನೋಡಿದ್ರೆ ಫಸ್ಟ್ ಡಿಸೈನ್ ಎಲ್ಲ ನಾವು ಇಲ್ಲಿಂದ ಇಷ್ಟು ಅಲ್ಲಷ್ಟು ಒಂದೊಂದು ಕಟ್ಟೆಗಳ ಥರ ಮಾಡಿದ್ವಿ. ಓಕೆ. ಅದು 4 ಇಂಚ್ ಗೋಡೆ ಏನಂದ್ರೆ ತಲೆನೋವು ಏನಂತಂದ್ರೆ ಸರ್, ಅದು ಎಷ್ಟಾನ ಸಿಮೆಂಟಾಗಿ ಕಟ್ಟಲಿ ಕ್ಲೀನಾಗಿ ನಿಂತ್ಕೊಳ್ಳಲ್ಲ, ಸ್ವಲ್ಪ ಶೇಕ್ ಆಗ್ತಾ ಇರುತ್ತೆ. ಮತ್ತೆ ಅದನ್ನ ಕಟ್ಟಿದ್ದಿನ ಒಂದು 2 ಫ್ಲೋರ್ ಕಟ್ಕೊಂಡು ಹೋಗಿದ್ವಿ. ಮತ್ತೆ ಆಮೇಲೆ ಯಾಕೋ ಸ್ಟ್ರೆಂತ್ ಬರ್ತಲ್ಲ ಅಂತೇಳಿ ತೆಗೆದು ಮತ್ತೆ ರೀಡಿಸೈನ್ ಮಾಡಿ ಇದನ್ನ ಇಲ್ಲಿ ಗಂಟೆ ಡೋರ್ ಲೆವೆಲ್ಗೆ ಸ್ವಲ್ಪ ಕ್ಲೋಸ್ ಥರನೇ ಇರಲಿ ಅಂತೇಳಿ ಪ್ಲಾನ್ ಮಾಡಿಕೊಂಡು ಇದನ್ನ ಮಾಡಿಕೊಂಡು ಮತ್ತೆ ಮಧ್ಯದಲ್ಲಿ ಓಪನ್ ಯಾಕೆ ಇಟ್ಟಿದ್ವಿ ಅಂತಂದ್ರೆ ಸರ್, ಚಿಕ್ಕ ಮಕ್ಳು ಎಲ್ಲ ಆಚೆ ಕಡೆ ನೋಡೋಕ್ಕೆ ಅದಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಅಲ್ಲಿ ಗಾಳಿನೂ ಬರುತ್ತೆ, ಕೂತ್ಕೊಂಡಿದ್ರೆ ವೆಂಟಿಲೇಷನ್ ಚೆನ್ನಾಗಿರುತ್ತೆ ಅಂತ ಪ್ಲಾನ್ ಮಾಡೋದು ಸರ್. ಮೇಲ್ಗಡೆ ನೋಡ್ಬೋದು ಸರ್, ಕಂಪ್ಲೀಟಾಗಿ ಎಸ್ ಸೇಫ್ಟಿ ಗ್ರೌಂಡ್ಸ್ ಕಂಪ್ಲೀಟಾಗಿ ಮಾಡಿಬಿಟ್ಟಿದ್ದೀವಿ. 304 ಅಲ್ವಾ ಸರ್ ಇವೆಲ್ಲದು ಕೂಡ? ಓಕೆ, ಕ್ವಾಲಿಟಿ ಬಟ್ಟೆ ಒಣಗಿ ಹಾಕೋಕ್ಕೂ ತೋರಿಸ್ಬೋದು ಸರ್. ಇಲ್ಲೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬಟ್ಟೆ ಒಣಗಿ ಹಾಕೋದಕ್ಕೆ. ಜಾಗದ ಇದಿಷ್ಟು ಇವರಿಗೆ ಪ್ರೈವೇಟ್ ಏರಿಯಾನೇ ಸರ್, ಇಲ್ಲಿ ಯಾರು ಮತ್ತೆ ಯಾರು ಬರಲ್ಲ, ಈ ಮನೆಗೆ ಹೋಗೋರು ಮಾತ್ರನೇ ಬರುತ್ತೆ ಸರ್. ಕರೆಕ್ಟ್ ಸರ್. ಡೋರ್ ಬಗ್ಗೆ ಹೇಳಿ ಸರ್. ಡೋರು, ಮೈನ್ ಡೋರು ಮತ್ತೆ ಪೂಜಾ ರೂಮ್ ಡೋರ್ ಮಾತ್ರ 2 ಟೀಕ್ ಇದೆ, ಇದೆಲ್ಲ ಒಂದೇ ಮರ ಹೋಗ್ಬಿಟ್ಟಿದೀವಿ. ಇದನ್ನೆಲ್ಲ ಆಮೇಲೆ ಇದರಲ್ಲಿ ಯಾವ್ದು ಫ್ಲಶ್ ಡೋರ್ಸ್ ಇಲ್ಲ ಸರ್. ರೂಮ್ ಡೋರ್ಗಳು ಕೂಡ ಒಂದೇ ಮರದಲ್ಲಿ ಮೇಕಿಂಗ್ ಮಾಡಿರೋ ಸಾಲಿಡ್ ವುಡ್ಡೇನೆ. ಓಕೆ. ಹೌದು ಸರ್. ಇದು ಕಂಪ್ಲೀಟ್ ಆಗಿ ಏನು ರಾಡ್ಸ್ ಹಾಕಿ ಮತ್ತೆ ಡೋರ್ ಕಮ್ ವಿಂಡೋನ ಪ್ಲಾನ್ ಮಾಡಿದ್ವಿ ಸರ್. ಇದು ಎಷ್ಟಾಯ್ತು ಡೋರ್ ಎಲ್ಲ ಸೇರಿ? ಡೋರ್, ಫ್ರೇಮ್ ಇದೆಲ್ಲ ಒಂದು 60,000 ಬಂದಿದೆ ಸರ್. ಎಲ್ಲ ಸೇರಿ ನಾಕರು ಎಲ್ಲ ಬಂದಿದೆ? ಹೌದು ಸರ್. 60,000 65,000 ಗಂಟ ಬಂದಿದೆ ಸರ್. ಅಲ್ಲಿ ಡೋರ್ ಡಿಸೈನ್ಸ್ ನೋಡ್ಬೋದು ಸರ್. ಇದೆಲ್ಲ ಸ್ವಲ್ಪ ಆಂಟಿಕ್ ಲುಕ್ಕೇನೆ, ಹೊಸ ಥರದ ಟ್ರೆಂಡಿ ಅನ್ನೋದಕ್ಕೇನೆ ಆಂಟಿಕ್ ಲುಕ್. ಯಾವ ವುಡ್ ಯೂಸ್ ಮಾಡ್ತೀರಾ ನೀವು? ಟೀಕಲ್ಲಿ ಯಾವುದು? ಬರ್ಮಾ ಬಾರ್ಡರ್ ಸರ್. ಒರಿಜಿನಲ್ ಬರ್ಮಾ ಯೂಸ್ ಮಾಡಕ್ಕೆ ಜಾಸ್ತಿ ಆಗ್ಬಿಡುತ್ತೆ. 7-8 ಸಾವಿರ ರೂಪಾಯಿ ಸಲ ಹೋಗ್ಬಿಡುತ್ತೆ. ಇದಂದ್ರೆ ನಮ್ಗೆ 4,000 ಕ್ಯೂಬಿಕ್ ಫೀಟ್ ಇದೆ. ಆಮೇಲೆ ಎಲ್ಲ ಕೊಡೋದು ನಾವು ಎಷ್ಟೊಂದ್ ಸತಿ ಅದನ್ನು ಟ್ರೈ ಮಾಡಿ ನೋಡೋದು ಸರ್. ಅಂದ್ರೆ ಸ್ವಲ್ಪ ಕಸ್ಟಮರ್ ಈ ತರದ ಪ್ರೀಮಿಯಂ ಕಸ್ಟಮರ್ಸ್ಗೆಲ್ಲ ಬರ್ಮಾನೇ ಹಾಕೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡುವ. ಬಟ್ ಏನ್ ಮಾಡ್ತಾರೆ, ನಮ್ಗೆ ಸ್ವಲ್ಪ ಅದೆಲ್ಲ ಚೀಟಿಂಗ್ ಜಾಸ್ತಿ ಆಗುತ್ತೆ ಸರ್. ಅಂದ್ರೆ ಬರ್ಮಾ ಬಾರ್ಡರ್ ಅಂತಂತೆ ಬರ್ಮಾ ಬಾರ್ಡರ್ನೇ ಬರ್ಮಾ ಅಂತ ಹೇಳ್ಕೊಡೋದು, ಅದೆಲ್ಲ ಸ್ವಲ್ಪ ಇದೆ ತಗೊಳಾಗ್ತಿದೆ ಅಂತ ಹೇಳಿ ನಾವೇ ಸಜೆಸ್ಟ್ ಮಾಡ್ತೀವಿ. ಬೇಡ ಈ ಕಡೆ ಬಂದ್ಬಿಡೋಣ. ಇಲ್ಲಿ ಬಂದ್ರೆ ಒಳಗಡೆ ಸರ್, ಒಳಗಡೆ ಎಂಟರ್ ಆದ್ವಿ ಅಂತಂದ್ರೆ ನೀವು ನೋಡ್ಬೋದು ಕಂಪ್ಲೀಟ್ಲಿ ಎಂಟೈರ್ ಫುಲ್ ಕಿಚನ್, ಎಂಟೈರ್ ಲಿವಿಂಗ್ ಇದೆ. ಲಿವಿಂಗಲ್ಲಿ ಇಂಟೀರಿಯರ್ಸ್ ನೋಡ್ಬೋದು ಸರ್. ಇಂಟೀರಿಯರ್ಸು ಆಲ್ಮೋಸ್ಟ್ ಈ ಕಡೆ ಸಿಟ್ಟಿಂಗ್ ಏರಿಯಾ ಅಂತ ಪ್ಲಾನ್ ಮಾಡಿದ್ದೀವಿ. ಇದಕ್ಕೆ ಆಪೋಸಿಟ್ ಆಗಿ ಅದಕ್ಕೆ ಕಾಂಬಿನೇಷನ್ ಬರಲಿ ಅಂತ ಹೇಳ್ಬಿಟ್ಟು ಇದೊಂದು ಕಾರ್ನರ್ನ ಪ್ಯಾನಲಿಂಗ್ ಮಾಡಿದ್ದೀವಿ ಸರ್. PVC ರಾಫ್ಟರ್ಸ್ ಹಾಕಿದ್ದೀರಾ? ರಾಫ್ಟರ್ಸ್ ತೊಗೊಂಡಿದ್ದೀವಿ, ಚಿಕ್ಕ ರಾಫ್ಟರ್ಸ್ ಸರ್. ಸೈಜ್ ಸರ್ ಲಿವಿಂಗ್ ಸೈಜ್ ನೋಡ್ಬೋದು. ಒಂದು ಸ್ಟ್ಯಾಂಡರ್ಡ್ ಸೈಜ್ ಕೊಟ್ಟಿದ್ದೀವಿ. ಸ್ಟ್ಯಾಂಡರ್ಡ್ ಅಂದ್ರೆ ಒಂದು 12 ಅಡಿ ಅಗಲ ಇದೆ, 18 ಅಡಿ ಉದ್ದ ಇದೆ ಸರ್. ಸ್ಪೇಷಿಯಸ್ ಆಗಿದೆ. 12-18 ಸರ್. 18? ಹೌದು ಸರ್. ಫ್ಲೋರಿಂಗ್ ಏನು ಹಾಕಿದ್ರಿ ಸರ್ ಇಲ್ಲಿ? ಸರ್ ಫ್ಲೋರಿಂಗ್ ಎಲ್ಲಾನು 4x6 ಸ್ಮಾರ್ಟ್ ಮಾರ್ಬಲ್ ಹಾಕಿದ್ದೀವಿ. 15 mm ಇರುತ್ತಲ್ವಾ ಇದು? ಹೌದು ಸರ್. 15 to 16 mm ಅಂತ thickness ಬರುತ್ತೆ. ಎಷ್ಟಾಗುತ್ತೆ ಸರ್? ಕಾಸ್ಟ್ ಎಷ್ಟಾಗುತ್ತೆ ಸರ್? ಇದು ಆಲ್ಮೋಸ್ಟ್ ನಮಗೆ ಸ್ವಲ್ಪ ಹೈ ಎಂಡ್ ಹೋಗಿರೋದ್ರಿಂದ ನಮ್ಗೆ ಹತ್ತಿರ 200 ರೂಪಾಯಿ ಗಂಟೆ ಆಗಿದೆ ಸರ್. ಇದು 200 ರೂಪೀಸ್ ಗಂಟೆ ಹೋಗಿದೆ. ಹೌದು. ಇದರಲ್ಲೇನೆ ಸೇಮ್ ಸ್ವಲ್ಪ ಕಡಿಮೆ ಸಿಗುತ್ತೆ. ಸ್ವಲ್ಪ ಎಲ್ಲ ಬ್ರಾಂಡೆಡ್ ಮೆಟೀರಿಯಲ್ಸ್ ಹೋಗಿದ್ದೀವಿ, ಹಂಗಾಗಿ ಸ್ವಲ್ಪ ಕಾಸ್ಟ್ ಆಗಿದೆ ಸರ್. ಇದು ಚೆನ್ನಾಗಿದೆ ಸರ್. ಇದು ಆಲ್ಮೋಸ್ಟ್ ಎಲ್ಲ ವುಡನ್ ಫಿನಿಶ್ ತಗೊಂಡಿದ್ದೀರಾ? ಹೌದು ಸರ್. ಇಲ್ಲಿ PVC ಫಾಲ್ ಸೀಲಿಂಗ್ ಮತ್ತೆ ವೈಟ್ ಸರ್. ಎರಡು ಓಕೆ. ಜಿಪ್ಸಮ್ ಮತ್ತೆ PVC ಕಾಂಬಿನೇಷನ್ ಮಾಡಿದ್ದೀವಿ. ಹೌದು ಸರ್. ಕಂಪ್ಲೀಟ್ ಆಗಿ ನೋಡ್ಬೋದು. ಆಮೇಲೆ TV ಪ್ಯಾನಲ್ಗೂ ಅಷ್ಟೇ ಸರ್. TV ಯೂನಿಟ್ ಬಾಡಿಗೆ ಮನೆ ಅಂತ ಹೇಳಿ ಸ್ವಲ್ಪ ಚಿಕ್ಕದೆಲ್ಲ ಮಾಡಿಲ್ಲ ಸರ್. ಕಂಪ್ಲೀಟ್ ಆಗಿ ಕಿಚನ್ ಎಂಟ್ರಿಯಿಂದ ಕಂಪ್ಲೀಟ್ ಆಗಿ ಇಲ್ಲಿ ಗಂಟ ತೊಗೊಂಡಿದ್ದೀವಿ ಸರ್. ಈ ಏರಿಯಾ ಗಂಟ ತೊಗೊಂಡಿದ್ದೀವಿ. ಚೆನ್ನಾಗಿದೆ. ಈ ರಾಫ್ಟರ್ಸ್ ಚೆನ್ನಾಗಿದೆ ಸರ್. ಚಿಕ್ಕದು ಸರ್. ಹೊಸ ಟ್ರೆಂಡ್ ಬಂದಿರೋದು ಬಂದಿದೆ. ಹೌದು, ಯೂಸ್ ಮಾಡ್ತಾ ಇದ್ದೀವಿ ಸರ್. ಸೂಪರ್ ಸರ್. ಇದು ಇಂಟೀರಿಯರ್ ನೀವೇ ಮಾಡಿರೋದು? ಇಂಟೀರಿಯರ್ ಎಲ್ಲ ಕಂಪ್ಲೀಟ್ ನಮ್ಮದ್ರಲ್ಲೇ ಬಂದಿರೋದು ಸರ್. ಹಂಗಾಗಿ ಸ್ವಲ್ಪ ಬಜೆಟ್ ಜಾಸ್ತಿ ಹೋಗಿದೆ. ಇದೊಂದು ಪ್ಯಾನಲ್ ತೋರಿಸ್ಬಿಡ್ತೀನಿ ವೀಕ್ಷಕರಿಗೆ. ನೋಡಿ ವೀಕ್ಷಕರೇ, ಸ್ಮಾಲ್ ಪ್ಯಾನಲ್ಸ್ ಇದು. ಫಸ್ಟ್ ದೇವ್ರ ಮನೆ ತೋರಿಸ್ಬಿಡೋಣ ಸರ್. ಎಷ್ಟೇ ಇದು ಡೋರ್ ಎಷ್ಟಾಯ್ತು ಸರ್ ಇದು? ಸರ್ ದೇವ್ರ ಮನೆ ಡೋರ್ ನೋಡ್ಬೋದು. ಆಲ್ಮೋಸ್ಟ್ ಇದನ್ನು ಕೂಡ ರೆಗ್ಯುಲರ್ ಡೋರ್ ಥರನೇ ಮಾಡಿದ್ದೀವಿ. ಅಂದರೆ ಆಂಟಿಕ್ ಲುಕ್ಕಲ್ಲೇನೆ. ಆ್ಯಂಡ್ ಜಾಸ್ತಿ ಗ್ಲಾಸಸ್ ಆಗಲಿ ಅದು ಇದನ್ನೆಲ್ಲ ಯೂಸ್ ಮಾಡಿಲ್ಲ. ಆ್ಯಂಡ್ ಕಸ್ಟಮೈಸ್ ಡೋರ್ ಸರ್. ಇದು ಆಲ್ಮೋಸ್ಟ್ ನಮಗೆ ಹತ್ತಿರ ಒಂದು 40,000 ಗಂಟೆ ಆಗುತ್ತೆ ಸರ್. 40,000 ಆಗುತ್ತೆ. ದೇವ್ರ ಮನೆ ಸೈಜು ಸರ್? ದೇವ್ರ ಮನೆ ಸೈಜ್ ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ ಒಂದು 3ವರೆಗೆ 4 ಅಡಿ ಇದೆ ಸರ್. 3ವರೆಗೆ 4 ಅಡಿ ಇದೆ. ಹೌದು. 7 ಫೀಟ್ಗೆ ಎಂಡ್ ಮಾಡಿಬಿಟ್ರಿ. ಹೌದು ಸರ್. ವೈಟ್ ಟೈಲ್ಸ್ ಹಾಕಿರೋದಲ್ವ ಇದು? ವೈಟ್ ಟೈಲ್ಸ್ ಹಾಕಿದ್ದೀವಿ. ಕೆಳಗಡೆ ಅಷ್ಟೇ ಇದೆ. ಇದು ಫ್ಲೋರಿಂಗ್ ಏನಿತ್ತಲ್ಲ ಅದನ್ನೇ ಕಂಟಿನ್ಯೂ ಮಾಡಿದ್ದೀವಿ. ಒಂದು ಸ್ಟೆಪ್ ಒಂದು ಮಾಡಿದ್ದೀವಿ ಸರ್. ಓಕೆ, ಬನ್ನಿ ಸರ್ ಕಿಚನ್ಗೆ ಹೋಗ್ಬಿಡೋಣ ಇವಾಗ. ಕಿಚನ್ ಅಂತೂ ಇದೊಂದು ವಿಂಡೋ ತೋರಿಸ್ಬಿಡಿ ಸರ್.
ಇದು ಕೂಡ ಎರಡು ಸೈಡ್ ಕ್ರಾಸ್ ವೆಂಟಿಲೇಷನ್ ಅಂತ ಇಟ್ಕೊಂಡಿದ್ದೀವಿ. ದೊಡ್ಡ ತೊಗೊಂಡಿದ್ದೀವಿ, ಫುಲ್ ಲೆಂತ್ ತೊಗೊಂಡಿದ್ದೀವಿ ಸರ್. ಫ್ರೆಂಚ್ ವಿಂಡೋ ಥರ ತೊಗೊಂಡಿದ್ದೀರಾ? ಹೌದು ಸರ್. ಇದು 4 ಥರ ಓಪನ್ ಆಗುತ್ತೆ ಸರ್, ಮೇಲೆ ಕೆಳಗಡೆ ಬಾಟಮಲ್ಲಿ 2. ಎಲ್ಲ 4 ಡೋರ್ 4 ಡೋರ್ ಓಪನ್ ಆಗುತ್ತೆ ಸರ್. ಓಕೆ. ಕಿಚನ್ ಸೈಜ್ ಸರ್? ಸರ್ ಕಿಚನ್ ಸೈಜು ನಮ್ಗೆ ಆಲ್ಮೋಸ್ಟ್ ದೊಡ್ಡದಾಗಿದೆ ಸರ್. ಅಂದರೆ ಒಂದು ಇದು ಕೂಡ ಒಂದು 10 to 12 ಫೀಟ್ ಅಗಲ ಸಿಗುತ್ತೆ, ಮತ್ತು ಲೆಂತ್ ಕೂಡ 10 ಫೀಟ್ ಸಿಗುತ್ತೆ ಸರ್. ಏನೇನು ಮಾಡಿದ್ದೀರಾ ಸರ್ ಇಲ್ಲಿ? ಸರ್ ಇದರಲ್ಲಿ ಕಂಪ್ಲೀಟಾಗಿ ಈ ಕಿಚನಲ್ಲಿ ಏನೇನು ಫೋಕಸ್ ಮಾಡಿದ್ದೀವಿ ಅಂತಂತಂದರೆ ಸರ್, ಎಂಡ್ ಟು ಎಂಡ್ ನಮಗೆ ಫ್ರಿಜ್ ಪಾಯಿಂಟ್ಸ್ ಏನಿದೆ, ಮತ್ತು ಇದು ಇದಂತೀವಲ್ಲ ಸರ್ ಒಳ್ಕಲ್ಲು, ಪ್ರತಿಯೊಂದನ್ನು ಪ್ಲಾನ್ ಮಾಡಿದ್ದೀವಿ. ಒಳ್ಕಲ್ಗೋಸ್ಕರನೇ ಸಪ್ರೇಟಾಗಿ ಬಂದಿದ್ದೀವಿ ಸರ್. ಚೆನ್ನಾಗಿದೆ ಸರ್, ಇದು ಒಳ್ಳೆ ಐಡಿಯಾ. ಓಕೆ, ಮೋಸ್ಟ್ಲಿ ಅವರಿಗೆ ಇದು ಐಡಿಯಾ ಇತ್ತು ಅನ್ಸುತ್ತೆ ಈ ಥರ ಮಾಡಿಸಿಲ್ಲ, ಬೇಕೇ ಬೇಕು ಅಂತಂತ ಹೇಳ್ಬಿಟ್ಟು ಫಸ್ಟೇ ತಂದಿಟ್ಬಿಟ್ಟಿದ್ರು. ಹಾಗಾಗಿ ಅದನ್ನೆಲ್ಲನೂ ಯಾವುದನ್ನು ಇದು ಮಾಡಿಲ್ಲ, ಪ್ರತಿಯೊಂದನ್ನು ಇಂಟಿಮೇಟ್ ಮಾಡ್ಕೊತ ಹೋಗಿದ್ದೀವಿ ಸರ್. ಆಮೇಲೆ ಟೈಲ್ಸ್ ನೋಡ್ಬೋದು ಸರ್, ಫುಲ್ ಹೈಟ್ಗೆ ಹಾಕ್ಬಿಟ್ಟಿದ್ದೀವಿ. ಯಾವಾಗಲೂ ನಮ್ಮದು ಪ್ಯಾಕೇಜ್ ಒಳಗಡೆ 2 ಫೀಟ್ ಕೊಡ್ತಾ ಇದ್ವಿ, ಹೌದು, ಅದಾದಮೇಲೆ 4 ಫೀಟ್ ಮಾತ್ರ ಹಾಕ್ಸ್ಕೊತಾ ಇದ್ರು. ಇಲ್ಲೇನಾದ್ರೆ ಫುಲ್ ಹೈಟ್ಗೆ ಹಾಕ್ಬಿಟ್ಟಿದ್ದೀವಿ ಸರ್. ಓಕೆ. ಚಿಕ್ಕ ಚಿಕ್ಕ ಟೈಲ್ಸ್ ಅಲ್ವಾ ಇದು? ಚಿಕ್ಕ ಚಿಕ್ಕ ಟೈಲ್ಸ್, 1.5 by 1 ಸರ್. ಆಮೇಲೆ ಇಲ್ಲಿ ಇವಾಗ ಏನಿಲ್ಲ ಸರ್, ಜಸ್ಟ್ ಇವಾಗ ಟೆನೆಂಟ್ಸ್ ಬಂದ್ರು ಅಂದ್ರೆ ಅದೊಂದು ಚಿಮ್ನಿ ಒಂದು ಬ್ಯಾಲೆನ್ಸ್ ಇದೆ, ಅದಕ್ಕೆ ಓಲೆಲ್ಲ ಮಾಡಿಟ್ಟಿದ್ದೀವಿ. ಮತ್ತು ಸ್ವಿಚ್ ಪಾಯಿಂಟ್ಸ್ ಅದನ್ನೆಲ್ಲ ಕೊಟ್ಟಿಟ್ಟಿದ್ದೀವಿ. ಚಿಮ್ನಿ ಹಾಕೊಂಡ್ರೆ ಆಯ್ತು, ಅಷ್ಟೇ ಹಾಕೊಂಡ್ರೆ ಮುಗ್ದಾಯ್ತು ಸರ್. ಸಜ್ಜಾ ಕೊಟ್ಟಿದ್ದೀರಲ್ಲ ಇಲ್ಲಿ? ಕಂಪ್ಲೀಟ್ ಸಜ್ಜಾ ಎಲ್ ಶೇಪ್ ಕೊಟ್ಟಿದ್ದೀವಿ ಸರ್, ಅಲ್ಲಿಂದ ಅಲ್ಲಿವರೆಗೂ ಕೊಟ್ಟಿದ್ದೀವಿ. ಆಮೇಲೆ ಇಲ್ಲಿಗೆ ಆ್ಯಕ್ಚುಲಾಗಿ ಸ್ವಲ್ಪ ಓನರ್ಗೆ ಏನಂದ್ರೆ ಇಲ್ಲಿ ಸಜ್ಜೆ ಬರೋದು ಬೇಡ ಅಂತಂತ ಅವ್ರು ಇದು ಈ ಕಡೆ ಬರೋದು ಬೇಡ, ಈ ಮೂಲಿನಲ್ಲಿ ಇರಬಾರ್ದು ಅಂತೇಳಿ ಇದು ಮಾಡ್ತಾಯಿದ್ರು ಅಂತೇಳಿ ಇಲ್ಲಿ ಮಾತ್ರ ಬರೀ ಅಡುಗೆ ಮಾಡೋದಕ್ಕೆ ಮತ್ತು ಸ್ಟವ್ ಇಡೋದಕ್ಕೆ ಮತ್ತು ಸಿಂಕ್ಗೆ ಅಂತ ಕೊಟ್ಟಿದ್ದೀವಿ. ಸಜ್ಜನ ಹಿಂದಕ್ಕೆ ಹಾಕ್ಬಿಟ್ಟಿದ್ದೀವಿ ಸರ್. ಓಕೆ. ಯಾಕಂದ್ರೆ ಸ್ಟೋರೇಜ್ಗೆ ಇರಲಿ ಅಂತ. ಗ್ಯಾಲಕ್ಸಿ ಅಲ್ಲ ಸರ್? ಗ್ಯಾಲಕ್ಸಿ ಸರ್. ಗ್ಯಾಲಕ್ಸಿ ಮುಂದೆಗಡೆ 40 mm ಮಾಡಿಬಿಟ್ಟು ಕಂಪ್ಲೀಟಾಗಿ ರೆಡಿ ಮಾಡಿದ್ದೀವಿ ಸರ್. ಓಕೆ. ಇದು ಇಂಟೀರಿಯರ್ ಕಲರ್ ಚೆನ್ನಾಗಿದೆ ಸರ್, ಕ್ಯಾಪಚಿನೋ ಕೊಟ್ಟಿದ್ದೀವಿ. ಹೌದು ಸರ್, ಎಲ್ಲ ನೋಡ್ಬೋದು ಸರ್, ಹಳೆ ಕಲರೆಲ್ಲ ಮಾಡಿದ್ದೀವಿ. ಗೊತ್ತಾಯ್ತು ಸರ್. ಇದು ಬಾಟಮ್ ಒಂದು ಮೇಲ್ಗಡೆ ಒಂದು ಕಲರ್ನ ಚಾಯ್ಸ್ ಮಾಡಿದ್ದೀವಿ ಸರ್. ಕ್ಯಾಪಚಿನೋ ಅದರಲ್ಲೇ ಡಾರ್ಕ್ ಗ್ರೇ ಮಾಡಿದ್ದೀರಾ? ಹೌದು ಸರ್. ಓಕೆ. ನೋಡಿ ವೀಕ್ಷಕರೇ, ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ, ಇದನ್ನು ನೀವು ಕನ್ಸಿಡರ್ ಮಾಡ್ಬೋದು. ಇದೆಲ್ಲ ತೋರಿಸಿ ಸರ್. ಓಕೆ. ಸೊ ಕಾರ್ನರ್ ಎಂಟೈರಾಗಿ ಓಪನ್ ಆಗುತ್ತೆ. ಹೌದು ಸರ್. ಪ್ರೊಫೈಲ್ ಹ್ಯಾಂಡಲ್ ಕೊಟ್ಟಿದ್ದಾರೆ ವೀಕ್ಷಕರೇ, ವಿತ್ ಸಾಫ್ಟ್ ಕ್ಲೋಸರ್ ಅಲ್ಲ ಸರ್ ಇದು? ಹೌದು ಸರ್. ಇದೆಲ್ಲ ತೋರಿಸ್ಬೋದು ಸರ್. ಸೊ ನೋಡಿ, ಟ್ಯಾಂಡಮ್ದು ಬಾಟಲ್ ಪುಲ್ ಔಟ್ ಇದು. ಓಕೆ, ಚೆನ್ನಾಗಿದೆ, ಸಾಫ್ಟ್ ಕ್ಲೋಸ್ ಇದೆ. ಇಲ್ಲಿ ವಿಕರ್ ಬ್ಯಾಸ್ಕೆಟ್ ಕೊಟ್ಟಿದ್ದೀವಿ ಸರ್. ಇದು ಇವಾಗ ಸುಮ್ಮನೆ ಇಟ್ಟಿದ್ದೀನಿ, ಇದನ್ನು ತೋರಿಸ್ಬೋದು ಸರ್. ನೋಡಿ ವೀಕ್ಷಕರೇ, ವುಡ್ನ ವಿಕರ್ ಬ್ಯಾಸ್ಕೆಟ್ಸು ವಿತ್ PVC ಬ್ಯಾಸ್ಕೆಟ್ಸು. ಮೇಲ್ಗಡೆ ಓಪನ್ ಮಾಡಿ ಸರ್ ಇದು. ಸರ್ ಇದನ್ನು ಅಷ್ಟೇ, ಇಲ್ಲೂ ಕೂಡ ನಮಗೆ ಏನಾದ್ರು ಗ್ರೈಂಡರ್ಸ್ ಅದು ಇದನ್ನೆಲ್ಲ ಇಡ್ತೀವಿ ಇಟ್ಕೋಬೋದು. ಮತ್ತು ಇಲ್ಲೊಂದು ರೋಲಿಂಗ್ ಶಟರ್ ಒಂದು ಕೊಟ್ಟಿದ್ದೀವಿ, ಸೈಡಲ್ಲಿ ತೊಗೊಂಡಿದ್ದಾರೆ ರೋಲಿಂಗ್ ಶಟರು. ಇದು ಕೂಡ ಇಲ್ಲಿ ಆಕ್ಸಿಸ್ಗೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಕೊಟ್ಟಿದ್ದೀವಿ. ಇದು ಅಪ್ಲಿಫ್ಟರ್ ಹಾಕಿದ್ದೀವಿ. ಅಪ್ಲಿಫ್ಟರ್, ಹೌದು ಸರ್. ಇದೊಂದು ಸರಿ ತೋರಿಸ್ಬಿಡಿ ಸರ್. ತೋರಿಸ್ಬಿಡಿ ಸರ್. ಟೀ ಹ್ಯಾಂಡಲ್ ಹಾಕಿ ಅಪ್ಲಿಫ್ಟರ್ ಹಾಕಿದ್ದೀವಿ. ಚೆನ್ನಾಗಿದೆ ನೋಡಿ ಸರ್, ಸೂಪರ್. ಸೊ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲೂ ಕೂಡ ಕಾಪಿ ಮಾಡಿ. ಆ್ಯಸ್ ಇಟ್ ಈಸ್, ಹೌದು ಸರ್. ಅಂದರೆ ಕಂಪ್ಲೀಟಾಗಿ ಎಷ್ಟು ಸ್ಪೇಸ್ ಯುಟಿಲೈಸ್ ಮಾಡೋಕ್ಕಾಗತ್ತೆ ಅಂತ ನೋಡಿಕೊಂಡು ಅದ್ರ ಮೇಲೆಗಡೆ ಕ್ಲೀನಾಗಿ ವರ್ಕೌಟ್ ಮಾಡಿದ್ದೀವಿ. ಅಲ್ಲಿ ಕಿಚನ್ಗೂ ನೋಡ್ಬೋದು ಸರ್, 2 ವಿಂಡೋ ಕೊಟ್ಟಿದ್ದೀವಿ. ಇಲ್ಲಿ ಇಷ್ಟು ದೊಡ್ಡ ವಿಂಡೋ ಕೊಟ್ಟಿದ್ದೀವಿ, ಮತ್ತು ಇಲ್ಲೊಂದು ವಿಂಡೋ ಕೊಟ್ಟಿದ್ದೀವಿ. ಕಿಚನಲ್ಲಿ 2 ವಿಂಡೋ ಇದೆ. ಮತ್ತು ಇಲ್ಲಿ ಮಾತ್ರ ಅವರು ಫ್ರಿಡ್ಜ್ ಇಟ್ಕೊಳ್ಳೋಕೆ ಅಂತ ಸ್ಪೇಸ್ ಕೊಟ್ಬಿಟ್ಟಿದ್ದೀವಿ. ಫ್ರಿಜ್ ಏರಿಯಾನ ಇದು? ಹೌದು ಸರ್. ಎಲ್ಲೂ ಅಷ್ಟು ಮಾಡಿನೂ ನೋಡ್ಬೋದು ಸರ್, ಎಂಟೈರ್ ಜಾಗ ಎಷ್ಟು ಫ್ರೀ ಆಗಿದೆ ಅಂತ. ಆರಾಮಾಗಿದೆ ಸರ್ ಜಾಗ, ಫುಲ್ ಸ್ಪೇಷಿಯಸ್ ಆಗಿ ಕಿಚನ್ ಬಂದಿದೆ ಸರ್. ಎಷ್ಟು ಸೈಜ್ ಇದೆ ಅಂತಂದ್ರೆ ಸರ್, ಇದು ನಮಗೆ ಆಲ್ಮೋಸ್ಟ್ 12 ಅಡಿಗೆ 10 ಅಡಿ ಬರುತ್ತೆ ಸರ್. 12 by 10 ಬರುತ್ತೆ ಸರ್. ಅಲ್ಲಿ ಗ್ಯಾಸ್ ಕನೆಕ್ಷನ್ ಮೇಲೆ ಗ್ಯಾಸ್ ಕನೆಕ್ಷನ್ ತಂದಿದ್ದೀವಿ ಸರ್. ಅಂದರೆ ಎಲ್ಲ ರೂಮ್ ಎಲ್ಲ ಬಾಡಿಗೆ ಮನೆಗಳು ಸೇಮ್ ಥೀಮಲ್ಲೇ ಹೋಗಿದೆ ಸರ್. ಅದಕ್ಕೆ ಇದ್ರಲ್ಲಿ ಸ್ವಲ್ಪ ಡೀಟೇಲ್ ಆಗಿ ತೋರಿಸ್ಬಿಡೋಣ. ಅಂದ್ರೆ 3 ಮನೆ ಇದೇ ಥರ ಬಂದಿದೆ? 3 ಮನೆ ಸೇಮ್ ಇದೆ ಕಾನ್ಸೆಪ್ಟಲ್ಲಿ ಹೋಗಿದೆ. ಒಂದು ಮನೆ ತೋರಿಸ್ಬಿಟ್ರೆ ಸರ್? ಒಂದು ಮನೆ ಕ್ಲೀನಾಗಿ ತೋರಿಸಿದ್ರೆ. ಆಮೇಲೆ ಸ್ವಿಚಸ್ ಎಲ್ಲ ಹೇಳಿ ಸರ್. ಇದು ಸೂಪರ್ ಆಗಿದೆ ಸರ್. ಸ್ವಿಚಸ್ ಎಲ್ಲ ಕಲರ್ ಸ್ವಿಚಸ್ಗೆ ಹೋಗಿದೆ. GM ಅಲ್ವಾ ಇದು? GM ಹೌದು ಸರ್. ಎಲ್ಲ ಡಬ್ಬಿ ಇದೆ. ಇದೊಂದು ಪ್ಯಾನಲಿಂಗ್ ಸರ್. ಇದು ಚೆನ್ನಾಗಿ ಬಂದಿದೆ ಸರ್. ಇದು ಪ್ಯಾನಲಿಂಗು ಈ ಕಡೆ ತೋರಿಸ್ತೀನಿ ರೀ. ನೋಡಿ ವೀಕ್ಷಕರೇ, ರಾಪ್ಟರ್ಸ್ ಅಲ್ಲೇ ಪ್ಲಾನಿಂಗ್ ಮಾಡಿಬಿಡಿ. ಪ್ಲಾನಿಂಗ್, ಹೌದು ಸರ್. ಸಾಕಾಗಿದೆ, ಚೆನ್ನಾಗಿ ಬಂದಿದೆ ಸರ್. ಚೆನ್ನಾಗಿದೆ. ಮುಂದೆ ಬನ್ನಿ ಸರ್. ಹಾಗೆ 2 BHK ಅಲ್ವಾ ಇದು? 2 ಮನೆ. 2 BHK ಸರ್. 2 ರೂಮ್ ಇದೆ. ಆಮೇಲೆ 2 BHK ಇಲ್ಲಿ ಒಂಥರ ಡಿಫ್ರೆಂಟ್ ಟಾಯ್ಲೆಟ್ಸ್ ಕೂಡ ನಾವು ವರ್ಕೌಟ್ ಮಾಡಿದ್ದೀವಿ. ಅದಂತೂ ಕೂಡ ತೋರಿಸೋಣ ಸರ್. ಸರ್ ಇಲ್ಲಿ ಎದುರುಗಡೆ ಬಂದ್ವಿ ಅಂತಂತಂದರೆ ಕಂಪ್ಲೀಟಾಗಿ ಒಂದು ಮಿರರು ಮತ್ತು ಒಂದು ಸಿಂಕು ಕೊಟ್ಟಿದ್ದೀವಿ. ಇಲ್ಲೊಂದಷ್ಟು ಸ್ಟೋರೇಜ್ ಯೂನಿಟ್ಸು ಕೊಟ್ಟಿದ್ದೀವಿ ಸರ್. ಟವಲ್ಸು ಅದು ಇದನ್ನೆಲ್ಲ ಇಟ್ಕೊಳ್ಳೋಕ್ಕೆ ಪ್ಯಾಂಟ್ರಿಗೆ ಥರ ಕೊಟ್ಟಿದ್ದೀವಿ. ಮತ್ತು ಕೆಳಗಡೆ ಸಿಂಕ್ ಯುಟಿಲೈಸ್ಡ್ ಐಟಮ್ಸ್ ಎಲ್ಲ ಸ್ಟೋರ್ ಮಾಡೋದಕ್ಕೆ ಅಂತ ಇಲ್ಲೆಲ್ಲ ಇಟ್ಟಿದ್ದೀವಿ. ಸೊ ಇದಾದಮೇಲೆ ಇದು ಇಲ್ಲೊಂದು ಮಿರರ್ ಕೊಟ್ಬಿಟ್ಟಿದ್ದೀವಿ ಸರ್. ಇದು ಇಂಟೀರಿಯರಲ್ಲೇ? ಹೌದು ಸರ್. ಆಮೇಲೆ ಈ ಎಂಟೈರ್ ಏರಿಯಾನ ಇದೇ ಥರ ಒಂದು ಡಿಫ್ರೆಂಟಾಗಿ ಡಿಸೈನ್ ಮಾಡಿದ್ವಿ ಸರ್. ಇದೆಲ್ಲ ಅವ್ರಿಗೆ ಸ್ಟೋರೇಜ್ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಚಿಕ್ಕ ಚಿಕ್ಕ ಟವಲ್ಸು ಅದು ಇದನ್ನೆಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಮತ್ತು ಏನಾದರೂ ಐಟಮ್ಸ್ನ ಇಟ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಸ್ಟೋರೇಜ್ ಪ್ಲೆಂಟಿ ಆಗಿದೆ. ಹೌದು ಸರ್. ಹೋಗೋಣ ಸರ್. ಇದೆ ಸರ್, ಇದು ವಾಶ್ರೂಮ್ಸ್. ಫಸ್ಟ್ ರೂಮ್ ತೋರಿಸ್ಬಿಡೋಣ. ಇಲ್ಲಿ ರೂಮ್ ಇದೆಯಾ? ಇಲ್ಲಿ ಸೈಜ್ ಸರ್ ಈ ರೂಮ್ದು? ಸರ್, ಈ ರೂಮ್ ಸೈಜ್ ನೋಡ್ಬೋದು.
ನಮ್ಗೆ ಅಗೇನ್ 12 ಅಡಿ ಅಗಲ ಇದೆ, ಲೆಂತ್ ಬಂದ್ಬಿಟ್ಟು 16 ಅಡಿ ಇದೆ ಸರ್. 12ಕ್ಕೆ 16 ಇದೆ, ಹೌದು ಸರ್. ಇದು ಮಾಸ್ಟರ್ ಬೆಡ್ರೂಮು. ಇದು ಮಾಸ್ಟರ್ ಬೆಡ್ರೂಮ್ ಇದು ಮಾಸ್ಟರ್ ಬೆಡ್ರೂಮ್ ಸರ್. ಸೊ ಕಂಪ್ಲೀಟಾಗಿ ಸ್ಪೇಷಿಯಸ್ ಆಗಿದೆ ಸರ್. ಈಗ ಒಂದು ಮಿರರ್ ಕೊಟ್ಟಿದ್ದೀವಿ, ಡ್ರೆಸ್ ಅಪ್ಗೆ ಅಂತಂತ ಜಾಗ ಕೊಟ್ಟಿದ್ದೀವಿ. ಮತ್ತು ಬೋರ್ಡ್ ಹೆಡ್ ಬೋರ್ಡ್ ಬಂದ್ಬಿಟ್ಟು ಹಿಂಗೆ ಬರುತ್ತೆ. ಓಕೆ, ಸೊ ಇದು ಎಂಟೈರ್ ವಾಲೇ ಪ್ಯಾನ್ಲಿಂಗ್ ಸರ್. ಪ್ಯಾನ್ಲಿಂಗ್ ಮಾಡಿಬಿಟ್ಟಿದ್ದೀರಾ ಮಾಡಿಬಿಟ್ಟಿದ್ದೀವಿ ರಾಪ್ಟರ್ಸಿಂದ ಅಲ್ವಾ? ನೋಡಿ ವೀಕ್ಷಕರೇ, ಇದು ಗೊತ್ತಾಗಲ್ಲ, ಸಿಮ್ಲೆಸ್ ಇದು ಆ್ಯಕ್ಚುಲಿ ಇಷ್ಟಿಷ್ಟು ಒಂದೊಂದು ಪೀಸ್ ಇರುತ್ತೆ, ಒಂದಕ್ಕೊಂದು ಸೇರ್ಕೊಂಡ್ಬಿಡುತ್ತೆ ಅದು ಆ್ಯಕ್ಚುಲಿ. ಅಲ್ಲಿ ವಿಂಡೋ ತೋರಿಸಿ ಸರ್. ವಿಂಡೋ ಆಲ್ಮೋಸ್ಟ್ ಎಷ್ಟು ದೊಡ್ಡದಾಗಿ ತೊಗೊಂಡಿದ್ದೀವಿ ಅಂತ ಹೇಳಿ. ಇದನ್ನ ಸರ್ ಟ್ರಾನ್ಸ್ಪರೆಂಟ್ ಏನಾರ ಮಾಡಿದ್ವಿ ಅಂತಂದಿದ್ರೆ, ಅಂದರೆ ಗ್ಲಾಸ್ ಅಪ್ಪ ಇಚ್ಚಿಂಗ್ ಗ್ಲಾಸ್ ತೊಗೊಂಡಿದ್ದಾರೆ, ಟ್ರಾನ್ಸ್ಪರೆಂಟ್ ಮಾಡಿದ್ವಿ ಅಂದರೆ ಇನ್ನೂ ಬೆಳಕು ಬರ್ತಾರೆ, ಬೆಳಕು ಚೆನ್ನಾಗಿರುತ್ತೆ, ಬೆಳಕು ಚೆನ್ನಾಗಿ ಬರ್ತದೆ. ಇದು ಚೆನ್ನಾಗಿ, ಇದು ಫ್ಲೂಟೆಡ್ ಫ್ಯಾನಲ್ಲಿ ಹಾಕ್ಬಿಟ್ಟಿದ್ದಾರೆ. ಹೌದು ಸರ್. ನೋಡಿ ವೀಕ್ಷಕರ, ಇದನ್ನು ಫ್ಲೂಟೆಡ್ ಅಂತಾರೆ, ಇದನ್ನು ಲ್ಯಾಮಿನೇಟ್ಸನ್ನು. ಹಾಂ ಸರ್. ನೋಡಿ ಈ ಥರ ಇರುತ್ತೆ, ಈ ಥರ ಸ್ಟೆಪ್ ಇರುತ್ತೆ. ಚೆನ್ನಾಗಿದೆ ಸರ್, ಇದು ಸಖತ್ತಾಗಿದೆ. ಗ್ರೇ ಮತ್ತು ಬೇಜ್ ಕಾಂಬಿನೇಷನ್. ಹೌದು ಸರ್. ಓಕೆ, ಮತ್ತು ಹ್ಯಾಂಡಲ್ಸ್ ನೋಡ್ಬೋದು ಸರ್, ಎಲ್ಲ ರೋಸ್ ಗೋಲ್ಡ್ ಹ್ಯಾಂಡಲ್ಸ್ ಪ್ಲಾನ್ ಹೋಗಿದ್ದೀವಿ. ಸೂಪರ್ ಬಂದಿದೆ ಸರ್. ಒಳಗಡೆನೂ ತೋರಿಸ್ಬಿಡೋಣ ಸ್ವಲ್ಪ. ಸೂಪರ್ ಸರ್, ಒಳಗಡೆನೂ ಬೇಜನ್ನೇ ಕೊಟ್ಟಿದ್ದೀರಿ. ಹೌದು ಸರ್. ಓಕೆ, ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡಿದ್ದೀವಿ. ಮಿಕ್ಕಿದೆಲ್ಲ ಕಾಮನ್ ಆಗಿ ಬಂದಿದೆ ಸರ್. ಕಾರ್ನರ್ ಇದೆ, ಗೊತ್ತಾಯ್ತು. ಓಕೆ ಓಕೆ, ಚೆನ್ನಾಗಿದೆ ಸರ್, ಇದು ಚೆನ್ನಾಗಿ ಬಂದಿದೆ. ನೋಡ್ಬೋದು ಸರ್. ಎಲ್ಲ ಕಡೆನೂ ಆಲ್ಮೋಸ್ಟ್ ಏನೇನು ರಿಕ್ವೈರ್ಮೆಂಟ್ ಬರುತ್ತೋ ಎಲ್ಲನೂ ಕಂಪ್ಲೀಟ್ ಮಾಡಿಬಿಟ್ಟಿದೆ ಸರ್. ಮತ್ತೆ ಹೊಸದಾಗಿ ಏನು ಮಾಡ್ಬೇಕಂತ ಅನ್ನೋದೆಲ್ಲ ಏನಿಲ್ಲ ಸರ್. ಓಕೆ ಓಕೆ. ಆಮೇಲೆ ಡೋರ್ಸ್ ಅಷ್ಟೇ ಸರ್. ಈ ಡೋರ್ಸ್ ಎಲ್ಲ ಏನಂತಂದರೆ ನಾರ್ಮಲ್ ಕಂಪ್ಲೀಟ್ಲಿ ಸಾಲಿಡ್ ವುಡ್ಡಲ್ಲೇ ಮಾಡಿರೋವು ಸರ್. ಅದಕ್ಕೆ ನಾವು ಒಂದೇ ಮರದಲ್ಲೇ ಮಾಡಿಬಿಟ್ಟು ಫ್ಲಶ್ ಡೋರ್ ಯಾವುದೂ ತೊಗೊಂಡಿಲ್ಲ. ಹೌದು ಸರ್, ಯಾವುದು ಫ್ಲಶ್ ಡೋರ್ ತೊಗೊಂಡಿಲ್ಲ, ನಾವೇ ಪೇಂಟ್ ಮಾಡಿಬಿಟ್ಟಿದ್ದೀವಿ ಸರ್. ಓಕೆ, ಪೇಂಟ್ ಮಾಡಿರೋದಾಯ್ತು. ಹೌದು ಸರ್. ಓಕೆ, ಆ್ಯಂಡ್ ಇದು ವಾಸ್ಕಲ್ಲು ಒಂದೇನೆ ಸರ್. ಒಂದೇನೆ ತೊಗೊಂಡಿದ್ದೀವಿ ಸರ್. ಬೇಸಿಕ್ ಅಂತಂದರೆ ಸಾಲ್ ಬರುತ್ತೆ. ಹೌದು, ಪ್ರೀಮಿಯಂ ಆಗೋದ್ರಿಂದ ತೊಗೊಂಡಿದ್ದೀವಿ. ಹೌದು ಸರ್. ಈ ಕಡೆ ಒಂದು ರೂಮ್ ಇದೆ, ಈ ಕಡೆ ಬಂದ್ವಿ ಅಂದರೆ ಇಲ್ಲೊಂದು ರೂಮ್ ಇದೆ. ಇದೊಂದು ಕಿಡ್ಸ್ ರೂಮ್ ಇಲ್ಲ ಅಂದರೆ ಪೇರೆಂಟ್ಸ್ ರೂಮ್ ಅಂತ ಪ್ಲಾನ್ ಮಾಡಿದ್ದೀವಿ. ಪೇರೆಂಟ್ಸ್ ಅಥವಾ ಕಿಡ್ಸ್ ರೂಮ್ ಸರ್. ಡಬಲ್ ಬೆಡ್ರೂಮ್ ಇರೋದ್ರಿಂದ. ಸೈಜ್ ಸರ್ ಈ ರೂಮ್ದು? ಸರ್, ಈ ರೂಮ್ ಸೈಜ್ ಬಂದ್ಬಿಟ್ಟು ನಮ್ಗೆ ಅಗೇನ್ ಸೇಮ್ ಅಗಲ ಬಂದ್ಬಿಟ್ಟು 12 ಫೀಟ್ ಇರುತ್ತೆ. ನಿಮಗೆ ಲೆಂತ್ ಬಂದ್ಬಿಟ್ಟು 11 ಅಡಿ ಇದೆ ಸರ್. 11ಕ್ಕೆ 12 ಅಡಿ ಇದೆ. ಹೌದು ಸರ್. ಕಲರ್ ಮಾತ್ರ ಒಳ್ಳೆ ಒಂಥರ ಸೆಟಲ್ಡ್ ಕಲರ್ ಆಗಿದೆ. ಜಾತ್ರೆನೇ ಇಲ್ಲ ಇದು, ಎಲ್ಲೂ ಕಲರ್ ತುಂಬ ಎಕ್ಸಾಗ್ರೇಟ್ ಮಾಡಿಲ್ಲ. ಹೌದು ಸರ್. ನೋಡಿ ವೀಕ್ಷಕರೇ, ಇದು ಆಲ್ಮೋಸ್ಟ್ ಕಾಫಿ ಇದು ಬರುತ್ತೆ ಇದು, ಅದರೊಳಗೆ. ಆಮೇಲೆ ಫಿನಿಶಿಂಗ್ ತೋರಿಸ್ಬೋದು ಸರ್. ಇಂಟೀರಿಯರ್ದು ಎಲ್ಲ ಆಲ್ಮೋಸ್ಟ್ ಫ್ಯಾಕ್ಟ್ರಿ ಫಿನಿಶಿಗೆ ಹೋಗ್ಬಿಟ್ಟಿದ್ದೀವಿ ಇವಾಗ. ಫಿನಿಶಿಂಗ್ ತುಂಬ ನೀಟಾಗಿ ಬರ್ತಾ ಇದೆ. ಈ ಕಡೆ ಇಲ್ಲಿ ಸ್ಲೈಡ್ ತೊಗೊಂಡಿದ್ದೀರಲ್ವಾ? ಇಲ್ಲಿ ಸ್ಲೈಡಿಂಗ್ ತೊಗೊಂಡಿದ್ದೀವಿ. ಆ ರೂಮಲ್ಲಿ ಓಪನೇಬಲ್ ತೊಗೊಂಡಿದ್ವಿ. ಇಲ್ಲಿ ಕಂಪ್ಲೀಟಾಗಿ ಸ್ಲೈಡಿಂಗ್ ತೊಗೊಂಡಿದ್ದೀವಿ. ಚೆನ್ನಾಗಿ ಬಂದಿದೆ ಸರ್, ಇದು ಸೂಪರ್ ಆಗಿದೆ. ಓಕೆ, ಇಲ್ಲಿಂದ ಮುಂದೆ ಹೋದ್ರೆ ಸರ್ ಇಲ್ಲಿಂದ ಮುಂದೆ ಹೋದ್ವಿ ಅಂತಂದ್ರೆ ಇಲ್ಲಿ 2 ರೂಮ್ಗೂ ಇವಾಗ ನೋಡಿದ್ವಿ, ಅಟ್ಯಾಚ್ ಟಾಯ್ಲೆಟ್ ಇಲ್ಲ. ಹೌದು, ಏನಪ್ಪ ಮನೆ ಹೆಂಗೆ ಮಾಡೋರು ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಬಂದರೆ ಮತ್ತೆ ಅಗೇನ್ 2 ಟಾಯ್ಲೆಟ್ ಮಾಡಿದ್ದೀವಿ. 2 ಸಪ್ರೇಟ್ ಮಾಡಿದ್ವಿ. ಫಸ್ಟ್ ಆ ಟಾಯ್ಲೆಟ್ ಹೋಗಿ ಮುಂಚೆ ಇಲ್ಲೊಂದು ಏರಿಯಾ ಸರ್, ಇದು ವಾಷಿಂಗ್ ಮಿಷಿನ್ಗೆ ಅಂತಾನೆ ಸಪ್ರೇಟ್ ಡಿಸೈನ್ ಮಾಡಿದ್ದೀವಿ. ಇಲ್ಲಿ ಮೇಲ್ಗಡೆ ಸ್ಟೋರೇಜ್ಗೆ, ಕೆಳಗಡೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಇನ್ಲೆಟ್ ಔಟ್ಲೆಟ್ ಕಂಪ್ಲೀಟಾಗಿ ಇದಿಷ್ಟು ಏರಿಯಾ ಪ್ಲಾನ್ ಮಾಡಿದ್ದೀವಿ. ಇದಾದ್ಮೇಲೆ ಫಸ್ಟ್ ಇಲ್ಲೊಂದು ಮಾಮೂಲಿ ಒಂದು ವಾಶ್ರೂಮ್ ಇದೆ ಸರ್. ಸೈಜ್ ಇದು ಸೈಜ್ ಬಂದ್ಬಿಟ್ಟು ಸರ್ ನಮಗೆ ಒಂದು 4 ಅಡಿ ಅಗಲ ಇದೆ, 6 ಅಡಿ ಲೆಂತ್ ಇದೆ ಸರ್. 4x6. ಇಲ್ಲೇನಂತಾರೆ ಇಲ್ಲಿ ಸ್ನಾನ ಮಾಡ್ಕೊಳಕ್ ಏನಿಲ್ಲ, ಇಲ್ಲಿ ಬರೀ ಕಮೋಡ್ ಯೂಸ್ ಮಾಡಕ್ ಮಾತ್ರ. ಸಾದ್ರಳ್ಳಿ ಕಂಪ್ಲೀಟ್ ಆಗಿ ಗ್ರಾನೈಟ್ ಹಾಕಿದೀವಿ. ಆಮೇಲೆ ಟೈಲ್ಸ್ ಕೂಡ ಕಾಂಬಿನೇಷನ್ ಟೈಲ್ಸ್ ಹಾಕಿದೀವಿ ಸರ್. ಎಲ್ಲ ಡಾರ್ಕ್ ಮತ್ತೆ ಲೈಟ್ ಎರಡನ್ನು ಸರ್. ಫಿಕ್ಚರ್ಸ್ ಎಲ್ಲಾನು ಕಂಪ್ಲೀಟ್ ಜಾಗ್ವಾರ್ ಹೋಗ್ಬಿಟ್ಟಿದೀವಿ ಸರ್. ಎಲ್ಲಾನು ಜಾಗ್ವಾರ್ದೇನೆ. ಇದು ಸೆರಾನಾ ಇದು? ಹಾಂ ಸರ್, ಇದೊಂದು ಬೌಲ್ ಮಾತ್ರ ಸೆರಾಗಿ ಹೋಗಿದ್ದೀವಿ. ಕಮೋಡ್ಸ್ ಮತ್ತು ಟ್ಯಾಪ್ಸ್ ಎಲ್ಲನೂ ಕೂಡ ಸೆರಾಗಿ ಹೋಗಿದ್ದೀವಿ. ಜಾಗ್ವಾರ್ ಹೋಗಿದ್ದೀವಿ. ಮೇಲ್ಗಡೆ ಸ್ಟೋರೇಜ್ ಇದೆ, ಇದ್ರ ಮೇಲ್ಗಡೆ ಸ್ಟೋರೇಜ್ ಇದೆ. ಅದಕ್ಕೆ ಸ್ವಲ್ಪ ನಿಮ್ಗೆ ಹೈಟ್ ಕಮ್ಮಿ ಅನಿಸ್ತಾ ಇದೆ ಸರ್. ಕಮ್ಮಿ ಅನಿಸ್ತಾ ಸರ್. ಇಲ್ಲಿ ಬಂದರೆ ದೊಡ್ಡದಾಗಿದೆ ಸರ್. ಅದಕ್ಕೆ ಇದು ವೆಟ್ ಏರಿಯಾ, ಇದು ಡ್ರೈ ಏರಿಯಾ, ವೆಟ್ ಏರಿಯಾನ ಈ ಥರ ಇದು ವೆಟ್ ಏರಿಯಾ ಬಿಡಿ ಸರ್. ಕಂಪ್ಲೀಟ್ ಆಗಿ ಸೈಜ್ ಸರ್ ಈ ರೂಮ್ದು? ಸರ್ ಇದು ನಮಗೆ 4.5 ಅಗಲ ಇದೆ ಮತ್ತು 6 ಅಡಿಯಲ್ಲಿ ಅಂತಿದೆ ಸರ್. ಓಕೆ ಓಕೆ ಓಕೆ. ನೋಡ್ಬೋದು ಸರ್. ಶವರ್ ಪಾಯಿಂಟು ಕೂಡ ಒಂದು ಹ್ಯಾಂಡ್ ಶವರು ಮತ್ತು ಮೇಲ್ಗಡೆ ಶವರು. ಆಮೇಲೆ ಇದರಲ್ಲಿ ಏನಂತಂದ್ರೆ ಇನ್ನೂ ಬೇಕಾದ್ರೆ ಹೈಟು ಬೇಕಾದ್ರೆ ಮಾಡ್ಕೋಬೋದಾಯ್ತು. ಹೌದು ಸರ್. ಸೊ ಇದು ಕಂಪ್ಲೀಟ್ ಎಲ್ಲ ಜಾಗ್ವಾರ್ ಅಲ್ವಾ ಸರ್? ಎಲ್ಲ ಜಾಗ್ವಾರ್ ಸರ್. ಓಕೆ, ನೋಡಿ ವೀಕ್ಷಕರೇ, ಅಂದರೆ ಎರಡು ಟಾಯ್ಲೆಟನ್ನು ನಾವು ಕಮೋಡ್ ಹಾಕಂತಾನೆ ಪ್ಲಾನ್ ಮಾಡಿದ್ವಿ ಸರ್. ಒಂದು ಅಟ್ಯಾಚ್ ಕೊಟ್ಬಿಡೋಣ, ಇದು ಮಾಸ್ಟರ್ ಬೆಡ್ರೂಮಿಂದ ಒಂದು ಕಾಮನ್ ಇಡೋಣ ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಅಂತ ಇಲ್ಲ ಕ್ಲೈಂಟಿಗೆ ರಿಕ್ವೈರ್ಮೆಂಟ್ ಏನಂತಂದರೆ ಇಲ್ಲ ಅಟ್ಯಾಚ್ ಟಾಯ್ಲೆಟ್ ಬೇಡ ನಮಗೆ. ಆಮೇಲೆ ಡೋರ್ಸ್ ತೋರಿಸಿ ಸರ್. ಡೋರ್ ತೋರಿಸೋಣ ಸರ್. ಇದು PVC ಡೋರ್ಸ್ ಸರ್, WPC ಡೋರ್ಸ್. ಬಟ್ ಇದು ಪ್ರಿಂಟೆಡ್ ಅಲ್ವಾ? ಇದು ಪ್ರಿಂಟೆಡ್ ಸರ್. ಚೆನ್ನಾಗಿದೆ ಸರ್. ಎಷ್ಟಾಗುತ್ತೆ ಸರ್ ಈ ಡೋರ್ಸ್ ಎಲ್ಲ? ಸರ್ ಇದು ನಮ್ಗೊಂದು 5,000 ಆಗುತ್ತೆ ಸರ್. 5,000ರಿಂದ 6,000 ಆಗುತ್ತೆ. ಹಾಗೆ ಮತ್ತೆ ಇದೆಲ್ಲ ಫ್ರೇಮ್ಸ್ ಎಲ್ಲನೂ ಕೂಡ ಮಾಮೂಲಿ ವುಡ್ ಫ್ರೇಮ್ಸ್ ಏನಿದೆ, ಸಾಲ್ವುಡ್ ತೊಗೊಂಡಿದ್ದೀವಿ. ಹೌದು ಸರ್. ಓಕೆ, ಸೊ ದಿಸ್ ಈಸ್ ಫುಲ್ ಮನೆ ಅಲ್ವಾ ಸರ್ ಇದು? ಹೌದು ಸರ್. 2 BHK ಸ್ಪೇಸಿಯಸ್ ಆಗಿದೆ ವೀಕ್ಷಕರೇ.
ಮನೆ ನೋಡ್ಬೋದು. ಈ ಕಡೆ 2 ರೂಮ್ ಬರುತ್ತೆ. ಆಲ್ರೆಡಿ ಹಾಲನ್ನಂತೂ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸರಿ, ಒಂದು ಕೆಲಸ ಮಾಡೋಣ, ಇನ್ನೊಂದು 2 ಮನೆ ಸೇಮ್ ಇರುತ್ತೆ, ಓನರ್ ಮನೆಗೆ ಹೋಗ್ಬಿಡೋಣ. ಸರ್. ಸರ್ ಬಾಡಿಗೆ ಮನೆಗಳಂತೂ ಆಯಿತು. ನೆಕ್ಸ್ಟು ಸರ್ ಇಲ್ಲಿಂದ ನಮಗೆ ಓನರ್ ಮನೆ ಸ್ಟಾರ್ಟ್ ಆಗುತ್ತೆ. ಓಕೆ. ಸ್ವಲ್ಪ ಇದರಲ್ಲಿ ಒಂದು ಮಿಸ್ಟೇಕ್ ಒಂದು ಮಾಡಿದ್ದೀವಿ ಸರ್. ಏನು ಮಾಡಿದ್ದೀರಾ ಅಂದರೆ ಇಲ್ಲಿ ನೋಡ್ಬೋದು, ರೈಲಿಂಗ್ಸ್ ಹಿಂಗೆ ಹಾಕಿದ್ದೀವಿ, ಹಿಡ್ಕೊಂಡು ಹೋಗೋಕ್ಕೆ ಆಗಲ್ಲ. ಇದ್ರ ಮೇಲ್ಗಡೆ ಮತ್ತೆ ಸೇಫ್ಟಿ ಗ್ರಿಲ್ ಬಂದ್ಬಿಟ್ಟಿದೆ. ಓಹೋ, ಕರೆಕ್ಟ್. ರಾಂಗು, ಯಾರು ಈ ಮಿಸ್ಟೇಕ್ನ ಮಾಡ್ಕೋಬೇಡಿ. ಓಕೆ. ಯಾಕೆಂದ್ರೆ ಇದು ಫಸ್ಟ್ ಪ್ಲಾನ್ ಇರಲಿಲ್ಲ ಸರ್, ಸೇಫ್ಟಿ ಗ್ರಿಲ್ ಇಲ್ಲಿ ಬರುತ್ತೆ ಅಂತ. ಬರೋದಿದ್ರೆ ಇದನ್ನ ಸ್ಟ್ರೇಟ್ ಆಗಿ ಇಳಿಸ್ಬಿಡ್ತಾ ಇದ್ವಿ, ಇದು ವೇಸ್ಟ್ ಆಗ್ತಿರ್ಲಿಲ್ಲ. ನಾವು ರೆಗ್ಯುಲರ್ ಆಗಿ ಇದನ್ನ ಮಾಡ್ಬಿಟ್ಟಿದ್ವಿ. ಲಾಸ್ಟ್ ಮೂಮೆಂಟ್ ಅಲ್ಲಿ ಮತ್ತೆ ಇಲ್ಲ ನಮಗೆ ಇದು ಇಲ್ಲೂ ಅಲ್ಲಿ ಗಂಟ ಕಂಟಿನ್ಯೂ ಬೇಡ, ಇಲ್ಲಿ ಫುಲ್ ಮಾಡ್ಬಿಡ್ರಿ ಅಂತಂದ್ರೆ ಆದ್ಮೇಲೆ ಇದು ಸ್ವಲ್ಪ ವೇಸ್ಟ್ ಆಗಿದೆ. ಇದು ನಾಲೆಜ್ ಇದ್ದಂಗೆ ಜನರಿಗೆ ಅಲ್ವಾ. ಸರಿ ಸರ್, ತೋರಿಸ್ಬಿಡ್ತೀನಿ ಒಂದ್ಸತಿ. ನೋಡಿ ವೀಕ್ಷಕರೇ, ಒಂಚೂರು ಇನ್ನ ಗ್ಯಾಪ್ ಕೊಡಿ, ಇಲ್ಲಾಂದ್ರೆ ಬೇಕಾಗೇ ಇಲ್ಲ ಇದು. ಓಕೆ, ಈ ಕಡೆ ಬಂದ್ಬಿಡೋಣ ಸರ್. ಮುಂದೆ ಹೋದ್ರೆ ಇಲ್ಲಿ ಬಂದ್ವಿ ಅಂತಂತಂದ್ರೆ ಅಗೇನ್ ಇದು ರೆಗ್ಯುಲರ್ ಕೆಳಗಡೆ ಏನು ಡಿಸೈನ್ ಕೊಟ್ಟಿದ್ದೀವಲ್ಲ, ಆಲ್ಮೋಸ್ಟ್ ಸಿಮಿಲರ್ ಅದೇ ಥರನೇ ಕೊಟ್ಟಿದ್ದೀವಿ, ಕಂಪ್ಲೀಟ್ ಎಸ್ ಗೇಟ್ಗೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿಂದ ಒಳಗಡೆ ಹೋದ್ವಿ ಅಂತಂತಂದ್ರೆ ಆಲ್ಮೋಸ್ಟ್ ಓನರ್ ಮನೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಇದು ಓನರ್ ಮನೆ ಸ್ಟಾರ್ಟ್ ಆಗುತ್ತೆ. ಓಕೆ, ನೋಡ್ಬೋದು ಆಲ್ಮೋಸ್ಟ್ ಇದೆಲ್ಲ ವೈಂಡರ್ಸ್ ಕೂಡ ಎಲ್ಲ ಹಾಕಿ ಇಟ್ಕೊಂಡ್ಬಿಟ್ಟಿದ್ದಾರೆ, ರೆಡಿ ಇಟ್ಕೊಂಡಿದ್ದಾರೆ. ಸ್ವಲ್ಪ ಡಸ್ಟ್ ಅವಾಯ್ಡ್ ಆಗಲಿ, ಮೇನ್ ರೋಡಲ್ಲಿ ಇರೋದ್ರಿಂದ. ಹೌದು ಸರ್, ಬೆಸ್ಟ್ ಸರ್, ಈ ಥರ ಮಾಡ್ಕೋಬೇಕು. ಕಂಪ್ಲೀಟ್ ಆಗಿ ಎಲ್ಲ ರೆಡಿ ಇದೆ ಸರ್. ಆಮೇಲೆ ನೋಡ್ಬೋದು ಸರ್, ಇಲ್ಲಿಂದ ಬರೋದಾದ್ರೆ ನಮಗೆ ಒಂದು ಲಕ್ಸುರಿ ಒಂದು ಡೋರ್, ಹೆವಿ ಇದೆ ಡೋರ್ ಸರ್ ಇದು. ಹೌದು ಸರ್. ಎಷ್ಟು ಸರ್ ಇದು ಕಾಸ್ಟ್? ಎಷ್ಟು? ಇದು ನಮ್ಗೆ ಆಲ್ಮೋಸ್ಟ್ ಒಂದು 75,000 ಗಂಟ ಬಂದಿದೆ ಸರ್. ಯಾಕಂದ್ರೆ ಎಲ್ಲ ಇವು ಟೀಕು ಡೋರ್ಸ್ಗಳನ್ನು ಕೂಡ ಮೇಕಿಂಗ್ ಮಾಡಿರೋವೇನೆ ಸರ್, ಮೇಕಿಂಗ್ ಮಾಡಿ ರೆಡಿ ಮಾಡ್ಕೊಂಡಿರೋವೇನೆ. ಇದೇನು ಕೆಳಗಡೆ ಪೇಂಟ್ ಹೊಡೆದಿದ್ದೀರಾ? ಯಾಕೆ ಕೆಳಗಡೆ? ಅಂದ್ರೆ ಸರ್ ಇದು ಮಾತ್ರ ವಸ್ತು ಮಾತ್ರ ಇದಾಗತ್ತೆ ಅಂತ ಪಾಲಿಶ್ ಮತ್ತೆ ಅಂತ ಹೇಳಿ ಅದನ್ನ ಹಾಕೊಂಡಿದೀವಿ. ಆಸ್ ಇಟ್ ಈಸ್ ಸೇಮ್ ಒಂದು ವಿಂಡೋ ಮತ್ತೆ ಡೋರ್ನ ಪ್ಲಾನ್ ಮಾಡೋದು. ಓಕೆ ಓಕೆ ಓಕೆ. ಆಕ್ಚುಲಿ ಡೋರ್ ಹಿಂಗೆ ಓಪನ್ ಆಗಂತ ಪ್ಲಾನ್ ಮಾಡಿದ್ವಿ, ಈ ಕಡೆ ಬರೋಕ್ಕೆ. ಓನರ್ಗೆ ಆಮೇಲೆ ಮತ್ತೆ ಇಲ್ಲ ನಮಗೆ ಹಿಂಗೆ ರೈಟಿಗೆ ಓಪನ್ ಆಗಬೇಕು ಅಂತ ಹೇಳಿ ಡಿಮಾಂಡ್ ಮಾಡಿದ್ರು. ಸೊ ಅದಾಗೇನು ಈಗ ರೈಟಿಗೆ ಓಪನ್ ಮಾಡಿದ್ರೆ ಇದು ಹಿಂಗೆ ಅಡ್ಡ ಬಂದು ನಿಂತ್ಕೊಳ್ಳುತ್ತೆ ಸರ್. ಓಕೆ, ಅದೊಂದು ಡ್ರಾಬ್ಯಾಕ್ ಇದೆ. ಓಕೆ ಓಕೆ. ರೈಟಿಗೆ ಓಪನ್ ಮಾಡಿದ್ರೆ ಈ ಥರ ಅಡ್ಡ ಬರುತ್ತೆ, ಅಡ್ಡ ಬಂದು ನಿಂತ್ಕೊಳ್ಳುತ್ತೆ. ಸೊ ಅದಕ್ಕೇನು ಪ್ರಿಕಾಷನ್ಸ್ ಏನು ಮಾಡಿದ್ವಿ ಅಂದ್ರೆ ಸರ್, ಇಲ್ಲಿ ಫುಲ್ ಓಪನ್ ಆಗಿ ಮಾಡಿಬಿಟ್ಟು ಇಲ್ಲೊಂದು ಕ್ಯಾಚರ್ ಕೊಟ್ಬಿಟ್ಟಿದ್ದೀವಿ ಸರ್. ಒಳ್ಳೇದು ಐಡಿಯಾ ಸರ್ ಇದು. ಫುಲ್ ಜಾಗನೇ ವೇಸ್ಟ್ ಆಗಲ್ಲ ಯಾವಾಗ. ವೇಸ್ಟ್ ಆಗಲ್ಲ ಸರ್. ಓಕೆ. ಈ ಮನೆ ಸೈಜ್ ಇಲ್ಲಿ ಹಾಲ್ ಸೈಜ್ ಸರ್, ಹಾಲ್ ಸೈಜಸ್ ಎಲ್ಲ ಸೇಮ್ ಇದೆ ಸರ್. ಸೇಮೇನಾ? ಕೆಳಗಡೆ ಇದೆಲ್ಲ ಅಷ್ಟೇನಾ? ಅಷ್ಟೇನೆ ಸೈಜಸ್ ಇದೆ, ಏನು ಡಿಫ್ರೆನ್ಸ್ ಏನು ಮಾಡಿಲ್ಲ. ಆಮೇಲೆ ಮೂರವರು ಡುಪ್ಲೆಕ್ಸ್ ಹೋಗಿಲ್ಲ ಸರ್, ಯಾಕಂದ್ರೆ ಮೇಲೇನು ಓನರ್ ಮನೆನೇ ಇದೆ, ಮೇಲೆಗಡೆ ಕೂಡ ಓನರ್ಗೆ ಅಂತ. ಅದು ಓನರ್ ಮನೆನೇ, ಓನರ್ಗೆ ಅಂತಾನೆ ಇಟ್ಕೊಂಡಿದ್ದಾರೆ. ಬಟ್ ಏನಾದ್ರೆ ಡುಪ್ಲೆಕ್ಸ್ ಹೋಗಿಲ್ಲ, ಎಲ್ಲ ಪ್ರೈವೇಟ್ ಮನೆ ತರನೇ. ಯಾಕೆ ಸರ್ ಆ ಥರ ಮಾಡ್ಕೊಂಡಿರೋದಕ್ಕೆ? ಅಂದ್ರೆ ಸರ್ ಸ್ವಲ್ಪ ಕಸ್ಟಮರ್ ರಿಕ್ವೈರ್ಮೆಂಟ್ ಹಂಗಿತ್ತು ಸರ್. ನಾವು ಎಕ್ಸಾಂಪಲ್ ಹೇಳಿದ್ನಲ್ಲ ಡೋರ್ದನ್ನು ಕೂಡ, ಅವ್ರಿಗಿಲ್ಲ, ಅವ್ರ ಮೈಂಡ್ ಸೆಟ್ಗೆ ಒಂದು ಅಷ್ಟು ದಿನದಿಂದ ಸ್ವಲ್ಪ ಪ್ರಿಪೇರ್ಡ್ ಆಗಿದ್ರು. ನೀವು ವಾಶ್ರೂಮ್ಸ್ ನೋಡ್ಬೋದು, ಅಟ್ಯಾಚ್ ಟಾಯ್ಲೆಟ್ ಎಲ್ಲ ಒಂದೇ ಕಡೆ ಸ್ನಾನ ಮಾಡೋದು ಮತ್ತೆ ಕಮೋಡ್ ಎಲ್ಲ ಒಂದೇ ಕಡೆ ಇದ್ರೆ ಸರಿ ಹೋಗಲ್ಲ ಅಂತಂತೇಳಿ ಬಿಟ್ಟು ಡ್ರೈಯರಿಗೆ ನಾವು ಹಂಗೂ ಹೇಳ್ದೋ, ಇಲ್ಲ ಪಾರ್ಟಿಷನ್ ಮಾಡೋಣ ಅಂತ. ಇಲ್ಲ ಹಂಗಾಗದೇ ಇಲ್ಲ ಅಂತಂತ ಹೇಳ್ಬಿಟ್ಟು ಸಿವಿಲೇ ಬೇಕು ಅಂತ ಸಪ್ರೇಟಾಗಿ ಮಾಡಿಸ್ಕೊಂಡ್ರು. ಮತ್ತೆ ವಾಷಿಂಗ್ ಮಿಷಿನ್ ಆಯ್ತು. ಮನೆ ನೋಡೋಣ ಇರಿ ಸರ್. ಓಕೆ, ಇದೆಲ್ಲ ಚೆನ್ನಾಗಿದೆ ಸರ್. ಇದ್ರದ್ದು ಸ್ವಲ್ಪ ಟಿವಿ ಯೂನಿಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್. ಇದು ಟಿವಿ ಯೂನಿಟಲ್ಲಿ ನೋಡ್ಬೋದು ಸರ್, ಅಲ್ಲಿ ಕೆಳಗಡೆ ಇಲ್ಲಿಗೆ ಸ್ವಲ್ಪ ಬೀಡಿಂಗ್ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಅದನ್ನು ಜಾಸ್ತಿನೂ ಮಾಡಿಲ್ಲ, ಎಷ್ಟು ಬೇಕಷ್ಟು ಬೀಡಿಂಗ್ನ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಮತ್ತು ಇದೊಂದು ಅಡಿಷ್ನಲ್ ಆಗಿ ಸಪ್ರೇಟಾಗಿ ಮಾಡಿದ್ದೀವಿ ಸರ್. DTH ಎಲ್ಲ ಇಟ್ಕೊಳ್ಳೋದಕ್ಕೆಲ್ಲ ಇಲ್ಲಿ ಚೆನ್ನಾಗಿ ಬಂದಿದೆ ಸರ್ ಇದು. ಆ್ಯಂಡ್ ಇದು ಸೂಪರಾಗಿ ಬಂದಿದೆ. ಇಲ್ಲಿ ತೊಗೊಂಡಿದ್ದೆ ನೀಟಾಗಿ ಹೋದು ಸರ್. ಇದರಲ್ಲೆಲ್ಲ ನಾವು ಡೆಕೋರೇಟಿವ್ ಐಟಮ್ಸ್ ಇಟ್ಕೋಬೋದು, ಸ್ಟೋರೇಜ್ ಬುಕ್ಸ್ ಅದು ಇದೆಲ್ಲ ಇಟ್ಕೋಬೋದು. ಸೊ ಎಲ್ಲ ವ್ಯೂ ಇರಲಿ ಅಂತ ಹೇಳ್ಬಿಟ್ಟು ಕಂಪ್ಲೀಟಾಗಿ ಗ್ಲಾಸ್ ಡೋರ್ನೇ ಪ್ಲಾನ್ ಮಾಡಿದ್ವಿ ಸರ್. ಒಳ್ಳೇದು ಸರ್, ಇದು ತುಂಬ ಗ್ರ್ಯಾಂಡಾಗಿದೆ ಸರ್. ಸೂಪರಾಗಿ ಬಂದಿದೆ. ರೋಸ್ ಗೋಲ್ಡು ಪ್ರೊಫೈಲ್ ಶೇಟರ್ ಹಾಕ್ಬಿಟ್ಟಿದ್ದಾರೆ. ಹೌದು ಸರ್. ಓಕೆ, ಸೂಪರ್. ಆಮೇಲೆ PVC ಇದು ಫಾಲ್ ಸೀಲಿಂಗ್ ನೋಡ್ಬೋದು ಸರ್. ಎಲ್ಲ ಆಲ್ಮೋಸ್ಟ್ ಇಲ್ಲಿ PVC ಯೂಸ್ ಮಾಡಿಲ್ಲ, ಎಲ್ಲ ವೈಟ್ ಅಲ್ಲೇ ಬರಲಿ ಅಂತ ಹೇಳ್ಬಿಟ್ಟು ಜಿಪ್ಸಮ್ ಅಲ್ಲೇ ಜಿಪ್ಸಮ್ ಮಾಡಿದ್ವಿ. ಆಮೇಲೆ ಎಲ್ಲ ಕರ್ವ್ ಡಿಸೈನ್ಸ್ ನೋಡಿದ್ದೀವಿ ಸರ್. ಸೈಡ್ ಎಲ್ಲ ಕರ್ವ್ ಕೊಟ್ಟಿದ್ದೀರಲ್ವಾ? ಮತ್ತೆ ವಾಪಸ್ ಬಂದಿರೋದು ಕರ್ವ್ ಮೇಲೆನೆ ಕರ್ವ್ ಡಿಸೈನ್ಸ್ನ. ಆಮೇಲೆ ಮಧ್ಯದಲ್ಲಿ ಅಷ್ಟೇ ಸರ್ಕಲ್ ಡಿಸೈನ್ ಆಗ್ಬೋದು. ಇದಿಷ್ಟು ಸರ್ಕಲ್ ಕೊಟ್ಟಿದ್ದೀರ, ಒಂಥರ ಸಂಕರ್ ಡಿಸೈನ್ ಇದು. ಹೌದು ಸರ್. ಓಕೆ. ಆಮೇಲೆ ದೇವ್ರ ಮನೆ ಸರ್, ಇಲ್ಲಿ ದೇವ್ರ ಮನೆ ತೋರಿಸೋಣ ಸರ್. ದೇವ್ರ ಮನೆ ಡೋರ್ ಅಷ್ಟೇ, ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ, ಕೆಳಗಡೆ ಗೆಲ್ಲಕ್ಕೂ. ಮತ್ತು ಈ ಗ್ಲಾಸಸ್ ಎಲ್ಲ ಗಣೇಶ ಮತ್ತು ಲಕ್ಷ್ಮಿ ಫೋಟೋ ತಗೊಂಡಿದ್ದೀರಾ? ನೋಡ್ಬೋದು ಸರ್. ಸೈಜ್ ಎಲ್ಲ ಸೇಮ್ ಅಲ್ವಾ ಸರ್? ಇದು ಸೈಜ್ ಎಲ್ಲ ಏನು ಚೇಂಜ್ ಮಾಡಿಲ್ಲ ಸರ್, ಯಾಕಂದ್ರೆ ನಮಗೆ ಸ್ಟ್ರಕ್ಚರ್ ವೈಸ್ ನಮಗೆ ಗೋಡೆ ಮೇಲ್ಗಡೆ ಬಂದಷ್ಟು ಗ್ರಿಪ್ ಜಾಸ್ತಿ, ಮತ್ತು ಕಾಲಮ್ಗಳ ಮೇಲೆ ಕರೆಕ್ಟಾಗಿ ಅದೇ ಲೋಡ್ ಡಿವೈಡ್ ಆಗುತ್ತೆ ಅಂತ ಹೇಳಿ ಒಂದೇ ಥರನೇ ತೊಗೊಂಡೋಗಿದ್ದೀವಿ. ಓಕೆ. ಕಿಚನ್ ತೋರಿಸ್ತಾನೆ ಇವಾಗ. ಇಲ್ಲೊಂದು ಟೇಬಲ್ ಒಂದು ಅಡಿಷನಲ್ ಮಾಡಿದ್ದೀವಿ ಸರ್. ಇಲ್ಲೊಂದು ಕೂತ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಇದ್ರ ಮೇಲ್ಗಡೆ ಒಂದು ಕುಷನ್ ಬರುತ್ತೆ. ಏನು ರೆಗ್ಯುಲರ್ ಐಟಮ್ಸ್ ಇಟ್ಕೊಳ್ಳೋಕೆ ಮತ್ತು ಶೂಸ್ ಅದು ಇದು ಹಾಕೊಳ್ಳೋಕೆ ಇದಕ್ಕೆಲ್ಲ ಕರೆಕ್ಟ್ ಆಗಿರುತ್ತೆ ಪ್ಲಾನ್ ಮಾಡಿದ್ದೀವಿ ಸರ್. ಇದು ಅಲ್ಲಿಗೂ ಮೂವ್ ಮಾಡ್ಬೋದು, ಇಲ್ಲೂ ಇಟ್ಕೋಬೋದು ಸರ್. ಮೂವೇಬಲ್ಲ? ಹಾಂ ಸರ್.
ಕಿಚನ್ ಸೈಜು ಸರ್ ಇದು? ಸರ್ ಕಿಚನ್ ಸೈಜ್ ಅಗೇನ್ ಕೆಳಗಡೆ ಇದಷ್ಟೇ ಇದೆ ಸರ್, 12x10 ಇದೆ. ಇಲ್ಲಿ ಸ್ವಲ್ಪ ಟೈಲಿಂಗ್ಸ್ ಸ್ವಲ್ಪ ಚೇಂಜ್ ಮಾಡಿದ್ದೀವಿ. ಓಕೆ. ಚಿಕ್ಕ ಚಿಕ್ಕ ಟೈಲ್ಸ್ ಥರ ಬರಲಿ ಅಂತೇಳಿ. ಬಟ್ ಇದೇನಿಲ್ಲ, ಸ್ವಲ್ಪ ರೆಗ್ಯುಲರ್ ಟೈಲ್ಸೇನೆ, ಕಾಂಬಿನೇಷನ್ ಬಂದಿದೆ ಅಷ್ಟೇ, ಒಂದೇ ಟೈಲ್ಸಲ್ಲೇ ಸ್ವಲ್ಪ ಡಿಫ್ರೆಂಟ್ ಲುಕ್ ಬರಲಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ. ಆಮೇಲೆ ಹೈಟಲ್ಲಿ ಜಾಸ್ತಿ ಇರೋದ್ರಿಂದ ಇಲ್ಲಿ ಸ್ವಲ್ಪ ಬೆಳಕು ಜಾಸ್ತಿ ಇದೆ ಸರ್. ಬೆಳಕು ಜಾಸ್ತಿ ಇದೆ ಸರ್, ಬೆಳಕು ಜಾಸ್ತಿ ಇದೆ ಸರ್. ಹೌದು, ಕೆಳಗಡೆ ಕಂಪೇರ್ ಮಾಡಿದ್ರೆ. ಹೌದು, ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಬೆಳಕಿದೆ. ಸೊ ಎಲ್ಲ ಮನೆಗೂ ಕೂಡ ಸೇಮ್ ಡಿಸೈನ್ ಎಲ್ಲ ಸೇಮು. ಇಲ್ಲೇನಾದ್ರೂ ಸ್ವಲ್ಪ ಲ್ಯಾಮಿನೇಟ್ ಕಲರ್ ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ. ಚೇಂಜ್ ಮಾಡಿದ್ದೀರಾ? ಮಾರ್ಬಲ್ ಫಿನಿಶ್ ಅದು ಇದೆಲ್ಲನೂ ಕಾಮನ್ ಆಗಿ ಏನೇನು ಬೇಕಾಯ್ತು ಎಲ್ಲಾನು ಮಾಡಿಟ್ಬಿಟ್ಟಿದ್ದೀವಿ. ಅಕ್ರಲಿಕ್ ಸರ್ ಇದು? ಹಾಂ ಸರ್, ಇದೆಲ್ಲ ಕಂಪ್ಲೀಟ್ ಅಕ್ರಲಿಕ್ ಏನೇ ಸರ್. ಅಕ್ರಲಿಕ್ ಕಿಚನ್ ಏನಿದೆ? ಇದನ್ನು ಅಕ್ರಲಿಕ್ ಏನೇ ಸರ್. ಓಕೆ ಓಕೆ, ಕಂಪ್ಲೀಟ್ಲಿ ಅಕ್ರಲಿಕ್ ಕಿಚನ್ ಸರ್. ಚೆನ್ನಾಗಿದೆ ಸರ್ ಇದು, ಸೂಪರಾಗಿ ಬಂದಿದೆ. ಈ ಕಲರ್ ತುಂಬ ಚೆನ್ನಾಗಿದೆ ಸರ್ ಇದು. ಕಲರು ಚೆನ್ನಾಗಿದೆ. ಹೌದು ಸರ್. ಆ್ಯಂಡ್ ಇದು ಕಾಂಬಿನೇಷನ್ ಚೆನ್ನಾಗಿದೆ. ಕಾಂಬಿನೇಷನು ಡಾರ್ಕು. ಈಗ ನೆಕ್ಸ್ಟ್ ಹೋಗೋವೆಲ್ಲ ಒಂದೇ ಕಲರ್ ಹೋಗ್ತಾ ಇದೆ ಎಲ್ಲ. ನೆಕ್ಸ್ಟ್ ಎಲ್ಲ ಒಂದೇ ಬರ್ ನಾವೇ ಹೇಳಿದೀವಲ್ಲ ಒಂದು ಮಾಡೋದು ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ಒಂದೇ ಕಲರ್ ಮಾಡಿದ್ದೀವಿ. ಹೌದೌದು. ಇವಾಗ ಬರೋದೆಲ್ಲನೂ ಕೂಡ ಸಿಂಗಲ್ ಕಲರ್ಗೆ ಹೋಗ್ತಾ ಇದ್ವಿ. ಇಲ್ಲ ಆಮೇಲೆ ನಮ್ಮ ಮತ್ತೊಂದು ಇಲ್ಲೊಂದೊಂದು ರೋಲಿಂಗ್ ಶಟರ್ ಅಂತ ಒಂದು ಶಟರ್ ಕೊಟ್ಟಿದ್ದೀರಾ ಇಲ್ಲಿ? ಹಾಂ ಸರ್. ಓಕೆ, ನೋಡಿ ವೀಕ್ಷಕರೇ, ಕ್ಲೋಸ್ ಮಾಡಿ ಸರ್. ನೋಡಿ ಈ ಥರ ಬರುತ್ತೆ ಶಟರ್. ಇಲ್ಲೂ ಕೂಡ ಟೈಲ್ಸ್ ಹಾಕಿದ್ದೀವಿ. ಟೈಲ್ಸ್ ಹಾಕಿದ್ದೀವಿ ಸರ್. ಕಂಪ್ಲೀಟಾಗಿ ಎಲ್ಲ ಕಡೆನೂ ಹಿಂದೆಗಡೆನೂ ಕೂಡ ಟೈಲ್ಸ್ ಬಂದ್ಬಿಟ್ಟಿದೆ ಸರ್. ಎಂಟೈರ್ ಆಗಿ ಟೈಲ್ಸ್ ಹಾಕಿರೋದು. 2 ಅಪ್ಲಿಫ್ಟರ್ ತೊಗೊಂಡಿದ್ದೀರಾ ಇಲ್ಲಿ? ಹೌದು ಸರ್. ಇಲ್ಲಿ ಸೈಡಲ್ಲಿ 2 ಶೆಲ್ಫ್ಗಳು. ಓಕೆ, ಎಲ್ಲ ಕಡೆನೂ ಇದು ಇದೆ ಅಲ್ವಾ ಸರ್? ಇದು ಗ್ಯಾಲಕ್ಸಿ ಯೂಸ್ ಮಾಡಿದ್ವಿ ಸರ್ ಎಲ್ಲ ಕಡೆ. ಇದನ್ನು ಹಾಟ್ ಆ್ಯಂಡ್ ಕೋಲ್ಡಾ ಸರ್? ಇದು 2 ತೊಗೊಂಡಿದ್ದೀರಾ? ಹೌದು ಸರ್, 2 ಬಂದಿದೆ ಸರ್. ಓಕೆ ಓಕೆ, ನೋಡಿ ವೀಕ್ಷಕರೇ, ಇದು ತುಂಬ ಚೆನ್ನಾಗಿದೆ ಅಲ್ಲ ಸರ್ ಇದು? ಹೌದು ಸರ್, ಎಲ್ಲ ಗ್ರ್ಯಾಂಡ್ ಲುಕ್ ಬಂದಿದೆ. ಒಳ್ಳೆ ಗ್ರ್ಯಾಂಡ್ ಇದೆ ಇದು. ಇದು ಕಾರ್ಡ್ಸ್ ಅಲ್ವಾ ಸರ್ ಇದು? ಕ್ವಾಡ್ಸ್. ಬಟ್ ನಾರ್ಮಲ್ಗಿಂತ ದೊಡ್ಡದಾಗಿದೆ. ದೊಡ್ಡದಾಗಿದೆ ಸರ್, ಸ್ವಲ್ಪ ದೊಡ್ಡ ತೊಗೊಂಡಿದ್ದೀವಿ. ಬಿಕಾಸ್ ಇದರಲ್ಲಿ ಮನೇಲಿ ಯುಟಿಲಿಟಿ ಕೊಟ್ಟಿಲ್ಲ ಸರ್, ನೀವು ಅಬ್ಸರ್ವ್ ಮಾಡಿದ್ರೆ. ಹೌದು, ಯಾಕಂದ್ರೆ ಯುಟಿಲಿಟಿ ಬದಲಾಗಿ ಟಾಯ್ಲೆಟನ್ನೇ 2 ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಕೊಟ್ಟಿರೋದ್ರಿಂದ ಕಿಚನ್ ಅಲ್ಲಿ ಆಮೇಲೆ ಅಗೇನ್ ವಾಸ್ತು ಕಟ್ ಆಗೋದು ಬೇಡ ಅಂತ ಅನ್ನೋದೊಂದು ಕಾನ್ಸೆಪ್ಟಿಗೆ ಅವರು ಯುಟಿಲಿಟಿನ ಕ್ಯಾನ್ಸಲ್. ಓಕೆ ಓಕೆ, ಸೊ ವಾಸ್ತು ಬಗ್ಗೆ ಜಾಸ್ತಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಹೌದು ಸರ್. ಓಕೆ ಸರ್, ಈ ಕಡೆ ಬಂದ್ಬಿಡೋಣ. ಈ ಕಡೆ ಬಂದರೆ ಸರ್, ಈ ಕಡೆ ಬಂದ್ವಿ ಅಂದ್ರೆ ಅಗೇನ್ ಕೆಳಗಡೆ ಥರನೇ ಸೇಮ್ ಏರಿಯಾ ಬರುತ್ತೆ. ಸ್ವಲ್ಪ ಇಲ್ಲೆಲ್ಲ ಏನಂದ್ರೆ ಲ್ಯಾಮಿನೇಟ್ಸ್ ಚೇಂಜ್ ಮಾಡಿದೀವಿ. ಇದಕ್ಕೆಲ್ಲ ಸ್ವಲ್ಪ ಟೆಕ್ಸ್ಚರ್ಡ್ ಲ್ಯಾಮಿನೇಟ್ಸ್ ಹೋಗಿದೀವಿ. ಕೆಳಗಡೆ ಎಲ್ಲ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಹೋಗಿದ್ವಿ. ಹೌದು, ಇಲ್ಲಿ ಸ್ವಲ್ಪ ಟೆಕ್ಸ್ಚರ್ಡ್ ಹೋಗಿದ್ವಿ. ಅಂಡ್ ಆಮೇಲೆ ಇದ್ರ ಎದುರುಗಡೆ ಏರಿಯಾನು ಅಷ್ಟೇ ಇಲ್ಲೊಂದು ಮಿರರ್ ಇದೆ, ಮತ್ತೆ ಈ ಕಡೆನೂ ಕೂಡ ಮಿರರ್ ಇದೆ. ಇಲ್ಲಿ ಕೆಳಗಡೆ ಇಲ್ಲಿ ಸ್ಟೋರೇಜ್ ಜಾಸ್ತಿ ಕೊಟ್ಟಿದ್ವಿ. ಓ, ಫುಲ್ ಲೆಂತ್ ಮಿರರ್ ಇಲ್ಲಿ ಕೊಟ್ಟಿದ್ದೀವಿ. ಹೌದು ಸರ್. ಓಕೆ, ಚೆನ್ನಾಗಿ ಬಂದಿದೆ ಸರ್ ಇದು. ಬಂದಿದೆ ಸರ್, ಕ್ರೇಜಿ ಬಂದಿದೆ ನಿಜವಾಗ್ಲೂ. ಅಷ್ಟು ಇಲ್ಲೆಲ್ಲ ಐಟಮ್ಸ್ ಕೂಡ ಇಟ್ಕೋಬಹುದು. ಡ್ರಾಯರ್ಸ್ ಕೂಡ ಕೊಟ್ಟಿದ್ದೀವಿ. ಈ ಕೆಳಗಡೆನೂ ಕಾಣಿಸುತ್ತೆ. ಗೊತ್ತಾಯ್ತು ಸರ್, ಫುಲ್ ಲೆಂತ್ ನೀವೇ ಕಾಣಿಸ್ತಾ ಇದ್ದೀರಾ. ಓಕೆ ಓಕೆ, ಚೆನ್ನಾಗಿದೆ, ಒಳ್ಳೆ ಐಡಿಯಾ ಸರ್ ಇದು. ರೆಡಿ ಆಗಕ್ಕೆ ಇದಕ್ಕೆಲ್ಲ ಚೆನ್ನಾಗಿರುತ್ತೆ. ರೂಮ್ ತೋರಿಸ್ಕೊಂಡ್ಬಿಡೋಣ ಬನ್ನಿ ಫಸ್ಟ್. ಆಮೇಲೆ ಸರ್, ಇದರಲ್ಲಿ ಕೆಳಗಡೆ ರೂಮ್ ಡೋರ್ಗಳು ನಾವು ಕ್ಲೀನಾಗಿ ಇದು ಮಾಡಲಿಲ್ಲ. ನೋಡ್ಬೋದು ಸರ್, ಪೇಂಟಿಂಗ್ ಮಾಡಿದ್ರೆ ಎಷ್ಟು ನೀಟಾಗಿ ಕಾಣುತ್ತೆ ಅಂತ. ಚೆನ್ನಾಗಿದೆ ಸರ್ ಇದು ಡೋರು. ಇದು ಸಾಲಿಡ್ ವುಡ್ ಡೋರ್ ಅಲ್ಲ ಸರ್ ಇದು? ಮೊನ್ನೆ ವುಡ್ಡಲ್ಲಿ ಕಂಪ್ಲೀಟ್ ಆಗಿ ಫ್ರೇಮು ಮತ್ತೆ ಇದು ಅಡ್ವಾಂಟೇಜ್ ಏನಂದ್ರೆ ಸರ್, ಇವಾಗ 2 ಒಂದೇ ಕಲರ್ ನೀಟಾಗಿ ಮ್ಯಾಚ್ ಆಗುತ್ತೆ. ಇಲ್ಲಾಂದ್ರೆ ನಾವು ಲ್ಯಾಮಿನೇಟ್ ಕಲರ್, ಅದು ಲ್ಯಾಮಿನೇಟ್ ಡೋರ್ಸ್ ಅದು ಇದೆಲ್ಲ ತೊಗೊಂಡಾಗ ಏನಾಗುತ್ತೆ ಅಂದ್ರೆ ಅದು ಇದು ಅದಕ್ಕೆ 100% ಮ್ಯಾಚ್ ಮಾಡೋಕ್ಕಾಗಲ್ಲ. 80% ಮ್ಯಾಚ್ ಮಾಡ್ಬೋದು. ಸರಿ, ಬಟ್ ಇದು ಕಂಪ್ಲೀಟ್ ಆಗಿ ಸಾಲಿಡ್ ಇರೋದ್ರಿಂದ ನಮ್ಗೆ ಸ್ವಲ್ಪ ಲೈಫು ಜಾಸ್ತಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ರೂಮ್ ಸೈಜ್ ಎಲ್ಲ ಸೇಮ್ ಅಲ್ವಾ ಸರ್? ರೂಮ್ ಸೈಜ್ ಎಲ್ಲ ಸೇಮ್, ಬಟ್ ಇಲ್ಲಿ ಸ್ವಲ್ಪ ಬೆಳಕು ಜಾಸ್ತಿ ಇದೆ, ನಿಮ್ಗೆ ಇನ್ನು ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ. ಕರೆಕ್ಟ್ ಕರೆಕ್ಟ್, ಹೌದು. ನೋಡಿ ವೀಕ್ಷಕರೇ, ಆಮೇಲೆ ಫಾಲ್ ಸೀಲಿಂಗ್ ಚೇಂಜ್ ಮಾಡಿದ್ದೀವಿ ಇಲ್ಲಿ. ಫಾಲ್ ಸೀಲಿಂಗ್ ಚೇಂಜು. ಹೌದು ಸರ್. ನೋಡಿ, ಇದು ಪ್ರೊಫೈಲ್ ಲೈಟ್ ಹಾಕಿದ್ದೀರಾ? ಹಾಕಿದ್ದೀವಿ. ಹೌದಾ, ಇದರೊಳಗಡೆ ಪ್ರೊಫೈಲ್ ಲೈಟ್, ಕೋ ಲೈಟ್ ಹಾಕೊಂಡಿದ್ದಾರೆ. ಹೌದು ಸರ್. ಕೆಳಗಡೆ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಹಾಕಿರುವಂಥ ವಾರ್ಡ್ರೋಬ್. ಹೌದು ಸರ್. ನೋಡಿ, ನಾನು ನಿಮ್ಗೆ ಆವಾಗಲೇ ತೋರಿಸಿದ್ದೆ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಹಾಕಿದೆ ಕಂಪ್ಲೀಟ್ ಎಂಟೈರ್ ಆಗಿ. ಸೊ ಇಲ್ಲೆಲ್ಲ ಡಿಸೈನ್ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಸರ್ ಇದು. ಸೂಪರ್ ಆಗಿ ಗ್ರ್ಯಾಂಡ್ ಆಗಿದೆ ಸರ್. ಹಾಂ, ನೋಡಿ ಇದು ತೋರಿಸ್ತೀನಿ ನೋಡಿ, ಆವಾಗಲೇ ತೋರಿಸಿದ್ವಲ್ಲ ಇದು ಫ್ಲೂಟೆಡ್ ಲ್ಯಾಮಿನೇಟ್ಸು. ಆ್ಯಂಡ್ ಈ ವಾಲು ಇಲ್ಲೇ ಸ್ವಲ್ಪ ಹ್ಯಾಂಡಲ್ಸು ಲೆಂತ್ ಕೊಟ್ಟಿದ್ದೀವಿ ಸರ್. ಕೆಳಗಡೆ ಸ್ವಲ್ಪ ರೋಸ್ ಗೋಲ್ಡ್ ಚಿಕ್ಕದು ಕೊಟ್ಟಿದ್ರಿ. ಇಲ್ಲ ಸ್ವಲ್ಪ ಲೆಂತ್ ಆಗಿ ಕೊಟ್ಟಿದ್ದೀರಾ. ಇದೊಂದು ವಾಲು ಸೇಮ್ ಆ್ಯಸ್ ಯೂಶುವಲ್. ಹೌದು ಸರ್, ಇಲ್ಲಿ ಕಾಟ್ ಬರುತ್ತೆ. ಕಾಟ್ ಬಂತು ಅಂತಂದ್ರೆ ಇದು ಹೈಲೈಟ್ ಏರಿಯಾ ಅಂತ ಹೇಳ್ಬಿಟ್ಟು ಇದು ಮಾಡ್ಬಿಟ್ಟಿದ್ದೀವಿ. ಚೆನ್ನಾಗಿ ಕಾಣಿಸುತ್ತೆ ಇದು. ಓಕೆ ಓಕೆ, ಕಾಂಬಿನೇಷನ್ ವೈಸ್ ನೋಡ್ಬೋದು ಸರ್. ಎಲ್ಲನೂ ಕೂಡ ನಾವು ಮಲ್ಟಿ ಕಲರ್ಸ್ ಇದೆಲ್ಲ ಯೂಸ್ ಮಾಡೇ ಇಲ್ಲ. ಸೀಮ್ಲೆಸ್ ಕಲರ್ ಡೀಸೆಂಟ್ ಆಗಿದೆ. ಇಡೀ ಮನೆ ಡೀಸೆಂಟ್ ಆಗಿದೆ ಬಿಡಿ ಸರ್. ಈ ವಿಂಡೋ ನೋಡ್ಬೋದು ಸರ್, 2 ಕಡೆ ಆಪ್ಷನ್ ಸಿಕ್ಕಿಲ್ಲ ಅಂತೇಳಿ ಒಂದೇ ಕಡೆನ ಆಲ್ಮೋಸ್ಟ್ ನಮಗೆ ಒಂದು 4 ಡೋರ್ಸ್ ಓಪನ್ ಆಗೋ ಥರ ಆಪ್ಷನ್ ಇಟ್ಕೊಂಡು. ದೊಡ್ಡದಿದೆಯಲ್ಲ ಸರ್, 6 ಫೀಟ್ ರೆಡಿ ಆಗಲೇ ಇದೆ. ಹೌದು ಸರ್, 6x4 ಇದೆ ಸರ್. ಸೂಪರ್. ಬನ್ನಿ ಸರ್, ಮುಂದೆ ಹೋಗ್ಬಿಡೋಣ. ಇದ್ರದ್ದು ಇದ್ಯಾವ್ದು ಸರ್ ಇದು? ಸರ್ ಸ್ವಿಚಸ್ ಸರ್. ಲೆಗ್ರ್ಯಾಂಡ್ ಇದು? ಲೆಗ್ರ್ಯಾಂಡ್, ಚೆನ್ನಾಗಿದೆ ಸರ್ ಇದು. ಫಿನಿಶಿಂಗ್ ತುಂಬ ಸೂಪರ್ ಆಗಿದೆ, ಗ್ರ್ಯಾಂಡ್ ಆಗಿ ಬಂದಿದೆ ಸರ್. ಗ್ರ್ಯಾಂಡ್ ಆಗಿದೆ ನೋಡಿ ವೀಕ್ಷಕರೇ. ಒಂಥರ ಇದು ಶುಗರ್ ಫಿನಿಶ್ ಬರುತ್ತೆ. ಹೌದು ಸರ್, ಮಸ್ತ್ ಇದೆ ಬಿಡಿ ಸರ್ ಇದು. ಓಕೆ, ಬನ್ನಿ ಸರ್ ಮುಂದೆ ಹೋಗ್ಬಿಡೋಣ. ಮುಂದೆ ಹೋದ್ರೆ ಅಗೇನ್ ಇಲ್ಲಿ ಇನ್ನೊಂದು ರೂಮ್ ಇದೆ. ಕೆಳಗಡೆ ಸೇಮ್ ಸೈಜ್ ಇದೆ, ಬಟ್ ಸ್ವಲ್ಪ ಇಂಟೀರಿಯರ್ ಎಲ್ಲ ಚೇಂಜ್ ಮಾಡಿದ್ದೀವಿ.
ಹಾಗೆ ಫಾಲ್ ಸೀಲಿಂಗ್ ಅಲ್ಲಿ ಕೆಳಗಡೆ ಎಲ್ಲ ಗ್ರ್ಯಾಂಡ್ ಆಗಿ ಮಾಡ್ಕೊಂಡಿಲ್ಲ, ಇಲ್ಲಿಗೆಲ್ಲ ಸ್ವಲ್ಪ ಫಾಲ್ ಸೀಲಿಂಗ್ ಗ್ರ್ಯಾಂಡ್ ಆಗಿದೆ. ಫಾಲ್ ಸೀಲಿಂಗ್ ತುಂಬ ಚೆನ್ನಾಗಿ ಬಂದಿದೆ, ಪ್ರೊಪೈಲ್ ಲೈಟ್ ಎಲ್ಲ ಹಾಕ್ಬಿಟ್ಟು. ಹಾಂ ಸರ್. ಇದು ಕಲರ್ ಚೆನ್ನಾಗಿದೆ ಸರ್, ಕ್ಯಾಪಚಿನೋ ಕಲರು. ಹೌದು ಸರ್. ಸೂಪರ್ ಕಲರ್ ಇದು, ಚೆನ್ನಾಗಿತ್ತು, ತೊಗೋಬೋದು ನೋಡಿ ವೀಕ್ಷಕರೇ, ಚೆನ್ನಾಗಿದೆ. ಅಂದರೆ ಸರ್ ಇಲ್ಲಿ ಏನಂದ್ರೆ ಸರ್ ಮೆಟೀರಿಯಲ್ಗೆ ಸ್ವಲ್ಪ ಅಪ್ಗ್ರೇಡೇಷನ್ ಹೋಗಿನೇ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗೋಗಿದೆ ಸರ್. ಅಂದರೆ ಎಲ್ಲ ಕಡೆನೂ ಈಗ ಬಾಡಿಗೆ ಮನೇನೂ ಒಂದು ಹೈ ಎಂಡು ಮತ್ತು ಓನರ್ ಮನೇನೂ ಹೈ ಎಂಡ್ ಹೋದಾಗ ಸ್ವಲ್ಪ ಮೆಟೀರಿಯಲ್ ಪರ್ಚೇಸಿಂಗಲ್ಲೇ ಜಾಸ್ತಿ ಹೋಗಿದೆ ಸರ್. ಸ್ವಿಚಸ್ ಎಲ್ಲ ಸರ್ ಸಿಕ್ಕಾಪಟ್ಟೆ ಹೈ ಎಂಡ್, ತುಂಬ ಕಾಸ್ಟ್ಲಿ ನಿಜವಾಗ್ಲೂ. ಸ್ವಿಚಸ್ ನಂಗೆ ಭಾಳ ಇಷ್ಟ ಆಯಿತು, ಫಿನಿಶಿಂಗ್ ಮ್ಯಾಟ್ ಫಿನಿಶ್ದು. ಓಕೆ, ಇಲ್ಲಿ ವಾಶ್ರೂಮ್ಸು ಸರ್ ಇಲ್ಲಿ ಸರ್ ವಾಶ್ರೂಮ್ಸ್ ಕೆಳಗಡೆ ಥರನೇ ಇದೆ, ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಸ್ವಲ್ಪ ಮಾಡಿದ್ದೀವಿ ಸರ್. ಅಂದರೆ ಫಿಕ್ಚರ್ಸ್ ವೈಸು ಸ್ವಲ್ಪ ಡಿಫ್ರೆನ್ಸ್ ಇದೆ. ಅದು ಬಿಟ್ಟರೆ ಆ್ಯಸ್ ಯೂಶಲು ವಾಷಿಂಗ್ ಮಿಷಿನ್ ಏರಿಯಾ ಇರ್ಬೋದು, ಮತ್ತು ಮೇಲುಗಡೆ ಸ್ಟೋರೇಜ್ ಏರಿಯಾ ಇರ್ಬೋದು, ಅದೆಲ್ಲ ಸೇಮ್ ಇದೆ. ಇಲ್ಲಿ ವಾಶ್ರೂಮ್ ತೋರಿಸಿ ಸರ್, ಇಲ್ಲ ಇಲ್ಲಿ ವಾಶ್ರೂಮ್ ನೋಡ್ಬೋದು ಸರ್. ಸೈಜು ಸರ್ ಈ ವಾಶ್ರೂಮ್ದು ಸೇಮ್ ಅಲ್ವಾ? ಕೆಳಗಡೆ ಇದೆ ಸರ್, ಕೆಳಗಡೆ ಇದೆ ಅಷ್ಟೇ ಇದೆ, ನಮ್ಮಷ್ಟು ಬರೀ ಕಮೋಡ್ ಅಷ್ಟೇ. ಮತ್ತು ಇಲ್ಲಿ ಮಾಮೂಲಿ ಬ್ರಷ್ ಮಾಡ್ಕೊಳ್ಳೋಕೆ ಅದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸಿಂಕ್ ಸರ್. ಬನ್ನಿ ಸರ್, ಈ ಕಡೆ ಸ್ವಲ್ಪ ಇದು ವೆಟ್ ಏರಿಯಾನ, ಇದು ವೆಟ್ ಏರಿಯಾ ಸರ್. ನೋಡಿ ವೀಕ್ಷಕರೇ, ಆಲ್ಮೋಸ್ಟ್ ಸೇಮೇನೆ ಅಲ್ವಾ ಇದು? ಕೆಳಗಡೆ ಎಲ್ಲ ಇದು ಹಾಕಿದ್ದೀರಾ ಸಾದ್ರಳ್ಳಿ. ಹೌದು ಸರ್. ಓಕೆ, ಸೊ ಇದು ಓನರ್ ಮನೆ. ಓನರ್ದು ಇನ್ನೊಂದು ಮನೆ ಇದೆ ಮೇಲ್ಗಡೆ ಇನ್ನೊಂದು ಸ್ಟಡಿ ಏರಿಯಾ ಥರ ಮಾಡಿದ್ದಾರೆ, ಬಟ್ ಅದು ಫುಲ್ ಡೆವಲಪ್ ಮಾಡಿದ್ದೀವಿ. ಅದನ್ನ ಮೇಲ್ಗಡೆ ತೋರಿಸ ನೋಡ್ಕೊಂಬಂದ್ಬಿಡ ಸರ್. ಈ ಫ್ಲೋರು ಓನರ್ಗೆ ಸಂಬಂಧಪಟ್ಟಿದೆ ಸರ್. ಈ ಫ್ಲೋರ್ನು ಕೂಡ ಓನರ್ಗೆ ಅಂತ ತಗೊಂಡಿದ್ದೀವಿ. ಅಂಡ್ ಡೆಫಿನೆಟ್ಲಿ ನೀವು ಕೇಳಿದ್ರೆ ಇದು ಓನರ್ಗೆ ಮತ್ತೆ ಸೇಮ್ ಕಟ್ಟಿದಿರಲ್ಲ ಅಂತಂತ ಕೇಳಿದ್ರೆ ಹೌದು, ಯಾಕೆ? ಅದೇ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ವರ್ಕ್ ಮಾಡಿದ್ದೀವಿ. ಇಲ್ಲಿ ಸ್ವಲ್ಪ ನಿಮ್ಗೆ ಆ ಲುಕ್ ಬರುತ್ತೆ ಸರ್ ಡೆಫಿನೆಟ್ ಆಗಿ. ಇದು ಕೂಡ ಸೇಫ್ಟಿ ಗ್ರಿಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಸೊ ಎಂಟೈರ್ ನೋಡ್ಬೋದು, ಇದೆಲ್ಲ ಇಲ್ಲಿ ಆಕ್ಚುಲ್ ಆಗಿ ಓನರ್ ಮನೆ ಸ್ಟಾರ್ಟ್ ಆಗುತ್ತೆ ಸರ್. ಇದು ಓನರ್ ಮನೆ. ಓನರ್ ಅಂದ್ರೆ ಕೆಳಗಡೆ ಮಾಮೂಲಿ ಕಿಚನ್ ರೂಮ್ಸ್ ಎಲ್ಲ ಕಾಮನ್ ಆಗಿದೆ. ಸೊ ಅವ್ರು ಟೈಮ್ ಸ್ಪೆಂಡ್ ಮಾಡಕ್ಕೆ ಅಂತ ಡೆವಲಪ್ ಮಾಡಿರೋದೇ ಇದು ಸರ್ ಕಂಪ್ಲೀಟ್ ಆಗಿ. ದೊಡ್ಡದಾಗಿದೆ, ಒಂಥರ ಲಾಂಜ್ ಏರಿಯಾ ತರ. ಲಾಂಜ್ ಏರಿಯಾ ತರ ಇದೆ ಸರ್. ಎಷ್ಟು ದೊಡ್ಡದಾಗಿದೆ ಸರ್? ಇದು ಆಲ್ಮೋಸ್ಟ್ ನಮ್ಗೆ ಒಂದು 600 ಅಡಿ ಲಾಂಜ್ ಏರಿಯಾನೇ ಇದೆ. 600 ಫೀಟ್, 600 ಸ್ಕ್ವೇರ್ ಫೀಟ್ ಕಂಪ್ಲೀಟ್ ಇಷ್ಟು ದೊಡ್ಡದಾಗಿದೆ. ಎಲ್ಲ ಫುಲ್ ಖಾಲಿ ಬಿಟ್ಕೊಂಡಿದೆ, ಕಂಪ್ಲೀಟ್ ಆಗಿ ಎಲ್ಲ ಓಪನ್ ಇಟ್ಕೊಂಡಿದೀವಿ. ಅಂಡ್ ಆಮೇಲೆ ಇದರಲ್ಲೆಲ್ಲ ಸ್ವಲ್ಪ ಏನಂತಂದ್ರೆ ಈ ವಾಲ್ ಸ್ವಲ್ಪ ವರ್ಟಿಕಲ್ ಗಾರ್ಡನಿಂಗ್ ಬರೋದಿದೆ, ಅಲ್ಲೊಂದು ಸ್ವಲ್ಪ ಮತ್ತೆ ಇನ್ನೊಂದು 2-3 ಕಡೆ ಏರಿಯಾಗಳು ಪ್ಲಾನ್ ಮಾಡಿದೀವಿ ಸರ್. ಅದಷ್ಟಕ್ಕೆ ಮಾತ್ರ ಸ್ವಲ್ಪ ಡೆವಲಪ್ಮೆಂಟ್ಗೆ ಅಂತ ಅಂದ್ಬಿಟ್ಟು. ಸೊ ಇವಾಗ ಸದ್ಯಕ್ಕೆ ಅದನ್ನೆಲ್ಲ ಮೇಂಟೈನ್ ಮಾಡಕ್ಕೆ ತುಂಬ ಕಾಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಆಸ್ ಆಫ್ ನಾವು ಏನಂತಂದ್ರೆ ಇದನ್ನ ಓಪನ್ ಏರಿಯಾ ಥರನೇ ಯೂಸ್ ಮಾಡೋಣ. ಆಮೇಲೆ ಇಲ್ಲೆಲ್ಲ ಸ್ವಿಂಗಲ್ಲಿ ಹಾಕೊಳಕ್ಕಂತ ಪ್ರಾವಿಷನ್ ಕೊಟ್ಟಿದ್ದೀವಿ ಮೇಲ್ಗಡೆ. ಎಕ್ಸ್ಪೆಷಲಿ ಇದು ಏನಂತಂದ್ರೆ ಅವರು ಸರ್ಗೆ ಮಕ್ಳುಗಳು ಸ್ಟಡಿಗೆ ಅಂತ ಹೇಳ್ಬಿಟ್ಟು ಇದನ್ನು ಡೆವಲಪ್ ಮಾಡಿರೋದು ಸರ್. ಅಂದರೆ ಆರಾಮಾಗಿ ಚೇರ್ಸ್ ಎಲ್ಲ ಹಾಕೊಂಡು ಇಲ್ಲಿ ಒಂದು ಸೋಫಾ ಹಾಕೊಂಡು, ಸೊ ಆ ಥರದ್ದೆಲ್ಲ ಡೆವಲಪ್ಮೆಂಟ್. ಅಂದ್ರೆ ಇದಕ್ಕೆ ಒಂದು ಸ್ವಲ್ಪ ಫ್ಯೂಚರ್ ಪ್ಲಾನ್ಸ್ ಇದೆ, ಇನ್ನು ಫ್ಯೂಚರ್ ತುಂಬಾ ಪ್ಲಾನ್ಸ್ ಇದೆ ಸರ್. ಇವಾಗ ಏನಂದ್ರೆ ಬರೀ ರಾ ಸ್ಟ್ರಕ್ಚರ್ ಮತ್ತೆ ಸೇಫ್ಟಿ ಮಾತ್ರ ರೆಡಿ ಮಾಡಿದೀವಿ. ಇದ್ರೊಳಗಡೆ ಅವ್ರು ಇನ್ನೂ ಡೆವಲಪ್ಮೆಂಟ್ ಹೆಂಗ್ ಬೇಕಾದ್ರೂ ಪ್ಲಾನ್ ಮಾಡ್ಬೋದು ಸರ್. ಫ್ಲೋರ್ ಹೇಳಿ, ಫ್ಲೋರ್ ಏನು ಹಾಕಿರೋದು? ಇದು ಫ್ಲೋರ್ ಎಲ್ಲ ನಮಗೆ ವುಡನ್ ಫಿನಿಶ್ಡ್ ಟೈಲ್ಸ್ ಸರ್. 2x2 ಅಲ್ವಾ? 2x2 ಟೈಲ್ಸ್, ಸ್ವಲ್ಪ ವುಡ್ ಕಲರ್ ಇರ್ಲಿ ಅಂತ ಹೇಳಿ ನಾವೇ ಸಜೆಸ್ಟ್ ಮಾಡಿದ್ವಿ. ಎಷ್ಟಾಯ್ತು ಇದು ಕಾಸ್ಟ್? ಸರ್ ಇದು ಆಲ್ಮೋಸ್ಟ್ ನಮ್ಗೊಂದು 60-70 ರೂಪಾಯಿ ಆಗುತ್ತೆ. ಸೊ ಇದರಿಂದ ಏನಂತಂದ್ರೆ ನಮಗೆ ಡಸ್ಟ್ ಬರ್ತಾ ಇರುತ್ತಲ್ಲ, ಡಸ್ಟ್ ತುಂಬಾ ಜಾಸ್ತಿ ಹೈಲೈಟ್ ಆಗಿ ಕಾಣಲ್ಲ ಒಂದು. ಆಮೇಲೆ ಬೇಗ ಸ್ಕ್ರಾಚ್ ಆಗಲ್ಲ ಔಟರ್ ಏರಿಯಾ ಇರೋದ್ರಿಂದ. ಅಂಡ್ ಆಮೇಲೆ ನಮಗೆ ವುಡನ್ ಫಿನಿಶ್ಡ್ ಇರೋದು ಏನಾಗುತ್ತೆ ಅಂದ್ರೆ ಸರ್ ಸ್ವಲ್ಪ ನ್ಯಾಚುರಲಿಟಿ ಕೊಡುತ್ತೆ ಸರ್. ಈಗ ಈ ಫ್ಲೋರ್ ಡಿಸೈನ್ ಮಾಡಿರೋದೇನೆ ನಾವು ನ್ಯಾಚುರಲ್ ಆಗಿ ಕಾಣಿಸ್ಲಿ ಅಂತ, ಅಂದ್ರೆ ನಾರ್ಮಲ್ ವೆಂಟಿಲೇಷನ್ ಕ್ಲೀನ್ ಆಗಿರ್ಲಿ ಮತ್ತೆ ಗ್ರೀನರಿ ಇರ್ಲಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಈ ಕಲರ್ನ ಚಾಯ್ಸ್ ಮಾಡಿದ್ವಿ ಸರ್. ಸೊ ಇಲ್ಲೊಂದು ಹ್ಯಾಂಡ್ ವಾಶ್ ಇದೆ, ಒಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದೀವಿ, ಎಮರ್ಜೆನ್ಸಿ ಹ್ಯಾಂಡ್ ವಾಶ್ ಅಂತ ಹೇಳ್ಬಿಟ್ಟು. ಚಿಕ್ಕದಾಗ ಒಂದು ಪಾರ್ಟಿ ಪ್ರೋಗ್ರಾಮ್ ಥರನೂ ಮಾಡ್ಬೋದಲ್ಲ ಸರ್, ಹಂಗಾಗಿ ಇದೊಂದು ಹ್ಯಾಂಡ್ ವಾಶ್ ಕೊಟ್ಟಿದ್ವಿ. ಕಂಪ್ಲೀಟ್ ಆಗಿ ಟೈಲ್ಸ್ ಕೊಟ್ಟಿದ್ದೀವಿ. ಆಮೇಲೆ ಇಲ್ಲಿ ಮೇಲ್ಗಡೆ ಇದು 600 ಅಡಿ ಕಟ್ಟಿದ್ದೀವಿ ಸರ್. 600 ಅಡಿನಲ್ಲಿ ಒಂದು ರೂಮು ಬಂದಿಲ್ಲ ಸರ್, ಆ ಥರ ಮಾಡಿದ್ದೀವಿ. ಅದನ್ನು ತೋರಿಸೋಣ ಸರ್. ಓಕೆ, ಇದೊಂದು ಡೋರ್. ಹೌದು ಸರ್, ಕಾಮನ್ ಆಗಿದೆ ಸರ್. ಇದು ರೆಗ್ಯುಲರ್ ಡೋರೇನೆ. ಇದು ಒಂದೇ ವಾಸ್ಕಲ್ಲು, ಡೋರ್ ಮಾತ್ರ ಟೀಕ್ ವುಡ್ ಹಾಕೊಂಡಿದ್ವಿ. ಆಮೇಲೆ ಸ್ವಲ್ಪ ಫ್ಲಶ್ ಆಗಿದೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕದಾಗ ಒಂದು ಬ್ಯಾಂಡ್ ತೊಗೊಂಡಿದ್ದೀವಿ, ಬ್ರ್ಯಾಂಡ್ ಫಿಟ್ಟಿಂಗು. ಅದಾಯ್ತಂದ್ರೆ ಸರ್ ಒಳಗಡೆ ತೋರಿಸ್ತೀನಿ ಬನ್ನಿ ಸರ್. ಸೊ ಇಲ್ಲಿ ಜಸ್ಟ್ ಕಂಪ್ಲೀಟ್ಲಿ ಇದು ಜಸ್ಟ್ ಸ್ಟಡಿ ಪರ್ಪಸ್ಗೆ ಅಂತ ಮಾಡಿರೋದು ಸರ್. ಅಷ್ಟೇನೆ, ಒಂದೇ ಒಂದು ರೂಮು ಅಲ್ಲ, ಹಾಲ್ ಇದು. ಹಾಂ ಸರ್, ಲಿವಿಂಗು ಒಂದು ಚಿಕ್ಕದೊಂದು ಪ್ಯಾಂಟ್ರಿ ಕೊಟ್ಟಿದ್ದೀವಿ. ಇದು ಕಂಪ್ಲೀಟ್ ಆಗಿ ಕೂತ್ಕೊಂಡು ಓದೋಕ್ಕೆ ಅಂತ ಹೇಳ್ಬಿಟ್ಟೆ ಪ್ಲಾನ್ ಮಾಡಿರೋದು ಸರ್. ಎಲ್ಲ ಕಂಪ್ಲೀಟ್ ಸ್ಟೋರೇಜು, ಈ ಕಡೆ ಕಂಪ್ಲೀಟ್ ಆಗಿ ಎಲ್ಲ ಕಂಪ್ಲೀಟ್ ಸ್ಟೋರೇಜ್ಗೆ ಅಂತ ಪ್ಲಾನ್ ಮಾಡಿದ್ದೀವಿ ಸರ್. ಇಲ್ಲಿ ಕೆಳಗಡೆಯಿಂದನೇ CCTV ಇಲ್ಲಿ ಬಂದಿದೆ. ಆಮೇಲೆ ಇಲ್ಲಿ ಎಮರ್ಜೆನ್ಸಿಗೆ ಸರ್ ಏನಾರು ಇವಾಗ ಸಣ್ಣ ಪುಟ್ಟದ್ದು ಟೀ ಕಾಫಿ ಏನಾರು ಮಾಡ್ಕೊಂತಾರೆ ಮತ್ತೇನಾರು ಯೂಸ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಚಿಕ್ಕದೊಂದು ಕಿಚನ್ ಕೊಟ್ಟಿದ್ದೀವಿ. ಸ್ಮಾಲ್ ಕಿಚನ್ ಸರ್. ಹಾಂ ಸರ್, ಏನೋ ಪ್ಲಾನ್ ಮಾಡಿದ್ದಾರೆ ಸರ್ ಅವರು. ಹೌದು, ಫ್ಯೂಚರ್ ಏನೋ ಒಂದು. ಹೌದು ಸರ್, ಲೈಕ್ ಐಡಿಯಾದಲ್ಲಿ ಇದೆ ಅವರಿಗೆ, ತಲೆಗೆ ಸರ್. ಇಲ್ಲ ಒಂಥರ ಹೋಟೆಲ್ ರೂಮ್ಸ್ ಥರ ಬರಬೇಕು ಅಂತ ಅವ್ರ ಕಾನ್ಸೆಪ್ಟ್ ಇದೆ ಸರ್.
ಸರ್ ಇಲ್ಲಿ ನೋಡಿದ್ರೆ ಕಂಪ್ಲೀಟ್ ಆಗಿ ವಾರ್ಡ್ರೋಬ್ ಸರ್, ವಾಕಿನ್ ವಾಕಿನ್ ವಾರ್ಡ್ರೋಬ್. ಇಲ್ಲಿಂದ ಆಕ್ಚುಲ್ ಟಾಯ್ಲೆಟ್ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಇದಿಷ್ಟು ಸ್ಟೋರೇಜ್ ಏರಿಯಾ. ಮತ್ತೆ ಇಲ್ಲಿ ಬಂದ್ರೆ ಇಲ್ಲೊಂದು ಚಿಕ್ಕದೊಂದು ಮಿರರ್ ಇದೆ, ಇಲ್ಲೊಂದು ಮಿರರ್ ಇದೆ ಸರ್. ಈ ಕಡೆ ಇಲ್ಲೂ ನೋಡ್ಬೋದು. ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ, ವ್ಯಾನಿಟಿ ಬರುತ್ತೆ. ಅಂಡ್ ಅಲ್ಲಿ ಎರಡು ಟಾಯ್ಲೆಟ್ಗಳಂತೂ ತುಂಬಾ ದೊಡ್ಡದು ಬಂದಿದೆ ಸರ್, ಇಲ್ಲಿ ನೋಡ್ಬೋದು ಸರ್. ಸೈಜ್ ಅಡಿ ಇದರದ್ದು ಸರ್ ಸೈಜ್ ಬಂದ್ಬಿಟ್ಟು 5 ಅಡಿ ಆಗ್ಲಿಕ್ಕೆ ನಮಗೆ ಆಲ್ಮೋಸ್ಟ್ ಒಂದು 10-11 ಅಡಿ ಲೆಂತ್ ಸಿಗುತ್ತೆ ಸರ್. ಇಲ್ಲಿ ಏನಿದು ಇಂಡಿಯನ್ ಎರಡೂ ಹಾಕ್ಸ್ಕೊಂಡಿದ್ದಾರೆ ಸರ್. ವೆಸ್ಟರ್ನ್ ಆ ಕಡೆ ಇಂಡಿಯನ್ ಸರ್. ಕರೆಕ್ಟ್. ಇದೇನೋ ಒಳ್ಳೆ ಪರ್ಫೆಕ್ಟ್ ಪ್ಲಾನ್ ಮಾಡಿದ್ದಾರೆ ಸರ್ ಅವ್ರೇನೋ. ಸರ್ ತಮ್ಗೆ ಆ ಥರ ಬೇಕು, ಈ ಥರನೇ ಬೇಕಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಕಡೆ ಬಂದರೆ ಅದು ವೆಟ್ ಏರಿಯಾ. ಇದು ಕೂಡ ತುಂಬ ದೊಡ್ಡದಾಗಿದೆ ಸರ್. ಇದು ವೆಟ್ ಏರಿಯಾನು ತುಂಬ ದೊಡ್ಡದಿದೆ ಸರ್. ನೋಡ್ಬೋದು ಸರ್. ಆಲ್ಮೋಸ್ಟ್ ಇದರಲ್ಲೇ ಎರಡರಲ್ಲೂ ಸಪ್ರೇಟ್ ಮಾಡ್ಬೋದಾಗಿತ್ತು, ಬಟ್ ಇಲ್ಲ ಇದೇ ಥರನೇ ಬೇಕು ಅಂತ ನಿಮಗೆ ಇಲ್ಲಿ ಅಂತ ಮಾಡಿಸ್ಕೊಂಡಿರೋದು ಅವರು ಅಲ್ವಾ? ಓಕೆ, ಹೆವಿ ಇದೆ ಬಿಡಿ ಸರ್. ಇದು ಜಾಗ ಹೆವಿ ಗ್ರ್ಯಾಂಡಾಗಿ ಬಂದಿದೆ ಸರ್. ಸರ್ ಟೆರೆಸಲ್ಲಿ ಇದ್ದೀವಿ ಇಲ್ಲಿ ಸರ್. ಈ ಟೆರೆಸಲ್ಲೂ ಅಷ್ಟೇ, ಟೆರೆಸಲ್ಲಿ ನೋಡ್ಬೋದು. ಇದು ಕಂಪ್ಲೀಟಾಗಿ ನಾವು ಹೈಟ್ ಜಾಸ್ತಿ ಬಂದಿದ್ದೀವಿ ಅಂತೇಳಿ ಇವಾಗ ಕಡಿಮೆಗೆ ರೂಫ್ ಹಾಕಿದ್ದೀವಿ. ಎಷ್ಟಕ್ಕೆ ಎಂಡಿ ಮಾಡಿಬಿಟ್ಟಿದ್ದೀರಾ? ಅಡಿಗೆ ರೂಫ್ ಹಾಕಿದ್ದೀವಿ. ಆ್ಯಂಡ್ ಆಮೇಲೆ ಇಲ್ಲೂ ಕೂಡ ಕೂತ್ಕೋಬೋದು ಸರ್. ಇನ್ವಿಸಿಬಲ್ ಗ್ರಿಲ್ ನಾವು ಹೇಳಿದ್ವಲ್ಲ ಸರ್. ಹೌದು ಸರ್, ಲಾಸ್ಟ್ ವಿಡಿಯೋದಲ್ಲಿ ಇದೆ ನೋಡಿ ಸರ್, ಇನ್ವಿಸಿಬಲ್ ಗ್ರಿಲ್ ಕೆಳಗಡೆ ಕಾಣಿಸಿಲ್ಲ ನಮಗೆ. ಹೌದು ಹಾಂ ಸರ್. ಓಕೆ, ಹೇಳಿ ಸರ್. ಇಲ್ಲಿ ಸರ್ ಇಲ್ಲಿ ಈ ಏರಿಯಾನ ಹೆಂಗೆ ಡೆವಲಪ್ ಮಾಡಿದೀವಿ ಅಂತಂದ್ರೆ, ಇವಾಗ ಮನೆ ಅಂದ್ರೆ ಒಂದು ಗೆಸ್ಟ್ ರೂಮ್ ಬೇಕೇ ಬೇಕು. ಹೌದೌದು, ಗೆಸ್ಟ್ ರೂಮ್ ಬೇಕಾಗಿರೋದ್ರಿಂದ ಗೆಸ್ಟ್ಗಳಿಗೆ ಎಲ್ಲೂ ಜಾಗನೇ ಇಲ್ಲ. ಸೊ ಆಮೇಲೆ ಅವ್ರಿಗೆ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಆಗಿ ಅಂತ ಮಾಡಿದೀವಿ. ನಾವು ಯಾರನ್ನ ಔಟರ್ ಫ್ರೆಂಡ್ಸ್ ಬಂದ್ರು ಅವರೆಲ್ಲ ಮಾತಾಡೋದಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ಏರಿಯಾ ಡೆವಲಪ್ ಮಾಡಿ ಚೆನ್ನಾಗಿದೆ. ಒಂಥರ ಲಾಂಜ್ ಏರಿಯಾ ತರ ಇದೆ. ಅಲ್ಲಿ ರೂಮ್ ಕಂಪ್ಲೀಟ್ ಆಗಿ ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ಎಷ್ಟಿದೆಯಲ್ಲ ಸರ್, ಅಷ್ಟು ದೊಡ್ಡದಿದೆ. ಅಷ್ಟೇ ದೊಡ್ಡದಿದೆ. ಇವಾಗ ಇನ್ನು ಉಳಿದಿರೋ ಮೆಟೀರಿಯಲ್ಸ್ ಮತ್ತೆ ಕ್ಲೈಂಟ್ ಇನ್ನು ಅರೇಂಜ್ಮೆಂಟ್ಸ್ ಮಾಡೋ ಐಟಮ್ಸ್ ಎಲ್ಲ ಒಳಗಡೆ ಇದೆ. ಅದು ಲಾಕ್ ಅವ್ರ ಹತ್ರನೇ ಇದೆ. ಅದೊಂದು ಇವತ್ತು ಆಕ್ಸೆಸ್ ಇಲ್ಲ. ವಾಟರ್ ಪ್ರೂಫಿಂಗ್ ಮಾಡಿದ್ದೀರಲ್ಲ? ಇದೆಲ್ಲ ಕಂಪ್ಲೀಟ್ ವಾಟರ್ ಪ್ರೂಫ್ ಮಾಡಿದ್ದೀವಿ ಸರ್. ನೋಡಿ, ಇದು ಬಟ್ಟೆ ಒಣಗಿದಕ್ಕದೆಲ್ಲ ಕೊಟ್ಬಿಟ್ಟಿದ್ದೀರಾ? ಇಲ್ಲಿ ಮೇಲೇನು ಕೊಟ್ಟಿದ್ದೀವಿ, ಮತ್ತೆ ಸ್ಟೇರ್ ಕೇಸ್ ಕೊಟ್ಟಿದ್ದೀವಿ. ಮೇಲ್ಗಡೆ ನೋಡ್ಬೋದು. ಆಮೇಲೆ ಇದು ಕುಬೇರ ಮೂಲೆ ಇರುತ್ತೆ ಅಂದರೆ ಸ್ವಲ್ಪ ಹೈಟ್ ತೊಗೊಂಡಿದ್ದೀವಿ. ಇದೆಲ್ಲ ಡೌನಿಗೆ ತೊಗೊಂಡಿದ್ದೀವಿ. ಮೇಲೆ ನಾನು ತೋರಿಸೋಣ ಸರ್. ಬನ್ನಿ ಮೇಲೆ ಹೋಗೋಣ, ನಡೀರಿ. ಇದು ಮುಗಿಸ್ಬಿಟ್ಟಿದ್ದೀವಿ. ಮುಗಿಸ್ಬಿಡಿ ಸರ್. ಸರ್ ಇಲ್ಲಿ ಬಂದರೆ 2 ಕಡೆ ಬಟ್ಟೆ ಒಗೆಯಕ್ಕಂತ ಆಪ್ಷನ್ ಕೊಟ್ಟಿದ್ದೀವಿ. 2 ಕಲ್ಲಲ್ವಾ ಇಲ್ಲಿ? ಸರ್, ಬಟ್ ರೆಂಟ್ ಮನೆಯವರೆಲ್ಲ ಏನು ಮೇಲೆ ಬರೋ ಥರ ಆಪ್ಷನ್ ಏನು ಕೊಟ್ಟಿಲ್ಲ. ಇದು ಕಂಪ್ಲೀಟ್ಲಿ ಓನರ್ಗೆ ಅಂತಾನೆ ಇದು. ಓಕೆ. ಆಮೇಲೆ ಇಲ್ಲಿ ಬಂದು ಅಂದ್ರೆ ಲಿಫ್ಟ್ ಹೆಡ್ ರೂಮ್ ಕ್ಲೋಸ್ ಆಗಿದೆ ಸರ್. ಇಲ್ಲಿಂದ ಲಿಫ್ಟ್ ಆಕ್ಸಿಸ್ ಇಲ್ಲಿ ಗಂಟನೂ ಇದೆ. ಏನಾದ್ರು ಸರ್ವಿಸ್ ಅದು ಇದು ಅಂತ ಹೇಳಿದ್ರೆ ಇಲ್ಲಿ ಬಂದು ಅವ್ರ ರಿಪೇರಿಗೆ ಎಲ್ಲ ಮಾಡ್ಕೊಳಕ್ಕಂತ ವ್ಯವಸ್ಥೆ ಇದೆ ಸರ್. ಓಕೆ, ಹೆಡ್ ರೂಮ್ ಅಲ್ವಾ ಇದು? ಹಾಂ ಸರ್. ಸಿಲ್ಲ ಮೇಲೆ ಹೋಗ್ಬಿಡ್ಬೋದು. ಹಾಂ ಸರ್. ನೋಡಿ ವೀಕ್ಷಕರೇ, ಸೊ ಇದೆಲ್ಲ ಬಂತಲ್ಲ ಸರ್ ಬಜೆಟಲ್ಲೇ? ಬಜೆಟ್ ಒಳಗಡೆ ಬಂತು ಸರ್. 1.5 ಕೋಟಿ ಅಂದರೆ ಇವೆಲ್ಲ ಸೇರ್ಕೊಂಡ್ಬಿಡ್ತು. ಇದೇನು ಓಲ್ಡ್ ಟೈಪ್ ಗೀಸರ್ ಇದಾಗ್ಬಿಟ್ಟಿದಾರಲ್ಲ ಇಲ್ಲಿ, ಹಳೆ ಕಾಲದ ಥರ? ಹೌದು ಸರ್. ಮುಂಚೆ ಇತ್ತು ಈ ಥರ, ಇವಾಗಿಲ್ಲ. ಸೋಲಾರ್ ಕೆಲವೊಬ್ರು ಇಷ್ಟಪಡ್ತಾರೆ ಅಷ್ಟೇ ಈ ಥರದ್ದು. ಅದೇ ಇವಾಗೆಲ್ಲ ಮಾಮೂಲಿ ಇದು ಬಂದಿದೆ ಸರ್, ಮಾಮೂಲಿ ಪೈಪ್ಸ್ ಬರುತ್ತೆ. ಇವಾಗ ಇದು ಅವ್ರು ಪ್ರಿಫರ್ ಮಾಡಿದ್ದಾನೆ ಹಾಕ್ಸ್ಕೊಂಡಿದ್ದಾರೆ ಸರ್. ಸೊ ಇದೇನಿದು? ಪ್ರೆಷರ್ ಪಂಪ್ ಅಲ್ವಾ ಇದು? ಪ್ರೆಷರ್ ಪಂಪ್ ಸರ್. ಯಾಕಂದ್ರೆ ಹೈಟ್ ಜಾಸ್ತಿ ಇರೋದ್ರಿಂದ ನೀರು ಪ್ರೆಷರ್ ಸಿಗಲ್ಲ ಅಂತ ಹೇಳ್ಬಿಟ್ಟು ಪ್ರೆಷರ್ ಪಂಪ್ ಹಾಕ್ಸ್ಕೊಂಡಿದ್ದಾರೆ. ನಾವು 1 ಟ್ಯಾಂಕ್ ನಾವು ಕೊಟ್ಟಿರ್ತೀವಿ, ಮತ್ತೆ ಒಂದು 2 ಟ್ಯಾಂಕ್ ಅಡಿಷನಲ್ ಆಗಿ ಓನರ್ ಹಾಕ್ಸ್ಕೊಂಡಿದ್ದಾರೆ. 2 ಟ್ಯಾಂಕ್ ಅಡಿಷನಲ್ ಆಗಿ ಹಾಕ್ಸ್ಕೊಂಡಿದ್ದಾರೆ. ಇದು ನೋಡ್ಬೋದು ಸರ್, ಇದಕ್ಕೂ ನಮಗೆ ಕೆಳಗಡೆ ರೂಮ್ ಒಳಗಡೆ ತೋರಿಸ್ಲಿಲ್ವಲ್ಲ, ಇದು 1.5 ಅಡಿ ಹೈಟ್ ಜಾಸ್ತಿ ಇದೆ ಸರ್. ಹೈಟ್ ಜಾಸ್ತಿ ಇದೆ ಕುಬೇರದಿಂದ. ಆಮೇಲೆ ರೇಲಿಂಗ್ಸ್ ಅಷ್ಟೇನೆ ಸರ್, ಇದೆಲ್ಲ 4 ಅಡಿ ರೇಲಿಂಗ್ಸ್ ಕೊಟ್ಬಿಟ್ಟಿದ್ದೀವಿ. ಆಮೇಲೆ ಕೆಳಗಡೆ 1 ಅಡಿ ಕಟ್ಟೆ ಕೊಟ್ಟಿರೋದ್ರಿಂದ 5 ಅಡಿ ಬಂದಿದೆ ಸರ್. 5 ಅಡಿ ವೈಸ್ ಅಂತೂ ಜಬರ್ದಸ್ತ್ ಆಗಿದೆ ಸರ್. ಸಕ್ಕದಾಗಿದೆ ಸರ್. ಫಿನಿಶಿಂಗ್ ಚೆನ್ನಾಗಿ ಬಂದಿದೆ ಸರ್ ಟಾಪಲ್ಲಿ. ಹಾಂ ಸರ್. ನೋಡಿ ವೀಕ್ಷಕರೇ, ಸೊ ದಿಸ್ ಇಸ್ ಟೆರಸ್. ಎಸ್ ಸರ್. ಸ್ವಲ್ಪ ಟೆಕ್ನಿಕಲ್ ಇನ್ಫಾರ್ಮೇಷನ್ ಕೊಡಿ ಬನ್ನಿ ಸರ್. ಈ ಮನೆಗೆ ಯೂಸ್ ಮಾಡಿರೋ ಮಟೀರಿಯಲ್ಗಳು ಯಾವುದು ಸ್ವಲ್ಪ ಹೇಳಿ ಸರ್. ಮಟೀರಿಯಲ್ಸ್ ವೈಸ್ ಹೋದರೆ ನಮಗೆ ಸ್ಟೀಲ್ ಬಂದ್ಬಿಟ್ಟು ನಮಗೆ ಇಂಡಸ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಅದಾದಮೇಲೆ ಪೈಪ್ಸ್ ಎಲ್ಲನೂ ಆಶೀರ್ವಾದ. ಅದಾದಮೇಲೆ ವೈರ್ ಎಲ್ಲನೂ ಫಿನ್ಲೆಕ್ಸ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಮೋರೋ ಟೈಲ್ಸ್ ಎಲ್ಲ ಸ್ವಲ್ಪ ಆಲ್ಮೋಸ್ಟ್ ವರ್ಮೋರ ಮತ್ತು ಇನ್ನೊಂದು 2-3 ಬ್ರ್ಯಾಂಡಿಗೆ ಹೋಗಿ ತೊಗೊಂಬಂದಿದ್ದೀವಿ ಸರ್. ಎಲ್ಲ ಆಲ್ಮೋಸ್ಟ್ ಬ್ರ್ಯಾಂಡೆಡ್ಗೇನೆ ಹೋಗಿದ್ದೀವಿ. ಸಿಮೆಂಟ್ ಯಾವ್ದು ಯೂಸ್ ಮಾಡಿ ಸರ್? ಸಿಮೆಂಟ್ ಎಲ್ಲನೂ ನಮಗೆ ಅಲ್ಟ್ರಾಟೆಕ್ ಯೂಸ್ ಮಾಡಿದ್ದೀವಿ. ಅಲ್ಟ್ರಾಟೆಕ್ ಮತ್ತು ಜುವಾರಿ 2 ಯೂಸ್ ಮಾಡಿದ್ದೀವಿ. ಆ್ಯಂಡ್ ಆಮೇಲೆ ಇದರ ಟೈಲ್ಸ್ ಎಲ್ಲನೇ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅಂತ ಇರುತ್ತೆ. ಯಾವಾಗಲೂ ನಾವು ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಒಂದು ಸೆಕೆಂಡ್ ಕ್ವಾಲಿಟಿದೆ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ವಿ. ಯಾಕಂದ್ರೆ ಮ್ಯಾನುಫ್ಯಾಕ್ಚರ್ ಒಂದೇ ಕಡೆ ಆಗುತ್ತೆ, ಬ್ರ್ಯಾಂಡಿಂಗ್ ಮಾತ್ರ ಬೇರೆ ಆಗುತ್ತೆ. ಬಟ್ ಇಲ್ಲಿ ಏನಂದ್ರೆ ಕಂಪ್ಲೀಟ್ ಆಗಿ ಬ್ರ್ಯಾಂಡ್ಗೆ ಹೋಗಿದ್ದೀವಿ ಸರ್ ಎಲ್ಲಾನು. ಆಮೇಲೆ SS ದಷ್ಟೇ ಆಲ್ಮೋಸ್ಟ್ ಎಂಡ್ 304 ಕೂಡ ಯೂಸ್ ಮಾಡ್ಕೊಂಡು ಹೋಗಿದ್ದೀವಿ. ಆಮೇಲೆ ಎಲಿವೇಶನ್ಗೆ ಫಂಡರ್ ಮ್ಯಾಕ್ಸ್ ಇರೋದು ಅದೆಲ್ಲ 10 years ವಾರಂಟಿ ಇದೆ ಸರ್. ಮೆಟೀರಿಯಲ್ ಏನೋ ಡಲ್ ಆಯ್ತು ಏನಾಯ್ತು ಅಂತಂದ್ರೂ ಡೈರೆಕ್ಟ್ ಕಂಪನಿಯಿಂದನೇ ರಿಪ್ಲೇಸ್ಮೆಂಟ್ ಆಗುತ್ತೆ. 10 ವರ್ಷ ವಾರಂಟಿ ಮಾಡಿದ್ದೀವಿ. ಹೌದು ಸರ್. ಆಮೇಲೆ ಫಿಕ್ಚರ್ಸ್ ಎಲ್ಲನೂ ಜಾಗ್ವಾರ್ಗೆ ಹೋಗಿದ್ದೀವಿ.
ಆ್ಯಂಡ್ ಆಮೇಲೆ ಡೋರ್ಸ್ ಎಲ್ಲನೂ ಒಳಗಡೆದೆಲ್ಲ ಒಂದೇ ಮರ ಹೋಗಿದ್ದೀವಿ, ಮತ್ತು ಮೈನ್ ಡೋರ್ಸ್ ಮಾತ್ರ ನಮಗೆ ಟೀಕ್ ವುಡ್ಗೆ ಹೋಗಿದ್ದೀವಿ. ಆ್ಯಂಡ್ ಫ್ಲೋರಿಂಗ್ ಅಷ್ಟೇ 6x4 ಸ್ಮಾರ್ಟ್ ಮಾರ್ಬಲ್ಸ್. ಸೊ ಆಲ್ಮೋಸ್ಟ್ ಇವಾಗ ಹೈ ಎಂಡ್ ಏನೇನಿದೆ ಎಲ್ಲ ಯೂಸ್ ಮಾಡಿದ್ದೀವಿ. ಇಂಟೀರಿಯರ್ ಹೋದ್ರೆ ಇಂಟೀರಿಯರಲ್ಲಿ ನಮಗೆ ಆಲ್ಮೋಸ್ಟ್ ಅಕ್ರಾಲಿಕ್ ಕಿಚನ್ ಕಂಪ್ಲೀಟಾಗಿ ಮಾಡಿದ್ದೀವಿ, ಕಂಪ್ಲೀಟ್ ದೊಡ್ಡ ಕಿಚನ್. ಕಿಚನ್ ಒಳಗಡೆ ಏನಾದರೂ ಸರ್ ಎರಡೆರಡು ಕಿಚನ್ ಖರ್ಚಾಗಷ್ಟು ಒಂದೇ ಕಿಚನ್ ಖರ್ಚಾಗಿದೆ. ಆಮೇಲೆ ರೂಮ್ಗಳಲ್ಲೂ ಅಷ್ಟೇ ಕಂಪ್ಲೀಟ್ ವಾರ್ಡ್ರೂಮ್ 2 ರೂಮ್ಗೂ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಕಾಸ್ಟ್ ಜಾಸ್ತಿ ಬಂದಿದೆ. ಆಮೇಲೆ ಅದೊಂದು ಪಾತ್ ಏರಿಯಾ ತೋರಿಸಿದ್ವಲ್ಲ ಸರ್, ವಾಶ್ರೂಮ್ ಹತ್ರ ಹೋಗೋದಕ್ಕೆ, ಸೊ ಅಲ್ಲೂ ಅಷ್ಟೇ ಒಂದು ರೂಮ್ಗೆ ಜಾಸ್ತಿ ಮಾಡೋಷ್ಟು ಇಂಟೀರಿಯರ್ ಅಲ್ಲೇ ಬಂದಿದೆ. ಅದೆಲ್ಲ ಸ್ವಲ್ಪ ಹೈ ಎಂಡ್ ಹೋಗಿದೆ. ಆಮೇಲೆ ಈ ಮೇಲ್ಗಡೆ ಫ್ಲೋರಲ್ಲೂ ನೋಡಿದ್ರಲ್ಲ, ಸ್ವಲ್ಪ ಟಾಯ್ಲೆಟ್ಸ್ ಎಲ್ಲ ಡಿಫ್ರೆಂಟಾಗಿ ಮಾಡಿದ್ದೀವಿ, ಮತ್ತು ಒಂದು ಡಿಫ್ರೆಂಟ್ ಕಾನ್ಸೆಪ್ಟೇ ಡಿಫ್ರೆಂಟಾಗಿ ಮಾಡಿದ್ದೀವಿ. ಚೆನ್ನಾಗಿ ಬಂದಿದೆ. ಇದೆಲ್ಲ ಒಂಥರ ಡಿಫ್ರೆಂಟ್ ಲುಕ್ಸು ಆ್ಯಂಡ್ ಹೆಂಗ್ ಬೇಕಾದಾಗ ಕಟ್ಕೋಬಹುದು ಅಂತ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ವೀಕ್ಷಕರೇ ನೋಡಿದ್ರಲ್ಲ, ಮನೆ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ ಹೇಳ್ಬಿಟ್ಟು, ನಿಮಗೂ ಕೂಡ ಇದೇ ರೀತಿಯಲ್ಲಿ ಪ್ರೀಮಿಯಂ ಇರಲಿ, ಮೀಡಿಯಂ ಇರಲಿ, ಬೇಸಿಕ್ ಇರಲಿ, ಯಾವುದೇ ರೀತಿಯ ಮನೆ ಕಟ್ಟೋದಿದ್ರು ಕೂಡ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬೆಂಗಳೂರಿನ 8ನೇ ಮೈಲಿ ಒಳಗಡೆ ಇವ್ರದ್ದು ಆಫೀಸ್ ಇದೆ. 8ನೇ ಮೈಲಿಯಲ್ಲಿ ಆರಾಮಾಗಿ ಇದ್ರಲ್ಲಿ ಬನ್ನಿ, ಮೆಟ್ರೋದಲ್ಲಿ ಬಂದುಬಿಡಿ, ಅಲ್ಲಿಂದ ಆರಾಮಾಗಿ ಪಿಕ್ ಮಾಡ್ಕೊತಾರೆ, ಡ್ರಾಪ್ ಕೂಡ ಮಾಡ್ತಾರೆ. ಒಂದು ಸತಿ ಇವರಿಂದ ಕೊಟೇಶನ್ ತೊಗೊಳ್ಳೋದನ್ನು ಮರಿಬೇಡಿ. ಬೇರೆಯವ್ರ ಜೊತೆ ಕೊಟೇಶನನ್ನು ಕಂಪೇರ್ ಮಾಡಿ, ಏನೇನು ಪ್ರಾಡಕ್ಟ್ ಕೊಡ್ತಾ ಇದ್ದಾರೆ, ಏನೇನು ಸರ್ವಿಸ್ ಕೊಡ್ತಾ ಇದ್ದಾರೆ, ಯಾವಾಗ ಮುಗಿಸ್ಕೊಡ್ತೀನಿ ಅಂತ ಇದ್ದಾರೆ, ಪ್ರತಿಯೊಂದನ್ನು ಕಂಪೇರ್ ಮಾಡಿ ನೀವು ಡಿಸೈಡ್ ಮಾಡ್ಬೋದು. ವೀಕ್ಷಕರೇ, ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಡಿಸ್ಲೈಕ್ ಮಾಡಿ, ಏನೇ ಆದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.